ನಾನು ನಿನ್ನೆ ಮಾತನಾಡುವಾಗ ಹೇಳಿದ್ದೆ ನಿಮಗೆ, ಉಪನಿಷತ್ ಅನ್ನುವುದಕ್ಕೆ ಎರಡು ಅರ್ಥಗಳು ಅಂತ. ಒಂದು ಹತ್ತಿರ ಕುಳಿತುಕೊಳ್ಳುವುದು, ಇನ್ನೊಂದು ಎತ್ತರಕ್ಕೆ ಕರೆದುಕೊಂಡು ಹೋಗುವುದು ಅಂತ. ಮಾತಾಡ್ತಾ ನಾನು ವಿವರಣಾತ್ಮಕವಾಗಿ ಒಂದನ್ನು ಮಾತ್ರ ಹೆಚ್ಚು ಪ್ರಚಲಿತವಾಗಿ ಪ್ರಾರಂಭದಲ್ಲಿ ಇದ್ದ ಅರ್ಥ, ನಂತರದಲ್ಲಿ ಅಂದರೆ ಹತ್ತಿರ ಅನ್ನುವ ಅರ್ಥ ಬಂತು ಅನ್ನೋದನ್ನು ವಿವರಿಸುವುದನ್ನು ಹೇಳಿದ್ದೆ. ಹತ್ತಿರ ಕುಳಿತುಕೊಳ್ಳದೆ ಎತ್ತರಕ್ಕೆ ಹೋಗುವುದು ಹೇಗೆ ಅನ್ನುವ ಪ್ರಶ್ನೆಯನ್ನು ನಾನು ನಿನ್ನೆ ದಿನ ನಿಮಗೆ ಕೇಳಿದ್ದುಂಟು. ಸಾಮಾನ್ಯವಾಗಿ ಉಪನಿಷತ್ತನ್ನು ಕೇಳಬೇಕಾದರೂ ಕೂಡ ಹತ್ತಿರ ಕೂತ್ಕೊಳ್ಬೇಕು. ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ. ಅಂದರೆ ಉಪನಿಷತ್ತನ್ನು ಒಂದು ರಮ್ಯ ರಂಜಕವಾದ ವಿಷಯವಾಗಿ ಕೇಳಬೇಕು ಅಂತಲೂ ಅಪೇಕ್ಷೆ ಪಡಬಾರ್ದು, ಹೇಳಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಯಾವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲವೋ ಅವುಗಳನ್ನು ಹೇಳುವ ಪ್ರಯತ್ನ ಉಪನಿಷತ್ತು. ಹಾಗಾಗಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅದರ ವಿವರಣೆ. ಯಾವ ಮಾತು ಎಲ್ಲಿ ಹೋಗಿ ಮುಕ್ತಾಯ ಆಗ್ತದೆ ಅಲ್ಲಿ ಅದು ಇದೆ ಅಂತ. ಮಾತು ಎಷ್ಟು ವಿವರಿಸಲಿಕ್ಕೆ ಯಾವುದನ್ನೆಲ್ಲ ಬಳಸಿ, ಎಷ್ಟೆಲ್ಲ ವಿಶೇಷಣಗಳನ್ನು ಮತ್ತೊಂದನ್ನು ಮಗದೊಂದನ್ನು ಬಳಸಿ ಹೇಗೆಲ್ಲ ಹೇಳಿದರೂ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಲ್ಲಿ ಅದರ ಆರಂಭ ಇದೆ ಅಂತ. ಅದು ದೇವತತ್ವ, ಅದು ಜ್ಞಾನ, ಅದು ನಾವು ಯಾವುದನ್ನು ಬಹಳ ಅಪೂರ್ವವಾದ ಯಾವುದೋ ಒಂದು ತಿಳಿಯಲಿಕ್ಕಿದೆ ಅಂತ ಭಾವಿಸಿದ್ದೇವೆ ಅದು. ಹಾಗಾಗಿ ಅದು ಅನ್ನೋದಕ್ಕೆ ಅದು ಅಂತಲೇ ಶಬ್ದ ನೋಡಿ, ತತ್ ಅಂತ. ಅದು ಅನ್ನೋದು ಇದು ಆಗುವುದೇ ಇಲ್ಲ. ಇದು ಅಂತ ಹೇಳುವ ಆ ಸಾಮೀಪ್ಯ ಅದಕ್ಕೆ ಬಂದಿದ್ದರೆ ನಾವು ಇದು ಅಂದ ತಕ್ಷಣ ನಮ್ಮ ಹತ್ರ ಇದೆ, ತತ್ರ ಅಂತಲೇ ಹೇಳೋದು, ಹತ್ರ ಹೇಳೋದೇ ಇಲ್ಲ ಅದನ್ನು. ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ಅಂತ. ಅಲ್ಲಿಗೆ ಈ ಕಣ್ಣು ಹೋಗೋದಿಲ್ಲ, ವಾಕ್ ಹೋಗೋದಿಲ್ಲ ಅಂತ. ಹತ್ರ ಅನ್ನುವ ಮಾತಿಲ್ಲ. ಹತ್ರ ಆದರೆ ಇಲ್ಲೇ ಆಯಿತು. ಅದು ಅನ್ನುವ ಮಾತು ಇದೆ ಹೊರತು ಇದು ಅನ್ನುವ ಮಾತೇ ಇಲ್ಲ. ಇದು ಆಗಿದ್ದರೂ ಇಲ್ಲಿಯೇ ಅಂತ. ನಮಗೆ ಇದು ಅಂದ ತಕ್ಷಣ ಏನು, ನಮ್ಮ ಸಮೀಪ, ನಮ್ಮ ಕಣ್ಣಿಗೆ ಕಾಣಿಸುವ, ನಮಗೆ ಗೊತ್ತಿರುವ ಯಾವುದೋ ಒಂದು ಸಂಗತಿ ಆದರೆ ಇದು ಅಂತಿದ್ದೆವು. ಅಲ್ಲ, ಆದ್ದರಿಂದಲೇ ಅದು. ಸೊ ಆ ಕಾರಣಕ್ಕೇ ಓಂ ಅನ್ನುವಾಗ ಅಕಾರ ಉಕಾರ ಮಕಾರಗಳನ್ನು ಎಲ್ಲ ವ್ಯತ್ಯಾಸಗಳನ್ನು ಹೇಳ್ತಾ, ಹೇಗೆ ಅದು ಅಕಾರವನ್ನು ಉಕಾರವನ್ನು ಮಕಾರವನ್ನು ಒಳಗೊಂಡಿದೆ ಅಂದಾಗ ತ್ರಿಲೋಕವನ್ನು ಒಳಗೊಂಡಿದೆ, ತ್ರಿಗುಣಗಳನ್ನು ಒಳಗೊಂಡಿದೆ, ಅಥವಾ ವ್ಯಾಹೃತಿ ಅಂತ ಹೇಳುವ ಭೂರ್ಭುವ ಸ್ವಹವನ್ನೇ ತ್ರಿಲೋಕ ಅಂತ ಭಾವಿಸುವ ಎಲ್ಲ ಸಂಗತಿಗಳನ್ನು ಒಳಗೊಂಡು ಇದೆ ಅನ್ನೋದನ್ನೆಲ್ಲ ನಾನು ನಿನ್ನೆ ದಿನ ನಿಮಗೆ ವಿವರಿಸ್ತಾ ಬಂದಿದ್ದೆ. ಹೀಗೆ ಹೇಳುವಾಗ ವೇದದ ಸಾರ ಅಂಶಭೂತವಾಗಿ ಹೇಗೆ ಉಪನಿಷತ್ ಅನ್ನುವುದು ಕಟ್ಟಕಡೆಯ ಭಾಗ, ತತ್ವದರ್ಶನದ ಕಟ್ಟಕಡೆಯ ಭಾಗ, ಸಂಹಿತೆಯ ಭಾಗವಾಗಿ ಒಂದಿಷ್ಟು ಮಂತ್ರಗಳಿದ್ದರೆ ಆ ಮಂತ್ರಗಳನ್ನು ಹೇಳುವ ಒಂದು ಸಂಹಿತೆಯನ್ನು ನಾವು ನಮ್ಮ ಬ್ರಹ್ಮಚರ್ಯ ಅವಧಿಯಲ್ಲಿ ಕಲಿತು ಮುಗಿಸಬೇಕು. ಯಜ್ಞದ ಭಾಗವಾದ ಅದರ ಬ್ರಾಹ್ಮಣವನ್ನು ನಮ್ಮ ಗೃಹಸ್ಥಾಶ್ರಮ ಸಂದರ್ಭದಲ್ಲಿ ಮಾಡಿದರೆ, ಆರಣ್ಯಕ ಅನ್ನುವ ಮೂರನೆಯ ಭಾಗವನ್ನು ವಾನಪ್ರಸ್ಥ ಆಶ್ರಮದಲ್ಲಿ ಮಾಡಬೇಕು. ಕೊನೆಗೆ ಕಟ್ಟಕಡೆಯ ಅವಧಿ ಅದು ಉಪನಿಷತ್ತದು ಸನ್ಯಾಸಕ್ಕೆ ಸಂಬಂಧಪಟ್ಟದ್ದು ಅಂತ. ನನಗೆ ಬಹಳ ಜನ ಪ್ರಶ್ನೆ ಕೇಳಿದರು, ವೇದಗಳನ್ನೆಲ್ಲ ಯಾಕೆ ನೀವು ಓದಲಿಲ್ಲ ಅಂತ. ನನಗೆ ನಿಜವಾಗಿಯೂ ವೇದಗಳನ್ನು ಓದಬೇಕು, ಅದು ತಿಳಿಬೇಕು ಅನ್ನುವಂಥ ಹಸಿವುಗಳಾಗಲಿ, ಅಥವಾ ವೇದ ಯಾಕೆ ಓದಬೇಕಪ್ಪ, ಓದಬಾರ್ದು ಯಾಕೆ ಅನ್ನುವಂತಹ ಕುತೂಹಲಗಳಾಗಲಿ, ಜಿಜ್ಞಾಸೆಗಳಾಗಲಿ ಇಲ್ಲದ ಕಾಲ ಅದು. ಆಗ ನಾನು ಕೂಡ ಅವರಿಗೇನು ಉತ್ತರ ಕೊಡಲಿಲ್ಲ, ನನಗೆ ಗೊತ್ತಿಲ್ಲ ಅಂತಷ್ಟೇ ಹೇಳಿದೆ. ಕಾಲಾಂತರದಲ್ಲಿ ಗೊತ್ತಾದ ಒಂದು ಸಂಗತಿ ಅಲ್ಲ, ಅದು ಗೊತ್ತಿದ್ದದಕ್ಕೆ ನಾನೇನು ಓದದೇ ಇರುವುದಲ್ಲ, ಬಟ್ ಗೊತ್ತಾದದ್ದೊಂದು ವಿಶೇಷ ಸಂಗತಿ ಏನು ಅಂದರೆ, ನನಗೆ ಒಬ್ಬರು ಆ ಬಳಿಕ ಹೇಳಿದರು, ಸನ್ಯಾಸಿಗಳಿಗೆ ವೇದ ಓದಬಾರ್ದು ಅಂತ ವಿಧಿ ಇದೆ ಅಂತ. ಸನ್ಯಾಸಿಗಳು ವೇದ ಓದಬಾರ್ದು, ಅವರಿಗೆ ಉಪನಿಷತ್ ಮಾತ್ರ ಅಂತ. ಯಾಕೆ ಅಂದರೆ, ಒಂದು ಆಶ್ರಮದ ದೃಷ್ಟಿಯಿಂದ ಸನ್ಯಾಸಾಶ್ರಮ ಬಂದ ನಂತರ ಉಪನಿಷತ್ತು ಓದಬೇಕು ಅಂತ ಅಲ್ಲಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥದಲ್ಲಿ ಉಪನಿಷತ್ತಲ್ಲ, ಕೊನೆಯ ಹಂತದಲ್ಲಿ ಅಂತ. ಇನ್ನೊಂದು ಯಾಕೆ ಅಂದರೆ, ಯಾರು ಗೃಹಸ್ಥಾಶ್ರಮ ಆಗ್ತಾನೆ ಅಂಥ ಬ್ರಹ್ಮಚರ್ಯದಲ್ಲಿರುವವನು ಮಾತ್ರ ನಾಳೆ ಗೃಹಸ್ಥಾಶ್ರಮದಲ್ಲಿ ತಾನು ಯಜ್ಞ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಗೃಹಸ್ಥಾಶ್ರಮದಲ್ಲಿ ಅನ್ನುವ ಕಾರಣಕ್ಕಾಗಿ ಸಂಹಿತೆಯನ್ನು ಓದ್ತಾನೆ. ಆ ಬಳಿಕ ಯಜ್ಞವನ್ನು ಮಾಡುವ ಕಾರಣವಾಗಿ ಬ್ರಾಹ್ಮಣವನ್ನು ತಿಳಿತಾನೆ. ಮುಂದೆ ಅವನು ವಾನಪ್ರಸ್ಥ ಆಶ್ರಮದಲ್ಲಿ ಆರಣ್ಯಕವನ್ನು ತಿಳಿತಾನೆ. ಹಾಗಾಗಿ ಇದು ಯಾರಿಗೆ ಸಂಬಂಧಪಟ್ಟದ್ದು ವೇದ ಅಂದರೆ, ಸಂಸಾರಿಗಳಿಗೆ ಅಂತ ಒಂದು ಮಾತು ಕೂಡ ಇದೆ. ವೇದದ ಅನೇಕ ಭಾಗಗಳು ಯಜ್ಞ ಕರ್ಮಕಾಂಡಗಳೆಲ್ಲ ಫಲ ಅಪೇಕ್ಷೆ ಉಳ್ಳಂತಹ ಸಂಸಾರಿಗಳಿಗೆ.
ಸನ್ಯಾಸಿಗಳಿಗಲ್ಲ. ಸನ್ಯಾಸಿಗಳಿಗೆ ಅಪೇಕ್ಷೆ ಇರಬಾರ್ದು ಅಂತ ಮುಖ್ಯವಾಗಿ. ಅಪೇಕ್ಷೆ ಇದ್ದವರು ಮಾತ್ರ ಕರ್ಮಕಾಂಡದಲ್ಲಿ ಮುಳುಗುವುದು. ಕರ್ಮಕಾಂಡ ಅಂದರೆ ಯಜ್ಞಯಾಗಾದಿಗಳು. ಯಜ್ಞಯಾಗಾದಿಗಳನ್ನು ಯಾಕೆ ಮಾಡ್ತಿದ್ರು ಅಂದರೆ ಯಾವುದೋ ಒಳಿತಿಗಾಗಿ. ಆ ಒಳಿತುಗಳನ್ನು ದಾಟಲಿಕ್ಕೆ ಸನ್ಯಾಸ ಇರುವುದು. ಅಂದರೆ ನನಗೆ ಈ ಒಳಿತಿನ ಅಪೇಕ್ಷೆಗಳಿಲ್ಲ, ನನಗೆ ಈ ಒಳಿತು ಬೇಕಾಗಿಲ್ಲ, ನನಗೆ ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲ, ನಾನು ಇದರ ಆಚೆಗೆ ಹೋಗಬೇಕು ಅನ್ನುವವನಿಗೆ ಮಾತ್ರ. ಅದಕ್ಕೆ ನಿಸ್ತ್ರೈಗುಣ್ಯೋಭವಾರ್ಜುನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ. ವೇದವಾದ ರಥಾಹ ಪಾರ್ಥ ಅಂತ ಒಂದು ಕಡೆ ಅವನು ಲೇವಡಿ ಕೂಡ ಮಾಡಿದ ಹಾಗೆ ಕಾಣ್ತದೆ ಕೃಷ್ಣ. ಎಲ್ಲರೂ ವೇದವಾದದಲ್ಲಿ ರತರಾಗಿದ್ದಾರೆ, ಮುಳುಗಿದ್ದಾರೆ. ಅಂದರೆ ವೇದವೇ ಅಲ್ಟಿಮೇಟ್, ವೇದವನ್ನು ತಿಳಿಯಿರಿ, ವೇದದಿಂದ ಬೆಳೆಯಿರಿ, ವೇದವನ್ನು ಕಲಿಯಿರಿ ಅನ್ನುವುದರಲ್ಲೇ ಮುಳುಗಿದ್ದಾರೆ. ವೇದದ ಆಚೆಗೊಂದು ಇದೆ. ಈ ವೇದದ ಆಚೆಗಿರುವುದಕ್ಕೆ ನೀನು ಬಾ. ನೀನು ವೇದವಾದ ರಥಾಹ ಪಾರ್ಥ ಆಗಬೇಡ. ಮತ್ತೇನಾಗು? ನಿಸ್ತ್ರೈಗುಣ್ಯೋಭವಾರ್ಜುನ. ಯಾಕೆ? ತ್ರೈಗುಣ್ಯ ವಿಷಯ ವೇದ ಅಂತ ಬರೀತಾನೆ ಮುಂದೆ. ಕೃಷ್ಣನೇ ಹೇಳ್ತಾನೆ, ಇದು ತ್ರೈಗುಣ್ಯ ವಿಷಯಕ್ಕೆ ಒಳಪಟ್ಟದ್ದು ಈ ವೇದ. ಈ ತ್ರೈಗುಣ್ಯ ಅಂದಾಗ ಸತ್ವ ರಜಸ್ಸು ತಮಸ್ಸನ್ನು ಒಳಗೊಂಡ ಸಾಂಸಾರಿಕರ ಲೋಕ, ಅದರ ಆಚೆಗಿನ ಲೋಕ ಉಪನಿಷತ್. ಆದ್ದರಿಂದಲೇ ಬಹಳ ಬಾರಿ ಉಪನಿಷತ್ ಕಟ್ಟೇಕಾಂತದಲ್ಲಿ ನನಗೆ ಇನ್ನೊಂದು ಏನೂ ಬೇಡ ಅನ್ನುವ ಅತ್ಯಂತ ಭಗವಂತನ ಕುರಿತಾದ ಅಭೀಪ್ಸೆಯಲ್ಲಿ ಈಷಣಗಳನ್ನೆಲ್ಲ ಬಿಟ್ಟದ್ದು. ಈಷಣ ಅಂದರೆ ಲೋಕೇಶಣ, ಅರ್ಥೇಷಣ, ಈಷಣಗಳು ಇವೆ ನಮಗೆ ಅಪೇಕ್ಷೆಗಳು. ಲೋಕದ ಅಪೇಕ್ಷೆ ಇದೆ, ಅರ್ಥದ ಅಪೇಕ್ಷೆ ಇದೆ, ಪುತ್ರೇಷಣ ಸಂಸಾರದ ಅಪೇಕ್ಷೆ ಇದೆ. ಈ ಅಪೇಕ್ಷೆಗಳು ಇರುವವರೆಗೆ ನಾವು ಇದನ್ನು ಉಪನಿಷತ್ತನ್ನು ಪ್ರವೇಶ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಅನೇಕ ಬಾರಿ ನಾನು ಗಮನಿಸಿದ ಹಾಗೆ ಇವತ್ತು ಉಪನಿಷತ್ತು ಕೇಳಲಿಕ್ಕೆ ಬಂದವರು ನಾಳೆ ಕೇಳಕ್ಕೆ ಬರಲ್ಲ. ಗಂಭೀರ ಅನಿಸಿಬಿಡತ್ತೆ, ಗಹನವಾದ ಇದು ನಮಗಲ್ಲಪ್ಪ ಅಂತ ಅನಿಸಿಬಿಡತ್ತೆ. ಅನ್ನಿಸ್ಬೇಕು. ಏಕೆಂದರೆ ನಿಜವಾಗಿಯೂ ಯಾರಿಗೆ ಅದನ್ನು ಕೇಳಬೇಕು ಅಂತ ಒಳಗೊಂದು ಹಸಿವು ಉಳಿಯುತ್ತಲ್ಲ, ಅವ್ರು ಮಾತ್ರ ಉಳಿಬೇಕು, ಅವರು ಮಾತ್ರ ಹತ್ತಿರ ಕೂತ್ಕೊಳ್ಬೇಕು. ಯಾರೋ ಹತ್ತಿರ ಕೂತ್ಕೊಂಡು ಇದು ಹೇಳುವುದಲ್ಲ ಅಂತ ಕೂಡ ನಿಯಮ ಇದೆ. ನಿಜವಾಗಿ ಹಸಿದವರಿಗೆ ಮಾತ್ರ ಹೇಳಬೇಕು. ಕೇಳಬೇಕು ಅನ್ನೋವರಿಗೂ ಆ ತುಡಿತ ಇರಬೇಕು, ಹೇಳಬೇಕು ಅನ್ನೋರಿಗೂ ಆ ತುಡಿತ ಇರಬೇಕು. ಆದ್ದರಿಂದಲೇ ಬಂತು ಶಾಂತಿ ಮಂತ್ರ. ಸಹ ನೌ ಅವತು ಸಹ ನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ನಾನು ನಿನ್ನೆ ದಿನ ಹೇಳಿದೆ, ನಾವು ಒಬ್ಬರಿಗೊಬ್ಬರು ಹೀಗೆ ಕೂತ್ಕೊಂಡಾಗ ಹೇಗೆ ಕೇಳಬೇಕು, ಯಾವ ಮಟ್ಟದಲ್ಲಿ ನಮ್ಮ ಒಬ್ಬರೊಬ್ಬರ ಆಪ್ತತೆ ಅದು ಎಷ್ಟು ಗಾಢವಾಗಿರಬೇಕು. ಒಬ್ಬರಿಗೆ ಇನ್ನೊಬ್ಬರನ್ನು ಕೇಳುವ ಮತ್ತು ಕೊಡುವ ಒಂದು ಸಂಗತಿಯಾಗಿ ಅದು ಯಾವ ಮಟ್ಟದ ಮ್ಯೂಚುವಲ್ ಕಾಂಟ್ರ್ಯಾಕ್ಟ್, ಎಷ್ಟರ ಮಟ್ಟಿಗೆ ಗುರು ತನ್ನನ್ನು ಅದರಲ್ಲಿ ಅರ್ಪಿಸಿಕೊಳ್ಳಬೇಕು, ಕೇಳುವ ಶಿಷ್ಯ ಎಷ್ಟರ ಮಟ್ಟಿಗೆ ಅದನ್ನು ಕೇಳುವಾಗ ಸ್ವೀಕಾರ ಮಾಡುವ ಗುಣವನ್ನು ಬಲವನ್ನು ಬೆಳೆಸಿಕೊಳ್ಳಬೇಕು. ಒಂದು ವೇಳೆ ಕೇಳುವವನು ಸರಿ ಇಲ್ಲದೇ ಇದ್ದು ಹೇಳುವವನು ತುಂಬ ಪ್ರಬಲನಿದ್ದರೂ ನಷ್ಟ. ಹಾಗೆಯೇ ಹೇಳುವವನು ದುರ್ಬಲನಿದ್ದು ಕೇಳುವವನು ಬಹಳ ಗಟ್ಟಿಗನಿದ್ದರೂ ಅಲ್ಲಿ ಒಳ್ಳೆಯ ಒಂದು ಮಿಲನವಾಗುವುದಿಲ್ಲ. ಅದು ಅಂಥ ಅದ್ಭುತವಾದ ಸಿಂಕ್ರನೈಸೇಷನ್ ಆದರೆ ಆಗ ಇವನಿಗೆ ಅವನು, ಅವನಿಗೆ ಇವನು ಸರಿ ಸಾಟಿ ಇಲ್ಲದ ಹಾಗೆ ತೆಗೆದುಕೊಳ್ಳುವ ಒಂದು ಅಪೂರ್ವವಾದ ಸಂಪತ್ತು. ಆದ್ದರಿಂದ ಸಹನೌ ಅವತು ಸಹನೌ ಭುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನೌ ಅಧೀತಂ ಅಸ್ತು. ನಮ್ಮ ಅಧ್ಯಯನ ನಮ್ಮಿಬ್ಬರನ್ನು ಬೆಳಗಲಿ. ಗುರು ಬಹಳ ಬೆಳೆದ, ಶಿಷ್ಯ ಬೆಳೀಲಿಲ್ಲ. ನಾನು ನಿನ್ನೆ ದಿನ ಹೇಳಿದೆ ಇಂಥದ್ದಾಗಬಾರ್ದು ಅಂತ. ಶಿಷ್ಯ ಬಹಳ ಬೆಳಗಿದ, ಗುರು ನಾಮಕಾವಸ್ಥೆ ಅಂತ ಅನ್ನಿಸಿತು. ಅದೂ ಕೂಡ ಅಲ್ಲ. ಗುರು ಉತ್ತರ ರೂಪ. ಯಾರು? ಅಂತೇವಾಸಿ ಗುರುವಿನ ಉತ್ತರ ರೂಪಂ ಅಂತ ತೈತ್ತಿರೀಯ ಉಪನಿಷತ್ ಹೇಳ್ತದೆ. ಆಚಾರ್ಯ ಪೂರ್ವರೂಪಂ ಅಂತೇವಾಸಿ ಉತ್ತರ ರೂಪಂ ಅಂತ. ಯಾವ ಗುರುವಿದ್ದಾನೆ ಅವನು ಪೂರ್ವರೂಪ, ಅವನ ಉತ್ತರ ರೂಪ ಯಾವುದು ಅಂತ ಕೇಳಿದರೆ ಅಂತೇವಾಸಿ. ಹಾಗಾಗಿ ಶಿಷ್ಯ ಅನ್ನುವುದು ಅವನ ಸಂತಾನ, ಅವನ ಮಗು ಇದ್ದ ಹಾಗೆ. ನಾನು ಹೆತ್ತ ನನ್ನ ಮಗು ನನ್ನಕ್ಕಿಂತ ಮುಂದುವರೆದಿರಬೇಕು, ನನ್ನಕ್ಕಿಂತ ಬೆಳೆದಿರಬೇಕು ಅಂತ ನಾನು ಅಪೇಕ್ಷೆ ಪಡಬೇಕು. ನಾನು ಹೆತ್ತ ನನ್ನ ಮಗು ನನಕ್ಕಿಂತ ಕಡಿಮೆ ಇರಲಿ, ನನಗಿಂತ ಜೋರಾಗೋದು ಬೇಡ, ನನಗಿಂತ ಹುಷಾರಾಗೋದು ಬೇಡ, ನನಗಿಂತ ಬೆಳೆಯೋದು ಬೇಡ ಅಂತ ಅಪೇಕ್ಷೆ ಪಟ್ಟರೆ ಒಂದೋ ನನ್ನ ತಾಯ್ತನದಲ್ಲಿ ದೌರ್ಬಲ್ಯ ಇದೆ, ಇಲ್ಲವೇ ಆ ಬೆಳೆಯುವ ಮಗುವಿನ ಬಗ್ಗೆ ನನ್ನ ದೃಷ್ಟಿಕೋನ ಸರಿ ಇಲ್ಲ. ಹೀಗಾಗಿ ಇಲ್ಲಿರುವ ಗುರುವಿಗೆ ಯಾವ ಮಟ್ಟದ ಅಪೇಕ್ಷೆ ಇರ್ತದೆ ಅಂದರೆ ಇವ ನನ್ನನ್ನು ಮೀರಿಸಲಿ. ಅದಕ್ಕೇ ನೋಡಿ ಶಿಷ್ಯದಿಂದ ಅದು ಅಪೇಕ್ಷೆ ಪಟ್ಟು ಸೋಲ್ತಾನೆ ಅಂತ ಇದೆ.
ಇಚ್ಛೇತ್ ಪರಾಜಯ, ನನಗೆ ಅಪೇಕ್ಷೆ ಅಪ್ಪ, ಅವನ ಮುಖಾಂತರ ನಾನು ಸೋಲಬೇಕು. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಮಗಳೇ, ಗುರು ಒಬ್ಬ ಹೆಗಲ ಮೇಲಿನ ಹೆಣ, ನೀನು ಎಷ್ಟು ಬೇಗ ಅವನನ್ನು ಇಳಿಸಿ ಹೋಗುತ್ತೀಯೋ ಅಷ್ಟಷ್ಟು ನಿನಗೆ ಒಳ್ಳೆಯ ನಡೆ. ಅಂದರೆ ಏನು? ಈ ಗುರು ಅನ್ನುವುದನ್ನೇ ವಿಸ್ತರಿಸುವುದಲ್ಲ, ನೀನು ಗುರುವಿನ ಹೆಸರನ್ನು ದೊಡ್ಡದು ಮಾಡೋದು, ಅದಕ್ಕೆ ಬಂದವರಲ್ಲ ನಾವು. ಮತ್ತು ಅದನ್ನು ವಿಸ್ತರಿಸುವ, ಅದರ ನೆಕ್ಸ್ಟ್ ಸ್ಟೆಪ್ ನೀವಾಗಬೇಕು ಅಂತ ಪ್ರತಿ ಗುರು ಅಪೇಕ್ಷೆ ಪಡ್ತಾನೆ. ಇಂಥ ಅನೇಕ ಒಂದು ಜೀವಧಾರೆಯ ಪ್ರಕ್ರಿಯೆಯಾಗಿ ನನ್ನ ಜೀವ ಎಷ್ಟು ಇವಾಲ್ವ್ ಆಗಿದೆ, ಅದರ ನೆಕ್ಸ್ಟ್ ಹಂತಕ್ಕೆ ಶಿಷ್ಯ ಹೋಗಬೇಕು ಅಂತ ಅಪೇಕ್ಷೆ ಪಡುವ ಒಬ್ಬ ಶಿಷ್ಯನಿಗೆ ಮಾತ್ರ ಗುರುವು ತಾನು ತನ್ನಲ್ಲಿದ್ದದನ್ನು ಧಾರೆ ಎರೀತಾನೆ. ಮತ್ತು ಆ ಶಿಷ್ಯ ಕೂಡ ಅಂಥ ಒಂದು ಪಾತ್ರತ್ವ ಸಿದ್ಧ ಆದದ್ದರಿಂದಲೇ ಆ ಒಬ್ಬ ಗುರುವನ್ನು ಹುಡುಕ್ತಾನೆ. ಸಾಮಾನ್ಯ ಗುರುವಿನ ಹತ್ರ ಹೋಗಿ ಕೂತ್ಕೊಂಡು ದೊಡ್ಡದನ್ನು ಪಡೀಬೇಕು ಅಂತ ಅಪೇಕ್ಷೆ ಪಡುವುದಿಲ್ಲ. ಹೀಗಾಗಿ ಸತ್ಯಕಾಮರಲ್ಲಿ ಒಂದು ಮಾತು ಇದೆ, ಗುರು ನಿಮಗೆ ಸಿಕ್ಕದಿರಬಹುದು, ಆದರೆ ಗುರು ನಿಮ್ಮನ್ನು ಹುಡುಕುತ್ತಿರುತ್ತಾನೆ ಅಂತ. ಅಂದರೆ ಗುರುವು ನಮಗೆ ಸಿಕ್ಕುವುದೇ ನಮ್ಮ ಭಾಗ್ಯ, ನಾವೇ ಹುಡುಕಿಕೊಂಡು ಹೋಗುವುದು ಅಂತ ನಮ್ಮ ಮಾತು ಅಥವಾ ನಮ್ಮ ಯೋಚನೆ ಇದ್ದರೆ, ಅದಕ್ಕೆ ತದ್ವಿರುದ್ಧವಾದ್ದನ್ನು ಅವರು ಹೇಳ್ತಾರೆ, ಗುರುವು ತನ್ನ ಶಿಷ್ಯನನ್ನು ಹುಡುಕುತ್ತಿರುತ್ತಾನೆ. ಹಾಗಾಗಿ ಗುರುವು ನಿಮ್ಮನ್ನು ಹುಡುಕುತ್ತಿರುತ್ತಾನೆ. ಗುರುವು ನಿಮಗೆ ಸಿಕ್ಕದೇ ಇದ್ದರೆ, ಸಿಗಲಿಲ್ಲ ಅಂತ ವೆಯ್ಟ್ ಮಾಡಿ, ಸಿಗಲಿಲ್ಲ ಅಂತ ನಿರಾಶೆ ಬೇಡ. ಯಾಕೆ? ಅವ ಬರ್ತಾನೆ, ಅವ ಹುಡುಕ್ತಿರ್ತಾನೆ. ಯಾವಾಗ ನಾವು ಸಿದ್ಧರೋ ಆವಾಗ. ಈ ಪಾತ್ರತ್ವ ಅನ್ನುವುದು ನಮ್ಮಲ್ಲಿ ಸಿದ್ಧತೆ. ಅದಕ್ಕೇ ರಜನೀಶ್ ಬಹಳ ಬಾರಿ ಹೇಳುವುದುಂಟು, ಯು ಕ್ಯಾನ್ ನಾಟ್ ಗೋ ಟು ಗಾಡ್ ಅಂತ. ಅವನ ಯಾವಾಗಲೂ ಒಂದು ಸರಳವಾದ ಉತ್ತರ, ಯಾರೇ ಕೇಳಿದರೂ ಕೂಡ, ಯು ಕ್ಯಾನ್ ನಾಟ್ ಗೋ ಟು ಗಾಡ್ ಬಿಕಾಸ್ ಯು ಡು ನಾಟ್ ನೋ ವೇರ್ ಹೀ ಈಸ್. Nobody knows where he lives. Nobody has given. So far, so many have told that they have gone, but nobody has given his address. So you cannot go to God. It is always otherwise. He will come and knock at your door. It is always otherwise. He will come and knock at your door. Only thing is, you have to be prepared. ಅದು ಬಹಳ ಮುಖ್ಯ. ನಮ್ಮ ಎಲ್ಲರ ಮನೆಗಳಿಗೂ ಗುರು ಬಂದು ಬಾಗಿಲು ಬಡಿದಿರ್ಬೋದು, ಯಾರಿಗೆ ಗೊತ್ತು? ನಾವು ಸಿದ್ಧರಿರಲಿಕ್ಕಿಲ್ಲ, ನಾವು ಮಿಸ್ ಮಾಡ್ತಿರ್ಬೋದು. ನನಗೆ ಬಹಳ ಬೇಕಾದವರೊಬ್ಬರು ದೆಹಲಿಯಲ್ಲಿದ್ದರು. ಆಗಿನ್ನೂ ನನ್ನ ಗುರುಗಳಿಗೆ ಬಹಳ ಬೇಕಾದ ಶಿಷ್ಯರು ಅವರು, ದೆಹಲಿಯಲ್ಲಿರುವವರು. ಅವರಿಗೆ ಒಂದು ವಿಶೇಷ ಚಮತ್ಕಾರ ಅನ್ನಿಸಿತು. ಬನ್ನಂಜೆಯವರಂಥ ಗುರುಗಳನ್ನು ಬಿಟ್ಟು ಬನ್ನಂಜೆಯವರ ಮಗಳು ಇನ್ನೊಬ್ಬ ಗುರುಗಳ ಹತ್ರ ಹೋಗಿದ್ದಾರೆ ಅಂದರೆ ಅವ್ರು ಹೇಗಿರಬೇಕು ಅಂತ ಅವರಿಗೊಂದು ಕುತೂಹಲ. ಹೀಗಾಗಿ ಅವಳು ಪದೇ ಪದೇ ಫೋನ್ ಮಾಡ್ತಿದ್ಲು ನಮಗೆ, ಒಂದು ಸಾರಿ ನಿನ್ನ ಗುರುಗಳನ್ನು ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತ. ಅವರು ಎಷ್ಟು ತಾದಾತ್ಮ್ಯ ಅಂದರೆ ನನ್ನ ಗುರುಗಳನ್ನು ನೋಡುವುದಕ್ಕೆ. ಅವಳು ಪ್ರಥಮ ಸಾರಿ ನಾವು ಅಲ್ಲಿಗೆ ಹೋದಾಗ ಅವಳ ಖುಷಿಯ, ಆತುರದ, ಉದ್ವೇಗದ ಅಭಿವ್ಯಕ್ತಿ ಅಂದರೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ಲು. ಅಷ್ಟು ಬರ್ತಾರೆ ಅನ್ನುವ ವಿಶೇಷ ಉತ್ಸಾಹ. ಆಮೇಲೆ 2ನೇ ಬಾರಿ ಕರೆದ್ಲು, 3ನೇ ಬಾರಿ ಕರೆದ್ಲು. ಆ ಬಳಿಕ ನಮ್ಮದು ಅದು ಒಂದು ಥರ ಅವಳ ಮನೆಗೆ ಹೋಗಿಯೇ ನಮ್ಮ ಮುಂದಿನ ಪ್ರಯಾಣ ಅನ್ನೋ ಹಾಗೆ ಬಸ್ ಸ್ಟೇಷನ್ ಥರ ಆಯಿತು ಅವರ ಮನೆಗೆ ಹೋಗೋದು. ತಪ್ಪು ತಿಳಿಬೇಡಿ, ನಾನು ಯಾವುದನ್ನು ನಿಮಗೆ ಒಂದು ಯಾವುದೋ ಕೆಟ್ಟದ್ದನ್ನು ದಾಟಿಸಲಿಕ್ಕೆ ಈ ಕಥೆ ಹೇಳ್ತಿಲ್ಲ. ಅವರ ಅಭಿವ್ಯಕ್ತಿ ಎಲ್ಲ ಬದಲಾಗಲಿಕ್ಕೆ ಶುರುವಾಯಿತು. ಆರಂಭದಲ್ಲಿ ಹೇಗೆ ಕರೀತಿದ್ರಲ್ಲ, ಬಿದ್ದು ಕಾಲು ಮುರಿದುಕೊಳ್ಳುವವರೆಗೆ ಉತ್ಸುಕತೆ, ಆಮೇಲೆ ಬಾಗಿಲು ತೆಗಿಬೇಕಾ ಬೇಡವಾ ಅನ್ನುವ ಹಾಗೆ ಮುಖಾಭಿವ್ಯಕ್ತಿ, ಬಂದವರು ಯಾವಾಗ ಹೋಗ್ತೀರಿ ಅಂತ ಕೇಳುವವರೆಗಿನ ಅಸಡ್ಡೆ. ಮೊದಲು ಬಂದವರೇ, ಆದರೆ ನೋಡುವ ಕಣ್ಣುಗಳಲ್ಲಿ ಈ ದೊಡ್ಡವರು ಅನ್ನುವ ಆ ದೃಷ್ಟಿ ಕೆಳಕ್ಕೆ ಇಳೀತು. ನಮಗೆ ಬಹಳ ಬಾರಿ ಇದು ಆಗ್ತದೆ. ನಾವು ಪ್ರಥಮ ಬಾರಿ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಗೆ ಗುರುಗಳು ಬಂದಿದ್ದರು ಅಂತ ಸಂತೋಷ ಪಡ್ತೇವೆ. ಗುರುಗಳು ನಮ್ಮ ಮನೆಗೆ ಬರೋದು ಕಾಯಂ ಮಾಡಿದರೆ ಆಮೇಲೆ ನಿಮ್ಗೊಂದು ಸಾಲಿಗೆ ಶುರು, ಅವ್ರು ಎಂಥ ದೊಡ್ಡವ್ರಿ, ನಮ್ಮ ಮನೆಗೆ ಕಾಯಂ ಬರ್ತಾರೆ ಅಂತ. ಹೀಗಾಗಿ ನಿಜವಾಗಿ ನಾವೇ ದೊಡ್ಡವರು ಅಂತ ಭಾವಿಸುವ ಭಾವ ಬರ್ತದೆ. ಇದು ನಾವು ಮಿಸ್ ಮಾಡಿಕೊಳ್ಳುವ ಬಹಳ ದೊಡ್ಡ ಫ್ಯಾಕ್ಟರ್. ಕಾರಣ ಏನು ಗೊತ್ತಾ? ನನ್ನ ಗುರುಗಳು ಅವರ ಮನೆಯಲ್ಲಿ ಕಸ ಮುಸುರೆ ಕೂಡ ಮಾಡಿದರು.
ಅವರಿಗೇನು ಅನ್ನಿಸ್ತು, ಇವರು ದೊಡ್ಡ ಜನ ಅಂತ ಎಣಿಸಿದ್ದು. ಇವರೇನು ದೊಡ್ಡ ಜನ ಅಲ್ಲ, ನಮ್ಮ ಮನೆಯಲ್ಲಿ ಒರೆಸೋದು ಮಾಡ್ತಾರೆ, ನೆಲ ಒರೆಸೋದು ಮಾಡ್ತಾರೆ, ಊಟದ ತಟ್ಟೆ ತೊಳಿತಾರೆ. ಅವರಿಗೆ ದೊಡ್ಡದು ಗೊತ್ತಾಗಲಿಲ್ಲ, ದೊಡ್ಡದರ ಗುಣಲಕ್ಷಣ ಹೇಗೆ ಅಂತ ಗೊತ್ತಿಲ್ಲದರ ಪ್ರಾರಬ್ಧ ಅದು. ಹಾಗಾಗಿ ಈ ದೊಡ್ಡದನ್ನು ನೋಡುವುದಕ್ಕೆ ಒಂದು ವಿಶೇಷ ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳು ಕೂಡ ಬೇಕು. ಆದ್ದರಿಂದಲೇ ಗುರು ಶಿಷ್ಯರ ಪ್ರಥಮ ಪ್ರಾರ್ಥನೆಯಾಗಿ ಆರಂಭವಾದ ಶಾಂತಿ ಮಂತ್ರ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಂ ಅಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ. ನೋಡಿ, ಒಂದು ಕಡೆ ಗುರು ಶಿಷ್ಯ ಸಂಬಂಧದಿಂದ ಆರಂಭವಾಯಿತು. ಗುರು ಶಿಷ್ಯ ಸಂಬಂಧದಲ್ಲಿ ಯಾವ ಮಟ್ಟದ ಪರಸ್ಪರ ಭಾವ ಇರಬೇಕು ಅನ್ನುವುದನ್ನು ಹೇಳಿದರು. ಒಂದು ಇಲ್ಲವಾಗಿ ಇನ್ನೊಂದಿದ್ದರೆ ಅಸಮತೋಲ, ತಕ್ಕಡಿಯ ತೂಕದಲ್ಲಿ ವ್ಯತ್ಯಾಸ ಆಗದಷ್ಟು ಪರಸ್ಪರ ಒಂದೇ ಭಾವ ಇದ್ದರೆ ಅದು ಕೊಡುಕೊಳ್ಳುವಿಕೆ, ಇಲ್ಲದಿದ್ದರೆ ವ್ಯಾಪಾರದಲ್ಲಿ ಮೋಸ. ಹೀಗೆ ಹೇಳಿದವರು ನೆಕ್ಸ್ಟ್ ಹೊಸ ಅರ್ಹತೆ ಹೇಳ್ತಾ ಇದ್ದಾರೆ ಉಪನಿಷತ್ಕಾರರು, ತಲವಕಾರ ಉಪನಿಷತ್ತಿನಲ್ಲಿ. ನಾನು ನಿಮಗೆ ಹೇಳಿದೆ, ಸಾಮಾನ್ಯವಾಗಿ ಎಲ್ಲ ಉಪನಿಷತ್ತುಗಳಿಗೆ ಒಂದು ಶಾಂತಿ ಮಂತ್ರ, ಆದರೆ ತಲವಕಾರಕ್ಕೆ ಮಾತ್ರ 2 ಶಾಂತಿ ಮಂತ್ರ. ಅದಕ್ಕೆ ಬಹಳ ಮುಖ್ಯ ಕಾರಣ, ತಲವಕಾರ ಉಪನಿಷತ್ತು ಒಂದು ಕಡೆಯಿಂದ ಗುರು ಶಿಷ್ಯ ಸಂಬಂಧವನ್ನು ಹೇಳುವ ಪ್ರಥಮ ಶಾಂತಿ ಮಂತ್ರವನ್ನು ಹೇಳಿದರೆ, ಅದರ ಮುಂದುವರಿದ ಭಾಗವಾಗಿ ಒಬ್ಬ ಸ್ವೀಕರಿಸುವವನ ಇಂದ್ರಿಯ ಪ್ರಾಬಲ್ಯ, ಇಂದ್ರಿಯ ಬಲ, ಇಂದ್ರಿಯ ಶುದ್ಧತೆ ಎಷ್ಟು ಚೆನ್ನಾಗಿದ್ದರೆ ಮಾತ್ರ ಅವನಿಗೆ ಗ್ರಹಿಕೆ ಸಾಧ್ಯ. ಅದರಿಂದ ಇಂಡಿವಿಜುವಲ್ ಕ್ವಾಲಿಫಿಕೇಷನ್ಸ್ ಏನು? ಪರಸ್ಪರ ಹೀಗಿರಬೇಕು, ಸರಿಯಪ್ಪ, ನಿಜವಾಗಿ ಒಬ್ಬ ಅರ್ಹತೆ ಇರುವ ವ್ಯಕ್ತಿ ಸಿದ್ಧನಾಗಿದ್ದಾನೆ, ಈ ಶಿಷ್ಯ ಈಗ ತೆಗೆದುಕೊಳ್ಳಿಕ್ಕೆ ಲಾಯಕ್ಕು ಅಂತ ಅನ್ನಿಸಬೇಕಾದ್ರೆ ಅವನಲ್ಲಿ ಏನಿರಬೇಕು? ಆಪ್ಯಾಯಂತು ಮಮ ಅಂಗಾನಿ, ನನ್ನ ಅಂಗಗಳು ಆಪ್ಯಾಯಮಾನವಾಗಲಿ. ನೋಡಿ, ದೇಹ ಬಹಳ ದೊಡ್ಡ ಚದುರಂಗದ ಆಟ, ಹೊರಗೆ ಆಟ ಆಡಬೇಕಾಗಿಲ್ಲ ನಾವು. ದೇಹ ಒಂದು ಸ್ವಲ್ಪ ನಮ್ಮನ್ನು ಅಲುಗಾಡಿಸಿದರೆ ನಾವು ಯಾವ ಮಟ್ಟದ ಪ್ರಪಾತಕ್ಕೆ ಬೀಳಬಹುದು ಅಂತಂದರೆ, ನಿಮಗೆ ಇನ್ನೊಬ್ಬರು ಬೇಕಾಗಿಲ್ಲ ಕೆಡಿಸ್ಲಿಕ್ಕೆ. ಇನ್ಯಾರಿಂದಲೋ ನಾನು ಕೆಟ್ಟೆ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ. ಅಷ್ಟು ನಮ್ಮನ್ನು ಕೆಡಿಸಬಲ್ಲ, ಅಷ್ಟೇ ನಮ್ಮನ್ನು ಪ್ರಬಲವಾಗಿ ಬೆಳೆಸಬಲ್ಲ, ನಾವು ನಮ್ಮಷ್ಟಕ್ಕೆ ಅತ್ಯಂತ ಸಂಪದ್ಭರಿತವಾಗಿದ್ದೇವೆ ಅನ್ನುವ ಶ್ರೀಮಂತಿಕೆಯ ಅನುಭವವನ್ನೂ ಕೊಡಬಲ್ಲ ಎಲ್ಲ ಸಾಮರ್ಥ್ಯ ದೇಹಕ್ಕಿದೆ. ಸಪೋಸ್ ದೇಹ ಆಂತರಂಗಿಕವಾಗಿ ಬಲಿಷ್ಠವಾಗಿದೆ ಅಂತ ಅಂದುಕೊಳ್ಳಿ, ದೈಹಿಕವಾಗಿ ದುರ್ಬಲವಿದೆ ಅಂದ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆಂತರಂಗಿಕವಾಗಿ ಬಲಿಷ್ಠವಾಗಿದೆ, ಸಂಯಮ ಇದೆ, ಶ್ರಮ ಇದೆ, ದಮ ಇದೆ, ಯಾವುದಕ್ಕೂ ಬಗ್ಗಲ್ಲ, ಯಾವ ಮೋಹಕ್ಕೆ ಒಳಗಾಗುವುದಿಲ್ಲ ಅನ್ನುವ ಕಾಠೋರ್ಯ ಎಲ್ಲ ಇದೆ ಅಂದ್ಕೊಳ್ಳಿ. ತುಂಬ ಲೀನ್ ಇದೆ, ತೊಂದರೆ ಇಲ್ಲ. ಬಹಳ ಬಲಿಷ್ಠವಾದ ದೇಹ ಇದೆ, ದೈಹಿಕ ಸಾಮರ್ಥ್ಯದ ದೃಷ್ಟಿಯಿಂದ ಏನು ಒಂದು 100 ಜನ ಎದುರು ಬಂದರೂ ಪುಡಿ ಮಾಡಬಲ್ಲ ದೈಹಿಕ ಸಾಮರ್ಥ್ಯ ಇದೆ, ತೋಳುಬಲದಿಂದ ಗಟ್ಟಿ. ಆಮೇಲೆ ಯಾವುದೇ ಕಣ್ಣು, ಕಿವಿ, ಬಲಿಷ್ಠವಾದ ಇಂದ್ರಿಯಗಳು, ಸಾಕಷ್ಟು ಪವರ್ಫುಲ್ ಅನ್ನಿಸುವಂತಹ ದೇಹ ಸಾಮರ್ಥ್ಯ ಇದೆ. ಆಂತರಂಗಿಕವಾಗಿ ಪೊಳ್ಳಿದ್ದರೆ ಬಹಳ ಬಹಳ ಅನಾಹುತಗಳಾಗಬಹುದು. ಬಹುಶಃ ನಮಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೈಹಿಕ ಸಾಮರ್ಥ್ಯ ಕಠೋರವಾಗಿ, ಬಲಿಷ್ಠವಾಗಿ, ಅದ್ಭುತವಾಗಿ, ಇನ್ಯಾರಿಗೂ ಏನಕ್ಕೂ ಬಾಗದೇ ಇರುವಷ್ಟು ಗಟ್ಟಿಯಾಗಿದ್ದು ಆಂತರಂಗಿಕ ಬಲವನ್ನು ಏಕಕಾಲದಲ್ಲಿ ಸಾಧಿಸಿ ತೋರಿಸಬಲ್ಲ ಒಂದು ಪರ್ಸನಾಲಿಟಿ ಕಣ್ಮುಂದೆ ಬಂದರೆ ವಿವೇಕಾನಂದರು. ಇನ್ಯಾರು ಕಡಿಮೆ, ಬಹಳ ಕಡಿಮೆ ಹಾಗೆ ಸಿಗೋದು. ನಿಮಗೆ ರಾಮಕೃಷ್ಣ ಪರಮಹಂಸರನ್ನು ನೋಡಿ ದೈಹಿಕವಾಗಿ ಬಹಳ ದುರ್ಬಲರು ಅನಿಸಿಬಿಡ್ತಾರೆ, ಆಂತರಂಗಿಕ ಗಟ್ಟಿ. ರಮಣರನ್ನು ನೋಡಿ ದೈಹಿಕವಾಗಿ ದುರ್ಬಲರು, ಆಂತರಂಗಿಕವಾಗಿ ಗಟ್ಟಿ. ನೀವು ಇನ್ನು ಈ ಥರ ಯಾವ ಪರ್ಸನಾಲಿಟಿಗಳನ್ನು ನೀವು ಯೋಚನೆ ಮಾಡಿ. ಅರವಿಂದರನ್ನು ನೋಡಿದರೆ ಒಂದು ಥರದ ಋಷಿತ್ವ ಕಾಣ್ತದೆ, ಏಕಕಾಲಕ್ಕೆ ಆಂತರಂಗಿಕ ಗಟ್ಟಿತನ ಕಾಣ್ತದೆ. ಆದರೆ ಆ ಒಂದು ದೈಹಿಕ ಸಾಮರ್ಥ್ಯವನ್ನು ನಾವು ಒಬ್ಬ ಯೋಧನ ಪರಾಕ್ರಮದ ದೃಷ್ಟಿಯಲ್ಲಿ ನಿಲ್ಲಿಸಲಿಕ್ಕೆ ಹೋದರೆ ವಿವೇಕಾನಂದರ ಹಾಗೆ ಕಾಣೋದಿಲ್ಲ. ಬಹುಶಃ ಏಕಕಾಲಕ್ಕೆ ಒಂದು ಅಧ್ಯಾತ್ಮ ಪಥ ನಡೆಯುವವನಿಗೆ ಈ ಥರದ ದೈಹಿಕ ಮತ್ತು ಆಂತರಂಗಿಕ ಬಲ ಬರೋದಿದೆಯಲ್ಲ, ಅದು ಅಪರೂಪದ ಒಂದು ಕಾಂಬಿನೇಷನ್.
ಪ್ರಾರ್ಥನೆ ಹಾಗೆ ಮಾಡ್ತಿದ್ದಾರೆ ಉಪನಿಷತ್ಕಾರರು. ಯಾಕೆ? ಇದು ಹೊರಗೆ ಕಾಣಿಸುವ ದೇಹ ಹೊರಗಿನದರಲ್ಲಿ ಸಂತೋಷಪಟ್ಟು ತನ್ನ ಸಮಯವನ್ನು ಕಳೆದರೆ 50 ಮೇಲೆ ಪಶ್ಚಾತ್ತಾಪ ಶುರುವಾಗುತ್ತೆ. 50ರವರೆಗೆ ಭಾರಿ ಮಜಾ ಮಾಡುತ್ತೆ. ಯಾಕೆಂದರೆ ಅದಕ್ಕೆ ಗೊತ್ತೇ ಇಲ್ಲ ಇದೊಂದು ದಿವಸ ಇಲ್ಲವಾಗುತ್ತೆ ಅಂತ. 50ರವರೆಗೆ ಮಜಾ ಮಾಡುವಾಗ ಅದೇನು ತಿಳಿದಿದೆ ಅಂದರೆ ನಾನು 100 ವರ್ಷದವರೆಗೂ ಹಿಂಗೆ ಇರ್ತೀನಿ ಅಂತ. ಅದಕ್ಕೇ ಭಾಗವತ ಹೇಳುತ್ತೆ 50 ಆಗುವಾಗ ಚಂಡವೇಗ ಬರ್ತಾನೆ. ಅವ ಚಂಡವೇಗ ಬಂದು ಹಿಪ್ಪು ಮುಪ್ಪು ಮಾಡಿಬಿಡ್ತಾನೆ. ಹಾವು ಏನು ಸೆಣಸಾಟ ಮಾಡಿ ಇನ್ನೇನು ಮುಗೀತು ಅನ್ನುವಂಗೆ ಸಾಯುವವರೆಗೆ ಹೋಗುತ್ತೆ ಪಂಚಪ್ರಾಣ. ಯಾವುದನ್ನು ಸೂಚಿದ್ರು ಶ್ರೀಮದ್ ಭಾಗವತದಲ್ಲಿ ಅಂತಂದರೆ, ವಯಸ್ಸು 50 ಆದಾಗ ಆಲ್ಮೋಸ್ಟ್ ನಿನ್ನ ಎಲ್ಲ ಕಾರ್ಬಾರು ಮುಗೀತಯ್ಯ. ಆಗ ಗೊತ್ತಾಗುತ್ತೆ, ಓಹೋಹೋ ನಾನು ಮಜಾ ಅಂತ ತಿಳಿದ 50 ವರ್ಷ ಹಾಳಾಯಿತು, ಇನ್ನುಳಿದ 50 ವರ್ಷದಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ನಾವು ಸ್ವಲ್ಪ ಆಚೆ ಕಡೆ ಬರ್ತೇವೆ. ಆಗ ಟೂ ಲೇಟ್. ನೀವು ಸ್ವಲ್ಪ ಗಮನಿಸಿ, 50ರವರೆಗೆ ನೀವು ಕಣ್ಮುಚ್ಚಿದ್ರು ನಿಮಗೆ ನಿಮ್ಮ ಬ್ಯೂಟಿ, ನೀವು ನಿಮ್ಮ ಇರುವ ಚಹರೆ ಎಲ್ಲ ಕಾಣ್ತದೆ. ಕಣ್ಮುಚ್ಚಿಯೂ ಕೂಡ ಯು ಕ್ಯಾನ್ ಫೀಲ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಕಾಣ್ಬೋದು. 50ರ ನಂತರ ನೀವು ಕಣ್ಮುಚ್ಚಿ ನಿಮಗೆ ನಿಮ್ಮನ್ನು ಕಾಣೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಇನ್ನರ್ ಬೀಯಿಂಗ್ ಉಂಟಲ್ಲ, ಎಕ್ಸ್ಪ್ರೆಷನನ್ನು ಕಡಿಮೆ ಮಾಡಿಬಿಡ್ತದೆ. ಇನ್ನರ್ ಬೀಯಿಂಗ್ ನಮ್ಮ ಒಳಗೆ ಅತ್ಯಂತ ಪವರ್ಫುಲ್ಲಾಗಿ ನಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿ ನಮಗೆ ಕಾಣಿಸುವುದು 50ರವರೆಗೆ ಮಾತ್ರ. ಆಫ್ಟರ್ 50 ನಾನು ಹೇಗಿದ್ದೇನೆ ಅಂತ ಕನ್ನಡಿ ನೋಡಿಯೇ ತಿಳಿಬೇಕು. ನಾನು ಹೇಗಿದ್ದೇನೆ ಅಂತ ನನ್ನನ್ನು ನಾನು ಕಣ್ಮುಚ್ಚಿ ಇಮ್ಯಾಜಿನ್ ಮಾಡಲಿಕ್ಕೆ ಬಾರದೇ ಇರುವಷ್ಟು ಇನ್ನರ್ ಬೀಯಿಂಗ್ ವಿಡ್ರಾವಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲದರ ಒಟ್ಟು ಅರ್ಥ ಏನು ಅಂದರೆ, ನಮ್ಮ ಎಲ್ಲ ಇಂದ್ರಿಯಾದಿಗಳು ನಮ್ಮನ್ನು ನಾವು ಪವರ್ಫುಲ್ ಮಾಡಿಕೊಳ್ಳುವ ಎಕ್ಸ್ಟರ್ನಲ್ ಫ್ಯಾಕ್ಟರಿಗಾಗಿ ಬಂದಿಲ್ಲ ಅಂತ. ಅವುಗಳ ಮುಖೇನ ನಾವು ಹೋಗಬೇಕಾದದ್ದು ಬೇರೊಂದು ದಿಕ್ಕು ಇದೆ. ನಾವು ಬೇರೆ ಏನನ್ನು ಹುಡುಕಲಿಕ್ಕೆ ಬಂದವರು, ಬೇರೆ ಏನನ್ನು ಕಾಣಬೇಕಾದವರು. ಆ ಬೇರೆ ಏನನ್ನು ನೋಡುವುದಕ್ಕೆ ಈ ಇಂದ್ರಿಯಗಳು ಸಹಾಯ ಮಾಡಬೇಕು. ಅದಕ್ಕಾಗಿ ಆಪ್ಯಾಯಂತು ಮಮ ಅಂಗಾನಿ, ಈ ಅಂಗಾಂಗಗಳು ಬರೀ ಇಂದ್ರಿಯ ಹೇಳಲಿಲ್ಲ ಅವರು, ಅಂಗಾಂಗಗಳಿವೆ. ಅದು ನಮಗೆ ಬೇರೆಯವರಿಗೆ ಖುಷಿ ಕೊಡುವುದಕ್ಕಿದೆ ಅಂತಲೇ ತಿಳಿದ ಕೆಲವು ಅಂಗಗಳಿವೆ, ಅಥವಾ ಖುಷಿಯನ್ನು ಸ್ವೀಕರಿಸುವುದಕ್ಕೆ ಇದೆ ಅಂತ ತಿಳಿದ ಅಂಗಾಂಗಗಳಿವೆ. ಒಂದು ಕಾಲಕ್ಕೆ ಪ್ರತಿಮಾ ಬೇಡಿ ಅಂತ ನಿಮಗೆ ಗೊತ್ತು, ಬೆತ್ತಲಾಗಿ ಓಡಿದ್ಲು ಸಮುದ್ರ ದಡದಲ್ಲಿ. ಅವಳೊಬ್ಬ ಚಲನಚಿತ್ರ ನಟಿ. ಆ ಕಾಲಕ್ಕೆ ಅವಳನ್ನು ಸಂದರ್ಶಕರು ಪ್ರಶ್ನೆ ಮಾಡ್ತಾರೆ, ಏನು ನಿನ್ನನ್ನು ನೀನು 4 ಜನರ ಮುಂದೆ ಪ್ರಚಾರದಲ್ಲಿ ಇಡಲಿಕ್ಕೋಸ್ಕರ ಬೆತ್ತಲೆ ಓಡಿದ್ದ ಅಂತ ಕೇಳುತ್ತಾರೆ ಪ್ರಶ್ನೆ. ಅವಳಾಗ ಉತ್ತರ ಕೊಡ್ತಾಳೆ, ಇಲ್ಲ, ನನಗೆ ನನ್ನ ಒಳಗೊಂದು ಕಾಮಾಕಾಂಕ್ಷೆ ಎಲ್ಲ ಇತ್ತು. ಸಾಕಷ್ಟು ಗಂಡಸರ ಜೊತೆಗೆ ಹೋಗಿದ್ದೆ. ಈ ಗಂಡಸಾದ ಮೇಲೆ ಇಷ್ಟೆಯ ಇನ್ನೊಬ್ಬ ಗಂಡಸು, ಮತ್ತೊಬ್ಬ ಗಂಡಸು, ನಾನು ನೋಡದ ಗಂಡಸರಿಲ್ಲ. ಚಿಕ್ಕಂದಿನಲ್ಲಿ ತಾನು ಲಕ್ಷಣ ಇರಲಿಲ್ಲ ಅನ್ನುವುದನ್ನು ಅವಳು ಗಮನಿಸ್ತಾಳೆ. ಬಾಲ್ಯದಲ್ಲಿ ಅವಳ ಅಕ್ಕ ತಂಗಿಯಂದ್ರನ್ನು ಎಲ್ಲ ಬಂದವರು ಆಕರ್ಷಿತವಾಗಿ ಕರ್ಕೊಳ್ಳೋದು, ಮುದ್ದು ಮಾಡೋದು. ಇವಳನ್ನು ಯಾರೂ ಆಕರ್ಷಿತವಾಗಿ ಕರ್ಕೊಳ್ಳಲ್ಲ, ಮುದ್ದು ಮಾಡಲ್ಲ. ಯಾಕೆ? ನೋಡೋಕ್ಕೆ ಆಕರ್ಷಕ ಇರೋದಿಲ್ಲ ಅವಳು. ಒಳಗೊಳಗೆ ತನ್ನಷ್ಟಕ್ಕೆ ನಾನು ಆಕರ್ಷಕವಾಗಿಲ್ಲ, ನನ್ನ ಅಕ್ಕ ತಂಗಿಯಂದ್ರನ್ನು ಬೇರೆಯವರು ಎಷ್ಟು ಬೇಗ ಸೆಳೆದು ಮುದ್ದಾಡ್ತಾರೆ ಅಷ್ಟು ನನ್ನನ್ನು ಕರೆಯೋದಿಲ್ಲ. ಯಾಕಂದರೆ ನಾನು ನೋಡಲಿಕ್ಕೆ ಚೆಂದ ಇಲ್ಲ. ಅವಳಿಗೆ ಜೀವನದಲ್ಲಿ ಒಂದೇ ಒಳಗೆ ಸ್ಟಾರ್ಟ್ ಆಗೋದು ಕಡೆಗೆ ಅನುಸಂಧಾನ ಏನು ಅಂದರೆ, ನನ್ನನ್ನು ನಾನು ಎಷ್ಟು ಆಕರ್ಷಕ ಆಗುವ ಹಾಗೆ ಬೆಳಿಬೇಕು ನನ್ನ ಒಳಗಿನದ್ದು ಅಂತಂದರೆ, ನನ್ನನ್ನು ನೋಡಿದವ ನನ್ನನ್ನು ಬಿಟ್ಟು ಹೋಗಬಾರ್ದು, ಹಂಗಾಗಬೇಕು ಅಂತ ಅವಳು ಒಳಗೊಂದು ತಪಸ್ಸು ಶುರು ಮಾಡ್ತಾಳೆ. ಇದು ಬಾಲ್ಯದಿಂದ ಅವಳಲ್ಲಿ ಯಾವುದು ತಪಸ್ಸು ಅಂತ ಅವಳು ಬರ್ಕೋತಾಳೆ. ಆಗ ಅವಳ ಜೀವನದ ಪರಿಣಾಮ ಎಷ್ಟು ಬದಲಾಗ್ತದೆ ಅಂದರೆ, ಅವಳೇ ಹೇಳ್ತಾಳೆ, ಬರಬರ್ತಾ ಅವಳಿಗದೊಂದು ಎಷ್ಟು ಸ್ಟ್ರೆಂತ್ ಆಗಿ ಡೆವಲಪ್ ಆಗ್ತದೆ ಅಂದರೆ, ಅವಳನ್ನು ನೋಡಿದ ಒಬ್ಬ ಗಂಡಸು ಅವಳನ್ನು ನೋಡಿದಾಗ ಇವಳೇನಾದರೂ ಅಂದುಕೊಂಡ್ರೆ, ಇವನು ಇವತ್ತು ನನ್ನ ಹತ್ರ ಬರಬೇಕು ಅಂತ ಅಂದುಕೊಂಡ್ರೆ ಅವ ಬರ್ತಿದ್ದ. ಇದನ್ನು ಬರೀತಾಳೆ ಅವಳು, ದಾಖಲಿಸ್ತಾಳೆ. ಅವಳು ಥ್ರೂ ಔಟು ತನ್ನ ಜೀವನದಲ್ಲಿ ಇವತ್ತು ಇವನು ಬರ್ತಾನೆ ಅಂದರೆ ಬರ್ತಾನೆ. ಹೀಗೆ ಗಂಡಸರ ಜೊತೆಗೆ ಮಲಗುವ ಮತ್ತು ಗಂಡಸರನ್ನು ನಾನು ಸೆಳೆಯಬಲ್ಲೆನ ಅನ್ನುವ ಚಾಲೆಂಜನ್ನೇ ತನ್ನ ಬದುಕಿಗೆ ಮಾಡಿಕೊಂಡ್ಳು ಇಂದ್ರಿಯಗಳ ಮುಖಾಂತರ. ಒಂದು ಹಂತ ಬಂದಾಗ ನೋಡಿ, ಅದು ಒಂದು ತಪಸ್ಸಿನ ಭಾಗವಾಗಿ ಅವಳಿಗೆ ಒಂದು ಪ್ರಶ್ನೆಯನ್ನು ಹುಟ್ಟಿಸಲಿಕ್ಕೆ ಶುರು ಮಾಡಿತ್ತು. ಅವಳು ಕೇಳೋಕ್ಕೆ ಶುರುವಾಯಿತು ಅವಳ ಒಳಗಿನದ್ದು.
ಅಲ್ಲ, ನಿನ್ನೆ ಒಬ್ಬ ಬಂದ, ಇವತ್ತು ಇನ್ನೊಬ್ಬ ಬಂದ, ನಾಳೆ ಮತ್ತೊಬ್ಬ ಬರ್ತಿದ್ದಾನೆ, ಇಷ್ಟೇಯಾ? ನಿನ್ನೆಯ ಮುತ್ತಿಗೂ ಇವತ್ತಿನ ಮುತ್ತಿಗೂ ಏನು ವ್ಯತ್ಯಾಸ ಅಂತೆಲ್ಲ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ಲು ಅವಳು. ಅದೇ ಚರ್ಮ, ಅದೇ ಅನುಭವ, ಇದಕ್ಕಾಗಿಯೇ ನಾನು ಬಂದದ್ದ, ಇದರಾಚೆಗೆ ಏನು ಇಲ್ವಾ? ಈ ಪ್ರಶ್ನೆ ಕೇಳ್ತಾ ಕೇಳ್ತಾ ಅವಳ ಒಳಗೆ ಎಂಥ ಜಾಗೃತಿ ಮೂಡಲಿಕ್ಕೆ ಶುರುವಾಗ್ತದೆ ಅಂದರೆ, ಅವಳಿಗೆ ಬರುವ ಗಂಡಸೆಲ್ಲ ಮಗು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ನಾನೇ ಹೆತ್ತ ಮಗು ಇದು ಅಂತ. ಆ ಸ್ಥಿತಿಯಲ್ಲಿರುವಾಗ ಅವಳು ಎಲ್ಲರನ್ನೂ ಮಗು ಅಂತ ಅನುಭವಿಸಬೇಕು. ಮಗುವೇ, ಇನ್ನು ಗಂಡಸು ಅಂದರೆ ನಾನು, ನನಗೆ ಪುರುಷ ಭಾವ, ಇವ ನನ್ನನ್ನು ಸೇರಲಿಕ್ಕೆ ಬರ್ತಾನೆ ಅನ್ನೋದು ಹೊರಟು ಹೋಯಿತು ಅನ್ನುವ ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾದ ಮೇಲೆ ಬಹಳ ಪ್ರೀತಿ ಮಾಡುವ ಅವಳ ಮಗನ ವಯಸ್ಸಿನ ಒಬ್ಬ ಹುಡುಗ ಬರ್ತಾನೆ ಅವಳ ಹತ್ರ. ಆ ಮಗನ ವಯಸ್ಸಿನ ಹುಡುಗ ಬಂದು ಹೇಳ್ತಾನೆ, ನನಗೆ ನಿನ್ನ ಜೊತೆ ಮಲಗಬೇಕು. ಅವಳು ಬರ್ಕೋತಾಳೆ ಅವಳ ಡೈರಿಯಲ್ಲಿ, ನನ್ನ ಜೀವನದ ಅತ್ಯಂತ ದುಃಖದ ದಿನ ಅದು ಅಂತ. ಯಾಕೆಂದರೆ ನಾನು ನನ್ನ ತಾಯಿತನದ ತುತ್ತು ತುದಿಯನ್ನು ಅನುಭವಿಸ್ತಾ ಎದುರಿಗಿರುವ ಗಂಡಸನ್ನೆಲ್ಲ ನನ್ನ ಮಗುವಾಗಿ ಅನುಭವಿಸ್ತಿರುವ ಹೊತ್ತಿಗೆ ನನಗೆ ನನ್ನ ಮಗನಿಗೆ ನನ್ನಲ್ಲಿ ತಾಯಿ ಕಾಣಲಿಲ್ವಲ್ಲ ಅಂತ ನನಗೆ ದುಃಖ ಪ್ರಾರಂಭ ಆಯಿತು. ನನಗೆ ಕಂಡ್ರೆ ಸಾಲದಲ್ಲ, ನನಗೆ ಕಂಡ್ರೆ ಸಾಲದು, ಮಗುವಿಗೆ ಕಾಣಬೇಕು ನಾನು ತಾಯಿ. ಕಾಣಲಿಲ್ವಲ್ಲ, ಎಷ್ಟೋ ಸಾರಿ ಆಗುತ್ತಲ್ಲ, ನಮಗೆ ತಾಯಿ ಅಂತ ಅನಿಸುತ್ತೆ, ಆ ತಾಯಿಗೆ ಅನಿಸಲ್ಲ ನಾವು ಮಗು ಅಂತ. ನಮಗೆ ಆ ತಾಯಿಯೇ ಬೇಕು ಅನಿಸುತ್ತೆ, ಆ ತಾಯಿಗೆ ಅನಿಸಿರೋದಿಲ್ಲ ಈ ಮಗು ಬೇಕು ಅಂತ. ಎಷ್ಟೋ ಆಗುತ್ತೆ. ಇದೆ ಮುಂದೆ ಇದೆ, ಅದನ್ನೇ ಹೇಳ್ತಾರೆ, ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮಾ ಬ್ರಹ್ಮ ನಿರಾಕರೋತ್. ಅದೆಲ್ಲವೂ ನೋಡಿ, ಯಾವುದೂ ಕೂಡ ನಮ್ಮ ಬದುಕನ್ನು ಬಿಟ್ಟಿಲ್ಲ ಉಪನಿಷತ್ತಿನ ದರ್ಶನ. ನೀವು ಅದನ್ನು ದೇವರು ಅಂತ ಭಾವಿಸದೆ ನಮಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ತಾಯಿ ಮಗುವಿನ ಸಂಬಂಧಕ್ಕೋ, ಗಂಡ ಹೆಂಡತಿಯ ಸಂಬಂಧಕ್ಕೋ, ನಾನು ಮತ್ತು ನನ್ನ ಯಾವುದೋ ಪ್ರೀತಿಸುವ ಜೀವ ಸಂಬಂಧದ ಸ್ನೇಹಿತನಿಗೋ ಹೋಲಿಸಿಕೊಂಡು ನೋಡಿದರೆ ಅದು ಅಧ್ಯಾತ್ಮವೇ. ಈ ಪ್ರತಿಮಾ ಬೇಡಿಗೆ ಅನಿಸುತ್ತೆ, ನನಗೆ ತಾಯಿ ಅನ್ನಿಸಿ ಉಪಯೋಗ ಇಲ್ಲ, ಅವನಿಗೆ ಅನ್ನಿಸಲಿಲ್ವಲ್ಲ. ಅವಳು ಓಪನ್ನಾಗಿ ಅಭಿವ್ಯಕ್ತಿಸಿ ಹೇಳ್ತಾಳೆ, ನನಗೆ ನೀನು ನನ್ನ ಮಗು ಅಂತ ಕಾಣ್ತೀಯಪ್ಪ, ನಾನು ನಿನ್ನ ತಾಯಿ ಅನ್ನುವ ಭಾವ ಇದೆ, ನನ್ನ ಜೊತೆಗೆ ಹಾಗೆ ಯೋಚಿಸಬೇಡ ಅಂತ. ಅವನಿಗೆ ಅವಳ ಹಿಸ್ಟರಿ ಗೊತ್ತಿರ್ತದೆ. ಅವನು ಹೇಳ್ತಾನೆ, ಇಷ್ಟು ಜನ ಗಂಡಸರ ಜೊತೆಗೆ ಮಲಗಿದ್ದೆ, ನಾನು ಬೇಡವಾದೆನಾ ಅಂತ. ನೋಡಿ, ಅವಳಿಗೆ ಮತ್ತೆ ಚಾಲೆಂಜ್. ಆಗ ಪ್ರತಿಮಾ ಬೇಡಿ ಬರ್ಕೋತಾಳೆ, ಆ ಹುಡುಗನಿಗೆ ನನ್ನಲ್ಲಿ ತಾಯಿ ಕಾಣಿಸದೇ ಇದ್ದರೆ ನಾನಿನ್ನೂ ಪರಿಪೂರ್ಣ ತಾಯಿ ಆಗಿಲ್ಲ ಎಂದು ಅರ್ಥ. ಅದನ್ನೂ ಸವಾಲು ಎಂದು ಸ್ವೀಕರಿಸಿ ಅವನ ಜೊತೆಗೂ ಮಲಗುವುದು ಎಂದು ತೀರ್ಮಾನಿಸಿದೆ. ಅದು ನನ್ನ ಜೀವನದ ಅತ್ಯಂತ ದುಃಖದ ದಿನ ಎಲ್ಲ ಹೇಳ್ತಾಳೆ. ಇದಾದ ನಂತರ, ಆ ಘಟನೆಯ ನಂತರದ ಎಷ್ಟೋ ಸಮಯದ ಬಳಿಕ ಅವಳು ಹೀಗೆ ಒಂದು ಓಟಕ್ಕೆ ಹೋಗುವುದು. ಇದೆಲ್ಲವನ್ನು ಅವಳು ಹೇಳೋದಿಲ್ಲ ಅಲ್ಲಿ. ಅದು ಅವಳು ಬರೆದ ಡೈರಿಯ ಪುಟಗಳಲ್ಲಿ ಆ ಬಳಿಕ ಮಗಳು ಅದನ್ನು ಪ್ರಕಟಪಡಿಸಿದ್ಲು. ಅವಳ ಮಗಳು ಪ್ರಕಟ ಮಾಡಿದ ಪುಸ್ತಕದಲ್ಲಿ ಪ್ರಕಟವಾಯಿತು. ಪ್ರತಿಮಾ ಎಲ್ಲೂ ಹೇಳಲಿಲ್ಲ ಇದೆಲ್ಲ ತನ್ನ ಜೀವನದಲ್ಲಿ ಹೀಗೆ ನಡೆದಿದೆ ಅಂತ. ಆ ಡೈರಿಯ ಪುಟಗಳನ್ನು ಆ್ಯಸ್ ಇಟ್ ಈಸ್ ಮಗಳು ಪಬ್ಲಿಷ್ ಮಾಡಿದ್ಲು. ಪುಸ್ತಕಕ್ಕೆ ಹೆಸರೇ ಟೈಮ್ ಪಾಸ್ ಅಂತ. ಅವಳಿಗೆ ಅನಿಸಿಬಿಡ್ತು, ನಾನು ಜೀವನ ಎಲ್ಲ ಟೈಮ್ ಪಾಸ್ ಮಾಡಿಬಿಟ್ಟೆ, ಏನೂ ಮಾಡಲಿಲ್ಲ ಅಂತ. ಮಗಳು ಅದಕ್ಕೆ ಟೈಮ್ ಪಾಸ್ ಅಂತ ಹೆಸರು ಕೊಟ್ಟು ಪುಸ್ತಕ ಪ್ರಕಟಿಸಿದ್ಲು. ಏನು ಸಂಗತಿ ಅಂತಂದರೆ, ಹಾಗೆ ಆದಾಗ ಒಂದು ಓಟದ ನಂತರದ ಏನು ಸಂದರ್ಶನದಲ್ಲಿ ಅವಳನ್ನು ಕೇಳಿದ್ರಲ್ಲ, ನೀನೇನು ಪ್ರಚಾರಕ್ಕೆ ಬೇಕಾಗಿ ಓಡಾಡಿದ್ದ ಅಂತ. ಪ್ರತಿಮಾ ಉತ್ತರ ಕೊಡ್ತಾಳೆ, ನನಗೆ ನನ್ನನ್ನು ಪರೀಕ್ಷಿಸುವುದಿತ್ತು. ಈ ದೇಹ ನಾನು ಬಹಳ ಬಳಸಿದ್ದೇನೆ, ದೈಹಿಕ ಸುಖಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ. ಆದರೆ ಈ ದೇಹದಲ್ಲಿ ನಿಜವಾಗಿ ಏನಿದೆ ಅಂತ ನಾನು ಪರೀಕ್ಷಿಸುವುದಕ್ಕಾಗಿ ಬೆತ್ತಲೆ ಓಡಾಡಿದೆ. ಅವಳು ಹೇಳ್ತಾಳೆ, ವೆನ್ ಐ ಜಸ್ಟ್ ರಿಮೂವ್ಡ್ ಆಲ್ ದಿ ಕ್ಲೋತ್ಸ್ ಆ್ಯಂಡ್ ವೆಂಟ್ on the seashore, I understood my body is nothing but the collection of flesh and blood ಅಂತ. This is nothing but the collection of flesh and blood. ಇದು ಎಲ್ಲರೂ ಹೇಳಬಹುದು. ಆ ಬಳಿಕ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾಳೆ, in the body we love few parts which has
ನೋ ಬೋನ್ಸ್, ಓನ್ಲಿ ಫ್ಲೆಶ್ ಆ್ಯಂಡ್ ಬ್ಲಡ್. ಫಾರ್ ಎಕ್ಸಾಂಪಲ್, ಯು ಕನ್ಸಿಡರ್ ಮೈ ಲಿಪ್, it doesn't have bones. You consider my breast, it doesn't have bones. You consider my vagina, it doesn't have bones. It is nothing but flesh and blood. I understood we are loving the flesh and blood part. ಮಾಂಸ ಮುದ್ದೆಯನ್ನು ಪ್ರೀತಿಸ್ತಿದ್ದೇವೆ ಅನ್ನೋದು ನನಗೆ ಗೊತ್ತಾಯಿತು ಅಂತಾಳೆ ಅವಳು. ನಾವು ಯಾವುದನ್ನು ಮಾಂಸವನ್ನೇ ಪ್ರೀತಿಸುವುದು, ಒಂದು ಗಂಡಿನ ಅವಯವಕ್ಕೆ ಬಂದರೂ ಕೂಡ ಅದಕ್ಕೆ ಬೋನಿಲ್ಲ. ಅವಳು ಅದೆಲ್ಲವನ್ನು ಹೇಳಿ ನಾವು ಅಲ್ಟಿಮೇಟ್ಲಿ ಪ್ರೀತಿಸುವುದು ಮಾಂಸದ ಮುದ್ದೆಯನ್ನು, ಮಾಂಸ ರಕ್ತವನ್ನು. ಸಪೋಸ್ ಆ ಮಾಂಸ ರಕ್ತ ಹೋದರೆ ಇದು ಏನೂ ಇಲ್ಲ ಅನ್ನುವುದನ್ನು ಐ ರಿಯಲೈಸ್ಡ್ ಅಂತ ಹೇಳ್ತಾಳೆ ಅವತ್ತು. ಎಲ್ಲಿಯವರೆಗೆ ಒಬ್ಬ ಮನುಷ್ಯನಿಗೆ ಈ ಥರದ ಒಂದು ಇಂಟರ್ನಲ್ ಅವೇರ್ನೆಸ್ ಬರೋದಿಲ್ಲ, ಅಲ್ಲಿಯವರೆಗೆ ಇವೆಲ್ಲವೂ ಕೂಡ ಆನಂದ ಕೊಡುವ ಭಾಗ ಅಂತಲೇ ನಾವು ಭಾವಿಸಿ ಬಿಡ್ತೇವೆ. ಯಾರಿಗೆ ಇಂಟರ್ನಲ್ ಅವೇರ್ನೆಸ್ ಬರ್ತದೆ ಆಗ ಅವನಿಗೆ ಗೊತ್ತಾಗುತ್ತೆ, ಓಹೋ ನನ್ನ ಅಂಗಾಂಗಗಳು ನಾನು ಬೇರೆಯವರಿಂದ ಖುಷಿ ಪಡೀಲಿಕ್ಕೋ ಬೇರೆಯವರಿಗೆ ಖುಷಿ ಕೊಡಲಿಕ್ಕೋ ಇರುವುದಲ್ಲ, ಈ ಖುಷಿ ಉಂಟಾಗುವಂತೆ ಮಾಡುವವನನ್ನು ಸೇರಿದರೆ ಒಂದು ಖುಷಿ ಉಂಟು. ಆ ಖುಷಿ ಕೊಡುವವನು ಯಾರು, ಇದರಲ್ಲಿ ಖುಷಿ ಇಟ್ಟವನು ಯಾರು, ಇದರೊಳಗೆ ಖುಷಿ ಇಟ್ಟದ್ದನ್ನು ಖುಷಿಯಾಗಿ ಅನುಭವಿಸುವಂತೆ ಮಾಡಿದವನು ಯಾರು, ಇವನನ್ನು ಹುಡುಕಬೇಕು ಅಂತ ಗೊತ್ತಾಗುವುದೇ ತಲವಕಾರ ಉಪನಿಷತ್ತಿನ ಒಟ್ಟು ಸಂದೇಶ ಕೂಡ. ಆದ್ದರಿಂದ ಅವರ ಶಾಂತಿ ಮಂತ್ರ ಹೇಳುತ್ತೆ, ಆಪ್ಯಾಯಂತು ಮಮ ಅಂಗಾನಿ, ನನ್ನ ಎಲ್ಲ ಅಂಗಗಳನ್ನು ಪುಷ್ಟಿಗೊಳಿಸು, ಗಟ್ಟಿಗೊಳಿಸು ಅಥವಾ ಆಪ್ಯಾಯಮಾನ ಮಾಡು, ಇಷ್ಟವಾಗುವಂತೆ ಮಾಡು, ಅನಿಷ್ಟವಾಗದಂತೆ ನೋಡಿಕೋ, ಎಲ್ಲೋ ದಾರಿ ತಪ್ಪದಂತೆ ಮಾಡು. ಖುಷಿಯಲ್ಲಿ ಎಷ್ಟೋ ಜನ ದಾರಿ ತಪ್ಪುವುದು ಅಂದರೆ ನಾವೇನು ಒಂದೇ ಗಂಡ ಹೆಂಡತಿ ಸಂಬಂಧದಲ್ಲಿ ಇದ್ದೀವಪ್ಪ, ಬೇರೆ ಯಾರ ಹತ್ರ ಹೋಗಿಲ್ಲ, ನಮ್ಮದು ಅಟ್ಲೀಸ್ಟ್ ಸಂಸಾರ ಗೃಹಸ್ಥಾಶ್ರಮ ಅಷ್ಟರ ಮಟ್ಟಿಗೆ ಕಮಿಟೆಡ್ ಅಂತ ಒಂದು ಸಮಾಧಾನ ಮಾಡ್ಬೋದು. ಆದರೆ ರಜನೀಶ್ ಅಲ್ಲೂ ಒಂದು ಸಣ್ಣ ಕೆಣಕು ಮಾತು ಕೇಳ್ತಾನೆ, ಇನ್ ಎವ್ರಿ ಗೃಹಸ್ಥಾಶ್ರಮ ಹೌಸ್ ದೇರ್ ಆರ್ 2 couples ಸ್ಲೀಪಿಂಗ್ ಟುಗೆದರ್ ಅಂತ. ಮ್ಯಾನ್ ವಿಲ್ ಬಿ ಥಿಂಕಿಂಗ್ ಹಿಸ್ ಡ್ರೀಮ್ ಗರ್ಲ್, ದ ವುಮನ್ ವಿಲ್ ಬಿ ಥಿಂಕಿಂಗ್ ಹರ್ ಡ್ರೀಮ್ ಮ್ಯಾನ್. ಹಾಗಾಗಿ ಇಬ್ಬರಿಬ್ಬರು ಮಲಗ್ತಿರ್ತಾರೆ ಪ್ರತಿ ಗೃಹಸ್ಥಾಶ್ರಮದ ಕೋಣೆಯಲ್ಲಿ. ಮಾನಸಿಕ ವ್ಯಭಿಚಾರವೂ ಒಂದು ವ್ಯಭಿಚಾರವೇ ಅಲ್ವಾ? ಸೊ ಈ ಥರ ನಮಗೆ ಆಪ್ಯಾಯಮಾನವಾಗುವುದು ಯಾವಾಗ, ಇದು ನನ್ನ ಖುಷಿಗಾಗಿ ಇದೆ ಅಂತಾದರೆ, ಇಷ್ಟು ಖುಷಿಗಳನ್ನು ನನ್ನಲ್ಲಿ ಇಟ್ಟಿದ್ದಾನೆ ಅಂತಾದರೆ ಯಾಕೆ ಇಟ್ಟಿದ್ದಾನೆ? ಇದು ಬರಬೇಕಾದ ಪ್ರಶ್ನೆ ಅಲ್ವಾ. ನಮಗೆ ಈ ದೇಹದಲ್ಲಿ ಇಷ್ಟು ಖುಷಿಗಳನ್ನು ಯಾಕೆ ಇಟ್ಟಿದ್ದಾನೆ? ಇದರಲ್ಲಿ ಮುಳುಗಿ ಅಂತ ಇಟ್ಟದ್ದಾದರೆ ಎಲ್ಲರೂ ಅದರಲ್ಲಿ ಮುಳುಗಿರುವಾಗ ಸಿಗಬೇಕಾದದ್ದು ಸಿಗಬೇಕಿತ್ತಲ್ಲ. ಅಲ್ಲವಾದದ್ದು ಏನೋ ಒಂದು ಇಟ್ಟಿದ್ದಾನೆ, ಆದದ್ರಿಂದಲೇ ಇದು ನೀನು ಎಲ್ಲರ ಜೊತೆಗೆ ಖುಷಿ ಪಡುವುದಕ್ಕಾಗಿ ಇರುವ ಅವಯವಗಳಲ್ಲ. ಮತ್ತು ಇದರೊಳಗೆ ಖುಷಿಯನ್ನು ಉಂಟು ಮಾಡುವುದಕ್ಕೆ ಕಾರಣಕರ್ತನಾದ ಒಬ್ಬನಿದ್ದಾನಲ್ಲ, ಅವನ ಖುಷಿಯನ್ನು ನೀನು ಅನುಭವಿಸಲಿಕ್ಕೆ ಇದನ್ನು ಬಳಸು. ಆ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿಯೇ ಉಪನಿಷತ್ಕಾರರು ಹೇಳಿದರು, ಈ ಅಂಗಾಂಗಗಳನ್ನು ಯಾವನು ಖುಷಿಯನ್ನು ಇದರೊಳಗೆ ಇಟ್ಟಿದ್ದಾನೆ, ಆ ಖುಷಿಯನ್ನು ಯಾಕೆ ಇಟ್ಟಿದ್ದಾನಲ್ಲ ಮತ್ತು ಯಾಕೆ ಇಟ್ಟಿದ್ದೇನೆ ಅನ್ನುವುದನ್ನು ಹೇಳದೆ ತಾನು ಗುಪ್ತವಾಗಿ ಉಳಿದಿದ್ದಾನಲ್ಲ, ಅವನ ಖುಷಿ ಏನು ಅಂತ ನೋಡುವುದಕ್ಕೆ ಬಳಸುವುದಕ್ಕೆ ಸಾಧ್ಯವಾಗಲಿ. ಆದ್ದರಿಂದ ಇದನ್ನು ಅವನಿಗೆ ಆಪ್ಯಾಯಮಾನಗೊಳಿಸು. ಮತ್ತು ಬರೇ ಅದೊಂದೇ ಅಲ್ಲ, ವಾಕ್ ಪ್ರಾಣ ಚಕ್ಷು ಶ್ರೋತ್ರಂ ಅಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ, ಬರೇ ಅಂಗಾಂಗಗಳಲ್ಲ, ನಮ್ಮಲ್ಲಿ ಎಷ್ಟು ಸಂಪತ್ತು ಇಟ್ಟಿದ್ದಾನೆ. ಇದಕ್ಕೆ ಶ್ರೀಹಿ ಅಂತಲೇ ಹೆಸರು, ಶೀರ್ಷಾಶ್ರಿಯ ಅಂತ. ತಲೆಯಲ್ಲಿ ಆಶ್ರಯ ಪಡೆದಿದೆ, ಆದ್ದರಿಂದ ಶ್ರೀ ಅಂತ ಅದಕ್ಕೆ ಒಂದು ಅರ್ಥ. ಇನ್ನೊಂದು ಮನುಷ್ಯನಿಗೆ ಕೊಟ್ಟಿರುವ ಹುಟ್ಟುತ್ತಲೇ ಬಂದ ಸಂಪತ್ತು, ಇನ್ಯಾರೋ ನಾವು ಸಂಪಾದಿಸಿದ್ದಲ್ಲ. ದುಡ್ಡು ಮತ್ತೊಂದು ಮಗದೊಂದು ನಾನು ಸಂಪಾದಿಸಿದ್ದು ಅಂತ ಹೇಳ್ಬೋದು. ಈ ಇಂದ್ರಿಯ ಸಂಪತ್ತನ್ನು ಭಗವಂತ ಹುಟ್ಟುವಾಗಲೇ ಕೊಟ್ಟು ಬಿಟ್ಟಿದ್ದಾನೆ. ಕೆಲವರಿಗಿಲ್ಲ, ಅದು ಬೇರೆ ಮಾತು. ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಿವಿ ಇಲ್ಲ. ಅದಕ್ಕೆಲ್ಲ ಮತ್ತೆ ನೀವು ಮಹಾಭಾರತದ ಪರಿಶಿಷ್ಟ ಭಾಗ ಕೊನೆಯ 32ನೇ ಸಂಪುಟದಲ್ಲಿ ಶಿವಪಾರ್ವತಿಯ ಸಂಭಾಷಣೆಯ ಕರ್ಮಫಲದ ವಿವರಗಳನ್ನು ಓದಬೇಕು. ಯಾಕೆ ಕಣ್ಣು ಇರೋದಿಲ್ಲ ಕೆಲವರಿಗೆ, ಯಾಕೆ ಕಾಲು ಹೋಗಿರುತ್ತೆ, ಯಾಕೆ ಕಿವಿ ಇರೋದಿಲ್ಲ, ಅದೆಲ್ಲ ಓದಿಬಿಟ್ರ ಕಡೆಗೆ ಕನಿಕರ ಕರುಣೆ ಹೋಗಿಬಿಟ್ಟಿತು. ಅದು ಭಯಾನಕವೇ, ಹೇಳೋದು ಡೇಂಜರಸ್ಸೇ. ಬಟ್ ಕ್ಲಾರಿಟಿಗೋಸ್ಕರ ಓದಬೇಕು. ನಾವು ಏನನ್ನು ಮಾಡಬಾರ್ದು ಅಂತ ಗೊತ್ತಾಗುವುದಕ್ಕೋಸ್ಕರ ಓದಬೇಕು.
ಯಾರ ಮೈಯಲ್ಲಿ ತುಂಬ ಕೂದಲು, ನಮ್ಮಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಸಂಗತಿ ಇದೆ, ಮೈ ತುಂಬ ಕೂದಲಿದ್ದ ಗಂಡಸು ಅಂದರೆ ಬಹಳ ಅಂತ ನಾವೊಂದು ನಮ್ಮಲ್ಲೊಂದು ಪರಿಪಾಠ, ಒಳ್ಳೆ ಅವನು ಬಹಳ ಆಕರ್ಷಕ ವ್ಯಕ್ತಿ ಅಂತ. ಬಹಳ ನನಗೆ ಕೆಲವೆಲ್ಲ ಕುಚೋದ್ಯ ಅನಿಸೋದು ವೇದವ್ಯಾಸರ ಕರ್ಮಫಲದ ಭಾಗ ಓದುವಾಗ. ಯಾರಾದರೂ ಚರ್ಮದ ವಾದ್ಯ ಕದ್ದರೆ, ಚರ್ಮವನ್ನು ಕದ್ದರೆ ಅಂಥವರಿಗೆ ಬಹಳ ಕೂದಲು ಅಂತ ಬರೀತಾರೆ ಅವರು ಮುಂದಿನ ಜನ್ಮದಲ್ಲಿ. ನೋಡಿ, ಇದು ನಾನು ಯಾಕಿದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಂದರೆ, ನೋಡುವ ಔಟ್ಲುಕ್ಕನ್ನೇ, ಯಾರಿಗೆ ಕುರುಡುತನ ಅಂತ ಒಂದು ಮಾತು ಬರುತ್ತೆ, ದಯವಿಟ್ಟು ನೀವು ಈಗಿರುವ ಕುರುಡರನ್ನು ನಾನು ಅವಗಣಿಸಲಿಕ್ಕೋ ಅಥವಾ ಅವರ ಬಗ್ಗೆ ನೀವು ಕನಿಕರವನ್ನು ಕಡಿಮೆ ಮಾಡಲಿಕ್ಕೂ ಹೇಳ್ತಿದ್ದೇನೆ ಅಂತ ಭಾವಿಸಬೇಡಿ. ಸುಮ್ಮನೆ ಒಂದು ಅನಾಲಿಸಿಸ್ಗೆ ನೋಡಿ ಇಟ್ಕೊಳ್ಳಿ ಅಂತ ನಮ್ಮ ಎಚ್ಚರಕ್ಕಾಗಿ ನಾನು ಹೇಳೋದು. ಯಾರು ಕಣ್ಣನ್ನು ಬಿಟ್ಟ ಕಣ್ಣಲ್ಲಿ ಹೆಣ್ಣನ್ನು ಗಂಡನ್ನು ತಿನ್ನುವ ಹಾಗೆ ನೋಡ್ತಿದ್ದನೋ ಅವನು ಕುರುಡ ಅಂತ ಬರೀತಾರೆ ವೇದವ್ಯಾಸರು. ಶಿವಪಾರ್ವತಿ ಸಂಭಾಷಣೆಯಲ್ಲಿ ಕೊಡುವ ವಿವರಣೆ ಹೀಗೆ ಸಾಕಷ್ಟು ಇವೆ. ಒಬ್ಬ ಕುರುಡನಾದರೆ, ಒಬ್ಬ ಕುಂಟನಾದರೆ, ಒಬ್ಬ ಅನಾರೋಗ್ಯದಿಂದ ಇದ್ದರೆ, ಒಬ್ಬನಿಗೆ ಮಾತು ಬಾರದಿದ್ದರೆ, ಎಲ್ಲದಕ್ಕೂ ಕಾರಣಗಳಿವೆ. ಇಲ್ಲಾಜಿಕಲ್ ಆದ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ, ತಾರ್ಕಿಕ ಕಾರಣ ಕೊಟ್ಟೆ ಹೇಳುವಂಥದ್ದು. ಆದ್ದರಿಂದ ನೋಡಿ, ನಮಗೆ ಒಂದು ಜವಾಬ್ದಾರಿ ಇದೆ. ನಾವು ಹುಟ್ಟಿರುವಾಗ ಈ ಇಷ್ಟು ಸಂಪತ್ತುಗಳ ಸಹಿತ ಭಗವಂತ ಕೊಟ್ಟು ಕಳಿಸಿದ್ದಾನೆ. ಈ ಸಂಪತ್ತು ದುರುಪಯೋಗ ಆದರೆ ನಾವೀಗ ಹೇಳಲ್ವಾ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಯಿತು ಅಂತ. ಬಿಸ್ನೆಸ್ಸಿನಲ್ಲಿ ಭಗವಂತ ಯಾಕೆ ಹೇಳಬಾರ್ದು? ಅವನು ಇನ್ವೆಸ್ಟ್ ಮಾಡಿದ್ದಾನೆ ನಮ್ಮ ಮೇಲೆ. ಆ ಇನ್ವೆಸ್ಟ್ಮೆಂಟಿನ ರಿಟರ್ನ್ ನಾವು ಅವನಿಗೆ ಕೊಡಲಿಲ್ಲದಿದ್ದರೆ ಅವನು ಯಾಕೆ ಹೇಳಬಾರ್ದು ಇದು ವೇಸ್ಟ್ ಆಯಿತು ಇನ್ವೆಸ್ಟ್ಮೆಂಟ್, ನಾನು ಇದರಲ್ಲಿ ಇಷ್ಟು ನನ್ನ ಪಾರ್ಟನ್ನು ತಗೋತೀನಿ, ಮುಂದಿನ ಸಾರಿ ಅವನಿಗೆ 4 ಭಾಗ ಕೊಡ್ತೀನಿ, ಒಂದು ಕೊಡಲ್ಲ ಅಂದರೆ ಯಾಕೆ ಆಗಬಾರ್ದು? ಯಾಕೆಂದರೆ ನಾನು ಓನರೇ ಅಲ್ವಲ್ಲ, ಅವನು ಓನರ್. ಆ ಓನರ್ ಅವನು ಇನ್ವೆಸ್ಟ್ ಮಾಡಿದ್ದಕ್ಕೆ ನಾನು ಸರಿಯಾಗಿ ರಿಟರ್ನ್ ಕೊಡದೇ ಇದ್ದರೆ ನನ್ನ ಮಿಸ್ಟೇಕ್ ಅದು. ಆದ್ದರಿಂದ ಇದು ಅವನಿಗೆ ಆಪ್ಯಾಯಮಾನವಾಗಲಿ. ಆಪ್ಯಾಯಂತು ಮಮ ಅಂಗಾನೆ, ಯಾವುದೆಲ್ಲ ವಾಕ್ಕಿದೆ, ಪ್ರಾಣ, ಚಕ್ಷು, ಶ್ರೋತ್ರಂ, ಅಥೋ ಬಲಂ, ಇಂದ್ರಿಯಾಣಿ ಚ ಸರ್ವಾಣಿ, ಎಲ್ಲ ಇವೆ ನನ್ನಲ್ಲಿ. ಈ ವಾಕ್ ಇದು ಅವನಿಂದಲೇ ಬಂದಿದೆ. ನನಗೆ ವಾಕ್ ಭಗವಂತ ಕೊಟ್ಟ ಸಂಪತ್ತು. ನಾನದನ್ನು ಅವನನ್ನು ಹೇಳುವುದಕ್ಕೆ ಬಿಟ್ಟು ಇನ್ಯಾವುದಕ್ಕೂ ಬಳಸಿದರೆ, ಅವನ ಗುಣಗಾನವನ್ನು ಮಾಡುವುದು ಬಿಟ್ಟು ಇನ್ಯಾವುದನ್ನೋ ಗುಣಗಾನ ಮಾಡಿ, ನೆಲ ನಿನ್ನದು, ಜಲ ನಿನ್ನದು, ಸುಳಿದು ಬೀಸುವ ಗಾಳಿ ನಿನ್ನದಯ್ಯ, ನಿನ್ನ ಅನ್ನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಹೌದಲ್ವಾ? ಇಲ್ಲಿ ಯಾವುದು ಕೊಟ್ಟವರು? ನಮ್ಮ ಗಂಡ ಕೊಟ್ಟಿದ್ದಾನೆ, ನಮ್ಮ ಹೆಂಡತಿ ಕೊಟ್ಟಿದ್ದಾಳೆ ಅಂತ ನಾವು ಹೇಳ್ತೇವೆ. ಗಂಡನಿಗೆ ಕೊಟ್ಟವರು ಯಾರು? ಹೆಂಡತಿಯಿಂದ ಕೊಡಿಸಿದವರು ಯಾರು? ಅದೆಲ್ಲದರ ಮೂಲಕ್ಕೆ ಬನ್ನಿ ಅಂತ ಅವರು ಯಾವಾಗಲೂ ಎಚ್ಚರಿಸೋದು ಯಾವುದಕ್ಕೆ ಅಂದರೆ, ಇದರ ಒರಿಜಿನಲ್ ಸೋರ್ಸ್ ಒಬ್ಬ ಇದ್ದಾನೆ, ಮರಿಬೇಡಿ. ಪೇಟೆಂಟ್ ರೈಟ್ ಅಂತ ಹೇಳ್ತೇವಲ್ಲ, ಅದು ಅವನು. ನಾವೀಗೆಲ್ಲ ನಮ್ಮ ಪೇಟೆಂಟ್, ನನ್ನ ವಾಯ್ಸ್ ನನ್ನ ಪೇಟೆಂಟ್, ನನ್ನದು ಅಂತೆಲ್ಲ ಮಾಡ್ತೇವೆ. ಈ ಪೇಟೆಂಟಿನ ಪೇಟೆಂಟ್ ಪಾಪ ಸುಮ್ಮನೆ ಕೂತಿದ್ದಾನೆ. ಅವನೇನಾದರೂ ಪೇಟೆಂಟ್ ರೈಟ್ ಇಟ್ಕೊಂಡಿದ್ದರೆ ಕಥೆ ಏನಿತ್ತು? ನಿಮ್ಮ ಧ್ವನಿಯಲ್ಲಿ ನೀವು ಮಾತಾಡುವ ಹಾಗೆ, ನನ್ನ ಧ್ವನಿಯಲ್ಲಿ ನಾನು ಮಾತಾಡುವ ಹಾಗೆ, ನನಗೆ ತಿಳಿದ ವಿಷಯವನ್ನು ನಾನು ಹೇಳುವ ಹಾಗೆ, ನಿಮಗೆ ಇಷ್ಟವಾದ ವಿಷಯವನ್ನು ನೀವು ಮಾತಾಡುವ ಹಾಗೆ ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟುಕೊಟ್ಟಿದ್ದಾನಲ್ಲ. ಎಂಥ ಕರುಣಾಮಯಿ! ಕರುಣಾಮಯಿಯೇ ಕರ್ಮಫಲದ ಹಿನ್ನೆಲೆಗೆ ಬಂದರೆ ಕಾಠೋರ್ಯದಿಂದ ಕತ್ತರಿಸಬೇಕಾದಲ್ಲಿ ಕತ್ತರಿಸ್ತಾನೆ. ಹಾಗಾಗಿ ಈ ವಾಕ್ ಇದು ಸಾಮಾನ್ಯವಲ್ಲ, ಇದು ಅವನು ಕೊಟ್ಟದ್ದು. ಪ್ರಾಣ, ಈ ಉಸಿರು ಸಾಮಾನ್ಯವಲ್ಲ, ಇದು ಅವನು ಕೊಟ್ಟದ್ದು. ಅವನು ಬೇಡ ಅಂತ ಅನ್ನಿಸಿದ ದಿನ, ಕ್ಷಣ, ಆ ಮಿನಿಟ್ಟಿಗೆ ಇದು ಇರೋದಿಲ್ಲ. ಆಗ ನೀವು ಯಾರೂ ಕೂಡ ಓಹೋ ವೀಣಾ ಮಾತಾಡ್ತಿದ್ದಾರೆ ಅನ್ನೋದಿಲ್ಲ. ಹೆಣ ಬಿದ್ದಿದೆ ಎತ್ತಿ ಇಂತಿರಿ, ಶವವಾಗಿ ಬಿಡ್ತದೆ ವಿತಿನ್ ನೋ ಟೈಮ್. ಹಾಗಾಗಿ ಈ ಪ್ರಾಣ, ಚಕ್ಷುಹು, ಈ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಎಲ್ಲ ನೋಡಲಿಕ್ಕೆ ಭಾರಿ ಆರಾಮದಲ್ಲಿ ಬೇಡಾದ್ದನ್ನೆಲ್ಲ ನೋಡುವುದಕ್ಕೆ ಬಳಸ್ತಾ ಇದ್ದೇವೆ. ಬೇಕಾದದ್ದನ್ನೇ ನೋಡು ಅಂದರೆ ಕೇಳದೇ ಇರುವ ಯಾವುದೋ ಚಾಂಚಲ್ಯವೂ ನಮ್ಮೊಳಗಿದೆಯಲ್ಲ, ಅದನ್ನೇ ನಾವು ಸರೆಂಡರ್ ಆಗಿ ಅದೇ ಹೇಳಿದ್ದನ್ನು ಕೇಳಿಕೊಂಡಿದ್ದೇವೆ. ಆದರೆ ಕಣ್ಣು ನಿಜಕ್ಕೂ ನಮಗೆ ಕೊಟ್ಟದ್ದು ಯಾವುದಕ್ಕಾಗಿ? ನಿಜವಾಗಿ ನೋಡಬೇಕಾದದ್ದು ಯಾವುದು? ಅದು ಯಾವುದನ್ನು ನೋಡದೆ, ಮಾಡಬೇಕಾದ್ದನ್ನು ಮಾತಾಡದೆ, ಮಾತಾಡಬಾರದ್ದನ್ನು ಮಾತನಾಡಿ, ಕೇಳಬೇಕಾದದ್ದನ್ನು ಕೇಳದೆ, ನೋಡಬೇಕಾದದ್ದನ್ನು ನೋಡದೆ ಇದ್ದಾಗಲೂ ಬದುಕಿಕೊಂಡು ನಾನೇ ಬದುಕಿದೆ ಅಂತ ಅಹಂಕಾರ ಪಡ್ತೇವೆ. ಹಾಗಾಗದಿರಲಿ ಅಂತ ಈ ಶಾಂತಿ ಮಂತ್ರ.
ಈ ವಾಕ್, ಈ ಪ್ರಾಣ, ಈ ಚಕ್ಷು, ಈ ಶ್ರೋತ್ರ ನಿಜವಾಗಿ ಯಾವುದಕ್ಕೆ ಬಂದಿದೆಯಲ್ಲ, ಏನನ್ನು ಕಾಣಲಿಕ್ಕೆ, ಏನನ್ನು ಕೇಳಲಿಕ್ಕೆ, ಏನನ್ನು ಆಡಲಿಕ್ಕೆ ಮತ್ತು ಏನನ್ನು ಈ ಜೀವಿತಾವಧಿಯಲ್ಲಿ ಉಸಿರಲಿಕ್ಕೆ ಬಂದಿದೆಯಲ್ಲ, ಆ ಸಂಗತಿಗಳನ್ನು ಸಾಧ್ಯವಾಗಿಸು ಭಗವಂತ ಅಂತ ಶಾಂತಿ ಮಂತ್ರ. ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಂ ಅಥೋ ಬಲಂ. ಬಲ ಅಂದರೆ ಈ ಸಾಮರ್ಥ್ಯ ಅಂತ ಒಂದು ಅರ್ಥ, ಬಲ ಅಂದರೆ ಮನಸ್ಸು ಅಂತ ಇನ್ನೊಂದು ಅರ್ಥ. ಯಾಕೆ? ಇಡೀ ಇಂದ್ರಿಯಗಳನ್ನು ಬಲಿಷ್ಠವಾಗಿ ಆಳುವುದು ಮನಸ್ಸು. ಆ ಅರ್ಥದಲ್ಲಿ ಮನಸ್ಸು ಅದು ಎಲ್ಲೆಲ್ಲೋ ಹೋಗಿಬಿಟ್ರೆ, ಎಷ್ಟೋ ಸಾರಿ ಸಿದ್ದೇಶ್ವರ ಶ್ರೀಗಳು ಹೇಳುವ ಹಾಗೆ, ಒಂದು ಕಡೆ ತಿಪ್ಪೆ ಇದೆ, ಒಂದು ಕಡೆ ಹೂವಿನ ಬಹಳ ಸುಂದರವಾದ ಅರಳಿದ ಬಳ್ಳಿಗಳ ಮಾಡವಿದೆ. ತಿಪ್ಪೆಯ ಏನು ಗೊಬ್ಬರ ಇದೆ ಅದನ್ನು ಹಾಕಿಯೇ ಬಳ್ಳಿಯ ಮಾಡವನ್ನು ಬೆಳೆಸಲಾಗಿದೆ. ಆ ತಿಪ್ಪೆಯ ಗೊಬ್ಬರವನ್ನು ತೆಗೆದುಕೊಂಡು ಬಳ್ಳಿಯ ಮಾಡದ ಹೂವು ಸುಗಂಧ ಬೀರ್ತಿದೆ. ಈ ಕಡೆ ಇರುವ ತಿಪ್ಪೆ ವಾಸನೆ ಅಂತ ಮೂಗು ಮುಚ್ಚುವಷ್ಟು ಗಬ್ಬು ನಾರ್ತಿದೆ. ಆದರೆ ಒಂದು ಕೆಟ್ಟ ನೊಣ ಎಂದೂ ಕೂಡ ಹೋಗಿ ಮಲ್ಲಿಗೆಯ ಹೂವಿನ ಮೇಲೆ ಕೂತ್ಕೊಳ್ಳೋದಿಲ್ಲ, ತಿಪ್ಪೆ ಮೇಲೇ ಕೂತ್ಕೊಳ್ಳುತ್ತೆ. ಅಕ್ಕಪಕ್ಕನೇ ಇದೆ. ಒಂದು ತಿಪ್ಪೆಯ ಗೊಬ್ಬರವನ್ನು ತಗೊಂಡು ತಾನು ಪರಿವರ್ತಿಸಿ ಕೊಟ್ಟಿದೆ, ಇನ್ನೊಂದು ತಿಪ್ಪೆಯ ಗೊಬ್ಬರ ತಾನು ಯಥಾವತ್ತಾಗಿ ವಾಸನೆ ಬಂದುಕೊಂಡಿದೆ. ನೊಣಕ್ಕೆ ವಾಸನೆಯೇ ಇಷ್ಟವಾಗ್ತದೆ, ಹೂವಿನ ಕಡೆಗೆ ಹೋಗುವುದು ದುಂಬಿ ಮಾತ್ರ. ಹೀಗೆ ನಮಗೆ ಗೊತ್ತೇ ಇಲ್ಲದೆ ನಿಜಕ್ಕೂ ಒಳಿತುಗಳನ್ನು ನಮ್ಮ ಮುಂದೆ ಭಗವಂತ ಹರಡಿದ್ದಾನೆ, ಬೇಕಾದಷ್ಟು ಕೆಡುಕುಗಳನ್ನು ಹರಡಿದ್ದಾನೆ. ಅವನು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ. ಎಲ್ಲರಿಗೂ ಒಳಿತುಗಳದ್ದು ಸ್ಯಾಂಪಲ್ಗಳು ಕಣ್ಣ ಮುಂದೆ ಇವೆ, ಬೇಕಾದಷ್ಟು ಕೆಡುಕುಗಳು ಇವೆ. ಯಾವುದರ ಹತ್ರ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡುವುದಕ್ಕೆ ಮನಸ್ಸು ಬಹಳ ಪ್ರಥಮ ಕೆಲಸ ಮಾಡುವ ಒಂದು ಫ್ಯಾಕ್ಟರ್. ಅದಕ್ಕೆ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ. ಈ ಮನಸ್ಸು ಅನ್ನುವ 11ನೇ ಇಂದ್ರಿಯ ಅಂತ ಅದಕ್ಕೆ ಹೆಸರು. 5 ನಮ್ಮ ಈ ಕಾಣುವ ಯಾವ ಜ್ಞಾನೇಂದ್ರಿಯಗಳು, ಇನ್ನು 5 ಕರ್ಮೇಂದ್ರಿಯಗಳು, 11ನೇಯದ್ದು ಮನಸ್ಸು. ಕರ್ಮೇಂದ್ರಿಯ ಅಂದಾಗ ಬಾಯಿ ಬಂತು, ಕೈಗಳು ಬಂತು, ಕಾಲುಗಳು ಬಂತು, ಮೂತ್ರಮಲದ ವಿಸರ್ಜನಾಂಗಗಳು ಬಂತು, ಅದು 5. ಅದು 5ರ ಜೊತೆಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಈ 10ರ ಒಟ್ಟಿಗೆ ಕೆಲಸ ಮಾಡುವ ಇನ್ನೊಂದು ಫ್ಯಾಕ್ಟರ್ 11ನೇಯದ್ದು ಮನಸ್ಸು. ಇದು ಬಲಂ. ಇದು ಇಷ್ಟು ಬಲವಾದರೆ ಇಂದ್ರಿಯಾಣಿ ಚ ಸರ್ವಾಣಿ, ಇಂದ್ರಿಯಗಳು ಮತ್ತು ಸರ್ವ ಅಂಗಾಂಗಗಳು ಬಲಿಷ್ಠವಾಗಲಿ. ಸರ್ವಂ ಬ್ರಹ್ಮೋಪನಿಷದಂ. ಯಾಕೆ ಬಲಿಷ್ಠವಾಗಲಿ? ಯಾಕೆಂದರೆ ಇವು ಯಾವುವು ಕೂಡ ಸುಮ್ಮನೆ ಬಂದವುಗಳಲ್ಲ. ಇವು ಯಾವುವು ಕೂಡ ಹೊರಗೆ ಕಾಣಿಸುವ ಕಣ್ಣು, ಹೊರಗೆ ಕೇಳಿಸುವ ಕಿವಿ, ಹೊರಗೆ ತೋರುವ ನಾಲಿಗೆ, ಮೂಗು, ಚರ್ಮಗಳಲ್ಲ. ಇದರ ಒಳಗೆ ಕಾಣಿಸದ ಇನ್ನಾರೋ ಇದ್ದಾರೆ. ಅದು ಬ್ರಹ್ಮನ ಹತ್ತಿರ ಕರೆದುಕೊಂಡು ಹೋಗಬಲ್ಲ ಉಪನಿಷತ್ತಾಗಿ ನಮ್ಮಲ್ಲಿ ಇದೆ. ಯಾಕೆಂದರೆ ಕಣ್ಣು ಅಂದರೆ ಕಣ್ಣಷ್ಟೇ ಅಲ್ಲ, ಅದು ಆದಿತ್ಯ. ಕಿವಿ ಅಂದರೆ ಕಿವಿ ಅಷ್ಟೇ ಅಲ್ಲ, ಅದು ಚಂದ್ರ ಮತ್ತು ದಿಗ್ದೇವತೆಗಳು. ಮೂಗು ಅಂದರೆ ಮೂಗು ಅಷ್ಟೇ ಅಲ್ಲ, ಅಲ್ಲಿ ಅಶ್ವಿನಿ ದೇವತೆಗಳು ಮತ್ತು ಮುಖ್ಯ ಪ್ರಾಣ. ಬಾಯಿ ಅಂದರೆ ಬಾಯಿ ಅಷ್ಟೇ ಅಲ್ಲ, ಅಲ್ಲಿ ವರುಣನಾಗಿ ಜಲದ ಭಾಗ, ಎಂಜಲು ಅಂತ ಉಗುಳು ಅಂತ ನಾವು ಯಾವುದಂತೇನೆ ಅದು ವರುಣ, ವಾಕ್ಕಾಗಿ ಅಗ್ನಿ ಇಬ್ಬರಿದ್ದಾರೆ. ಹೀಗೆ ಪ್ರತಿ ಇಂದ್ರಿಯಗಳಲ್ಲಿ, ದೇಹದ ಪ್ರತಿ ಭಾಗಗಳಲ್ಲಿ, ಮನಸ್ಸಿನಲ್ಲಿ ಚಂದ್ರ, ಅಹಂಕಾರದಲ್ಲಿ ರುದ್ರ, ಬುದ್ಧಿಯಲ್ಲಿ ಬ್ರಹ್ಮ, ಇದು ಚಿತ್ತದಲ್ಲಿ ಕ್ಷೇತ್ರಜ್ಞ. ಇದು ಭಾಗವತ ಹೇಳುವ ಸೃಷ್ಟಿ ಪ್ರಕ್ರಿಯೆ. ಉಪನಿಷತ್ಕಾರರು ಸೂಚ್ಯವಾಗಿ ಹೇಳ್ತಾರೆ, ಇದೆಲ್ಲವೂ ಕೂಡ ಯಾವುದೋ ಒಂದು ಹೊರಗಣ ಉದ್ದೇಶಕ್ಕೆ ಬಂದು ಇಲ್ಲವಾಗಲಿಕ್ಕೆ ಬಾಡಿಯ ಜೊತೆಗೆ ಇಲ್ಲವಾಗುವುದಿಲ್ಲ, ನೆನಪಿಟ್ಕೊಳ್ಬೇಕು. ವೆರಿ ಇಂಟ್ರೆಸ್ಟಿಂಗ್. ನಾವು ತಿಳಿತೇವೆ ಎಲ್ಲ ಇಲ್ಲಿದೆ ಅಂತ. ನಾನು ಹೇಳಿದೆ ನಿಮಗೆ, ಎಲ್ಲ ಇಂದ್ರಿಯಗಳು, ಕಣ್ಣು ಮೊದಲಾದವುಗಳು ತಲೆಯಲ್ಲಿವೆ ಅಂತ. ಆದರೆ ಇಂಟ್ರೆಸ್ಟಿಂಗ್ಲಿ ಭಾಗವತ ಹೇಳುತ್ತೆ ಎಲ್ಲ ಹೃದಯದಲ್ಲಿದೆ ಅಂತ. ಯಾವುದೋ ಒಂದು ಸತ್ಯ ಆಗಬೇಕು. ಇವರು ಹೇಳ್ತಾರೆ ಶೀರ್ಷ ಅಂತ, ಶಿರದಲ್ಲಿ ಆಶ್ರಯ ತೆಗೆದುಕೊಂಡಿದೆ, ಅದರಿಂದ ಶೀರ್ಷ, ಆದ್ದರಿಂದ ಶ್ರೀ. ಇದು ಅರೆ ಶೀರ್ಷ ಶ್ರಿಯ ಶ್ರೀ. ಈ ಕಡೆ ಹೇಳ್ತಾರೆ ಭಾಗವತದಲ್ಲಿ ಎಲ್ಲ ಹೃದಯದಲ್ಲಿದೆ ಅಂತ. ಯಾಕೆ ಅಂದರೆ ಕಣ್ಣು, ಕಿವಿ, ಮೂಗು ಎಲ್ಲವೂ ಜೀವ ಹೋದ ಮೇಲೂ ಇರ್ತದೆ ದೇಹದಲ್ಲಿ. ಕೆಲಸ ಎಲ್ಲಿ ಮಾಡುತ್ತೆ?
ಈಗ ಒಂದು ವೇಳೆ ತಲೆಯಲ್ಲಿ ಇದ್ದದ್ದು ಹೌದಾದರೆ ಅಲ್ಲಿ ಇತ್ತಲ್ಲ, ತಲೆಯಲ್ಲಿ ಬಾಡಿ ಮಲ್ಕೊಂಡಾಗಲೂ ಇತ್ತಲ್ಲ, ಕಣ್ಣು ಕಿವಿ ಮೂಗು ಎಲ್ಲ ಇತ್ತು, ನೋಡಲ್ಲ, ಕೇಳಲ್ಲ, ಮಾತಾಡಲ್ಲ. ಯಾವುದೋ ಒಂದು ಅದರ ಸೆಂಟರ್ ಟ್ರಾನ್ಸ್ಫಾರ್ಮ್ ಮಾಡುವಂತಹ ಟ್ರಾನ್ಸ್ಫಾರ್ಮರ್ ಅದು ಕನೆಕ್ಷನ್ ಕಳ್ಕೊಂಡು ಕೂಡಲೇ ಇದು ಇಲ್ಲ. ಅರ್ಥಾತ್ ಇವು ಎಕ್ಸಿಬಿಟಿಂಗ್ ಪಾರ್ಟ್ ಮಾತ್ರ. ಇಂಟರ್ನಲ್ ಟ್ರಾನ್ಸ್ಫಾರ್ಮರ್ ಯಾವುದು ಅಂತಂದರೆ ಜೀವ. ಹಾಗಾಗಿ ನಿಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಗೊತ್ತಿರಬಹುದು. ಕೃಷ್ಣ ಹೇಳ್ತಾನೆ, ಜೀವ ಹೋಗುವಾಗ ಅದರ ಜೊತೆಗೆ ನಾನು ಕೂಡ ಹೋಗ್ತೇನೆ, ಅಥವಾ ನಾನು ಅನ್ನುವ ಅನುಭವದ ಇಂದ್ರಿಯ ಭಾಗಗಳು ಹೋಗ್ತವೆ. ಎಷ್ಟು ಅಂದರೆ, ಒಂದು ಉದ್ಯಾನದ ಹೂವಿನ ಪರಿಮಳವನ್ನು ಗಾಳಿ ಎಷ್ಟು ದೂರ ತಗೊಂಡು ಹೋಗ್ತದೆ? 1-2 ಕಿಲೋಮೀಟ್ರ್ ಒಂದು ಉದ್ಯಾನ, ಒಳ್ಳೆ ಹೂವಿನ ಉದ್ಯಾನ ಅಂದರೆ 1-2 ಕಿಲೋಮೀಟ್ರ್ ಪರಿಮಳ ಬರ್ತದೋ ಇಲ್ವೋ ನಮಗೆ ಗಾಳಿಯಿಂದ. ಉದ್ಯಾನ ಇರೋದು 2 ಕಿಲೋಮೀಟ್ರ್ ದೂರದಲ್ಲಿ. ಅದರಂತೆ ಅಂತ ತೋರಿಸ್ತಾನೆ ಕೃಷ್ಣ. ಅಂದರೆ ಜೀವ ಇಂದ್ರಿಯಗಳ ಸಹಿತವಾಗಿ ಹೋಗ್ತದೆ ಅನ್ನುವುದು ಸೈನ್ಸ್. ಭಾಗವತ ಹೇಳುವ ಸೈನ್ಸ್, ಭಗವದ್ಗೀತೆ ಹೇಳುವ ವಿಜ್ಞಾನ. ಇತ್ತೀಚೆಗೆ ಪ್ರೇಮ್ ಶೇಖರ್ ಅಂತ ಒಂದು ಲೇಖನ ಬರೆದ್ರು, ಅವರೊಬ್ಬ ಹಿಸ್ಟೋರಿಯನ್. ಅವರ ಆವಿಷ್ಕಾರ, ಅವರು ಇತ್ತೀಚೆಗೆ ವಿಜ್ಞಾನದಿಂದ ಓದಿದ ಭಾಗಗಳನ್ನು ಹೇಳ್ತಾ ಅವರು ಹೇಳ್ತಾರೆ, ಜೀವದ ಜೊತೆಗೆ ಇಂದ್ರಿಯ ಹೋಗಿ ನೆಕ್ಸ್ಟ್ ತಾನು ಎಲ್ಲಿ ಬರಬೇಕು ಅಂತ ಆ ಇಂದ್ರಿಯಗಳು ಡಿಸೈಡ್ ಮಾಡ್ತಾವಂತೆ. ಇಂದ್ರಿಯಗಳಿಗೆ ತಾನು ಎಲ್ಲೆಲ್ಲ ಹೋಗಿದ್ದೆಲ್ಲ, ಯಾವುದು ಇಷ್ಟವಾಗಿತ್ತಲ್ಲ, ಆ ಇಂದ್ರಿಯಗಳ ಅಟ್ರ್ಯಾಕ್ಷನನ್ನೆಲ್ಲ ಇಟ್ಕೊಂಡು ಅದು ನೆಕ್ಸ್ಟ್ ಇಂಥಲ್ಲಿ ಹುಟ್ಟೋಣ ಅಂತ ಜೀವದ ಜೊತೆಗೆ ತಾನು ಕೆಲಸ ಮಾಡುತ್ತೆ ಅಂತ ಇವತ್ತು ಸೈನ್ಸ್ ಹೇಳೋದು. ಇದನ್ನು ಭಾಗವತದಲ್ಲಿ ಅದೇ ಹೇಳ್ತಾರೆ, ಜೀವದ ಜೊತೆಗೆ ಇಂದ್ರಿಯ ಹೋಗುತ್ತೆ, ಅದು ತನ್ನ ವಾಸನೆಗಳ ಸಹಿತವೇ ಹುಟ್ಟುತ್ತದೆ. ಇದೇ ವಾಸನೆಗಳ ಸಹಿತ ಹುಟ್ಟುತ್ತದೆ ಅನ್ನೋದನ್ನೇ ವಿಜ್ಞಾನ ಹೇಳೋದು. ಅದು ತನಗೆ ಎಲ್ಲಿ ಬೇಕೋ ಅಲ್ಲಿ ಹುಟ್ಟುತ್ತೆ, ತಾನು ಚೂಸ್ ಮಾಡುತ್ತೆ. ವೆರಿ ಇಂಟ್ರೆಸ್ಟಿಂಗ್ಲಿ ಅದರ ಮುಂದಿನ ಭಾಗ ಅವರು ಹೇಳ್ತಾರೆ, ಆದ್ದರಿಂದಲೇ ಮಗುವಿಗೆ ಹುಟ್ಟಿದ ಕೂಡಲೇ ಅಳುವುದಕ್ಕೆ ಗೊತ್ತಿರುವುದು ಅದರ ವಾಸನೆಯಿಂದ ಅಂತ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆಮೇಲೆ ಅದಕ್ಕೆ ಮಲಗಿದ್ದು ಕೌಚಿ ಬೀಳಬೇಕು ಅಂತ ಯಾರು ಹೇಳ್ಕೊಡೋದಲ್ಲ. ಅದು ತನ್ನ ಟೈಮ್ ಆದಾಗ ಅದೇ ಕೌಚಿ ಬೀಳೋದು. ಯಾಕಂದರೆ ಅದಕ್ಕೆ ವಾಸನೆ ಇದೆ, ನಾನೀಗ ಇನ್ನು ಕೌಚಿ ಬೀಳಬೇಕು, ನಾನೀಗ ಮುಂದಕ್ಕೆ ಹೋಗಬೇಕು ತೆವಳಿಕೊಂಡು, ನಾನೇನು ಡೊಗ್ಗಾಲು ಹಾಕಬೇಕು, ನಾನೇನು ಎದ್ದು ನಿಲ್ಲಬೇಕು. ಇದನ್ನು ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ. ಯಾಕಂದರೆ ಜೀವಕ್ಕೆ ಗೊತ್ತು ಅದರ ವಾಸನೆಗಳ ಸಹಿತ ಹೋಗುತ್ತೆ ಅನ್ನುವುದನ್ನು ಭಾಗವತ, ಭಗವದ್ಗೀತೆ ಅಥವಾ ಈ ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ಅವರು ಹೇಳಿದರು, ಇದು ಯಾವುದೂ ಕೂಡ ನೀನು ತಿಳಿದ ಹಾಗೆ ಯಾವುದೋ ಕನಿಷ್ಠ ಸುಖಗಳನ್ನು ಅನುಭವಿಸಿ ಈಗ ಬಂದು ಈಗ ಇಲ್ಲವಾಗುವುದಕ್ಕೆ ಇರುವ ಅವಯವಗಳಲ್ಲ. ಮತ್ತು ಇದರ ಒಳಗಿರುವ ಜೀವಕ್ಕೆ ಈ ಮೂಲಕ ನೀನು ಇನ್ಯಾವುದನ್ನು ತೋರಿಸಬಹುದು. ಯಾಕೆ ಅಂದರೆ ಸರ್ವಂ ಬ್ರಹ್ಮೋಪನಿಷದಂ. ಮುಂದೆ ಹೇಳ್ತಾರೆ, ಇದು ಬ್ರಹ್ಮೋಪನಿಷತ್ತಪ್ಪ. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ನಾನು ಆ ಬ್ರಹ್ಮನನ್ನು ನಿರಾಕರಿಸದೇ ಇರಲಿ. ಒಂದು ಸಂದರ್ಭ ಬಂತು, ನನಗೆ ದೇವರ ಹತ್ರ ಹೋಗಬೇಕು ಅಂತ ಒಂದು ಆಪ್ಷನ್ ನನ್ನ ಎದುರು ಸಿದ್ಧವಾಯಿತು. ನಾನು ಆಗ ನಿರಾಕರಿಸದಂತೆ ಮಾಡು ಭಗವಂತ. ಅವನು ಬಂದರೆ ಹೋಗುವ ಒಂದು ಧೈರ್ಯ ಕೊಡು. ಒಂದು ವೇಳೆ ನನಗೆ ಹೋಗಬೇಕು ಅನ್ನಿಸ್ತು, ಅವನು ಬೇಡ ಅಂದುಬಿಟ್ರೆ ಮಾಮಾ ಬ್ರಹ್ಮ ನಿರಾಕರೋತ್, ಅವನು ಬೇಡ ಅನ್ನೋದೇ ಇರಲಿ. ಎಷ್ಟೋ ಸಾರಿ ಪ್ರೇಮ ಹಾಗೆ ಆಗಿಬಿಡುತ್ತೆ ನೋಡಿ. ನನಗೆ ಬಹಳ ಬೇಕು ಅವನು ಅಂತ ಅನ್ನಿಸ್ತದೆ. ಆಗ ಅವನು ನನ್ನನ್ನು ನಿರಾಕರಿಸಿದರೆ ಪ್ರೇಮ ವಿಫಲ. ಅವನಿಗೆ ತೀವ್ರವಾಗಿ ಅನ್ನಿಸಿದೆ ನಾನೇ ಅಲ್ಟಿಮೇಟು, ನನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ, ಆಗ ನನ್ನಲ್ಲಿ ಯಾವ ಭಾವನೆಯೂ ಹುಟ್ಟದೇ ಇದ್ದರೆ ಅದು ವಿಫಲ ಪ್ರೇಮ. ಭಗವತ್ ಪ್ರೇಮ ಕೂಡ ಹಾಗೆ. ನನಗೆ ಅವನು ಬೇಕು ಅನ್ನಿಸಿದಾಗ, ಅವನಿಗೆ ನಾನು ಬೇಕು ಅನ್ನಿಸದೇ ಇದ್ದರೆ, ಅಥವಾ ಅವನಿಗೆ ನಾನು ಬೇಕು ಅನ್ನಿಸಿದಾಗ, ನೋಡಿ ಇದು ಮ್ಯೂಚುವಲ್. ಭಗವಂತನಿಗೆ ಅನ್ನಿಸ್ತದೆ ಈ ಮಗು ನನ್ನ ಹತ್ರ ಬರಬೇಕು ಅಂತ, ಅದರಿಂದ ಅದು ಮ್ಯೂಚುವಲ್. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಂ ಮೇಸ್ತು ಅನಿರಾಕರಣಂ ಮೇಸ್ತು ಅಂತ 2 ಸರಿ ಹೇಳ್ತಾರೆ. ಅನಿರಾಕರಣವಾಗಲಿ ಅಂದರೆ ನಿರಾಕರಣೆ ಆಗದಂತೆ ನೋಡಿಕೋ ಭಗವಂತ, ನಿರಾಕರಣೆ ಆಗದಂತೆ ನೋಡಿಕೋ. ನನ್ನ ಕಡೆಯಿಂದಲೂ ನಿರಾಕರಣೆ ಆಗದೇ ಇರಲಿ ಅವನ ಪಾಲಿಗೆ, ಅವನೂ ನನ್ನನ್ನು ನಿರಾಕರಿಸದೇ ಇರುವಂತೆ ಮಾಡು ಭಗವಂತ. ಶಾಂತಿ ಮಂತ್ರ ಒಟ್ಟು ತಥ್ಯ ರೂಪದಲ್ಲಿ ಇಡೀ ಉಪನಿಷತ್ತು ಏನನ್ನು ಹೇಳಲಿಕ್ಕಿದೆಯಲ್ಲ ಅದರ ಸಾರಭೂತವಾದದ್ದನ್ನು ಹೇಳ್ತಿದೆ. ನಾನು ಹೊರಟಿದ್ದೇನೆ, ನಾನು ಹೊರಡಬೇಕು ಅಂತ ಹೊರಡುವಾಗ ನನಗೆ ಹೊರಡುವುದು ಬೇಡ ಅಂತ ಅನ್ನಿಸದೇ ಇರಲಿ. ಆಯಿತು, ನಾನು ಹೊರಟೆ, ನನಗೆ ಹೊರಡುವುದು ಬೇಡ ಅನ್ನಿಸಲಿಲ್ಲ. ಆ ಕಡೆಯಿಂದ ಬರುವವನು
ಅವನು ಬೆನ್ನು ಹಾಕಿ ತಿರುಗಿ ಹೋಗದೇ ಇರಲಿ ಭಗವಂತ. ನಾನು ಹೊರಟೆ, ಅವ ಬರಲಿಲ್ಲ. ಧ್ರುವ ಹೊರಟ, ಭಗವಂತ ಬರಲಿಲ್ಲ ಅಂತಾದರೆ ಏನು ಗತಿ ಇತ್ತು? ಪ್ರಹ್ಲಾದ ಹೊರಟ, ಭಗವಂತ ಮುಖವೇ ಮಾಡಲಿಲ್ಲದಿದ್ದರೆ ಗತಿ ಏನಿತ್ತು? ಪ್ರಹ್ಲಾದ ಎಷ್ಟು ಹೋದನೋ ಅಷ್ಟೇ ತೀವ್ರವಾಗಿ ಅವ ನರಸಿಂಹನಾಗಿ ಬಂದದ್ದರಿಂದ ಈ ಭಕ್ತಿಗೊಂದು ಪರಾಕಾಷ್ಠೆ. ಧ್ರುವ ಹೋಗಿ ಅಷ್ಟು 6 ತಿಂಗಳ ಕಾಲ ಮಾಡಿದ ಕಠೋರ ತಪಸ್ಸಿನ ಫಲವಾಗಿ ಭಗವಂತ ಕಾರುಣ್ಯಮಯ ಮೂರ್ತಿಯಾಗಿ ಕಣ್ಣೊಳಗೆ ನೋಡಿದ್ದು ಸಾಕು, ಬಾ ಹೊರಗೂ ಇದ್ದೇನೆ, ನಾನು ಅಂತರ್ಯಾಮಿ ಮಾತ್ರ ಅಲ್ಲ, ನಾನು ಸರ್ವವ್ಯಾಪಿ ಅಂತ ಹೊರಗೆ ನಿಂತು ತೋರಿಸದೇ ಇದ್ದರೆ ಆ ಭಕ್ತಿ ವ್ಯರ್ಥ ಅಲ್ವ? ಹೀಗೊಂದು ಮ್ಯೂಚುವಲ್ ಆದ ಪ್ರೇಮ ಸಂಭವಿಸಬೇಕು. ಅದಕ್ಕೇನೆ ಇದನ್ನು ಡಿವೈನ್ ಟೈಮ್ ಅಂತ ಹೇಳೋದು. ಇದು ಎಲ್ಲರಿಗೂ ಸಂಭವಿಸುವುದಿಲ್ಲ. ನನಗೆ ಅವನು ಬೇಕು ಅನ್ನಿಸುವಾಗ ಅವನಿಗೂ ನಾನು ಬೇಕು ಅನ್ನಿಸುವ ಮ್ಯೂಚುವಲ್ ಟೈಮಿಂಗ್ ಕೂಡಿ ಬರೋದಿದೆಯಲ್ಲ, ಅದು ಡಿವೈನ್ ಟೈಮ್, ದೇವ ಸಮಯ ಅಂತ ಅದಕ್ಕೆ ಹೆಸರು. ಅದು ಅಪರೂಪಕ್ಕೆ ಕೆಲವರಿಗೆ ಸಂಭವಿಸ್ತದೆ. ನನಗೆ ಬೇಕು ಅನ್ನಿಸಿದಾಗ ಅವನಿಗೂ ಬೇಕು ಅನ್ನಿಸಿ ಅವನನ್ನು ಕರೆದುಕೊಂಡು ಹೋಗುವುದು. ಅಂಥದ್ದೊಂದು ಅನಿರಾಕರಣತ್ವ, ಅಥವಾ ನನಗೆ ಇದು ಬೇಡ ಸಾಕು ಅನ್ನಿಸದಂಥ ಭಾವ, ಆ ನಿರಾಕರಣೆ ಬಾರದಂತೆ ಮಾಡು. ತತ್ ಆತ್ಮನಿ ನಿರತೇಯ ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಆ ಆತ್ಮನಿ, ಅವ ಆತ್ಮನನ್ನು ತಿಳಿದವರಲ್ಲಿ ಅದು ನೆಲೆಗೊಳ್ಳಲಿ. ಆತ್ಮನಿ ಅಂದರೆ ಆತ್ಮವನ್ನು ತಿಳಿದವನು, ಅಥವಾ ಅದನ್ನು ತಿಳಿದ ಒಂದು ಭಾಗವಾಗಿ ಈ ಮನಸ್ಸು ಅದರಲ್ಲಿ ನೆಲೆಗೊಳ್ಳಲಿ. ಧರ್ಮಾಸ್ತೆ ಮಯಿ ಸಂತು. ಇದು ಇದರೊಳಗೊಂದು ಧರ್ಮ ಇದೆ. ಆ ಧರ್ಮಕ್ಕೆ ಅನುಗುಣವಾಗಿ ಇದು ನಡೆದುಕೊಳ್ಳಲಿ, ಇದು ನೆಲೆಸಲಿ, ಇದು ನನ್ನಲ್ಲಿ ಧರ್ಮಕ್ಕೆ ಅನುಗುಣವಾದ ರೀತಿಯಲ್ಲಿ ಈ ಎಲ್ಲ ಇಂದ್ರಿಯಗಳು ನಡೆದುಕೊಳ್ಳಲಿ. ಬಹಳ ಇಂಟ್ರೆಸ್ಟಿಂಗ್ ಅಲ್ಲ? ಧರ್ಮ ಇಲ್ಲೂ ಎಲ್ಲಿಯಪ್ಪ ನಮ್ಮ ಇಂದ್ರಿಯಗಳಿಗೆ ಧರ್ಮ ಅಂದರೆ ಏನು? ನಮ್ಮಪ್ಪ ಬಹಳ ಚೆನ್ನಾಗಿ ಹೇಳ್ತಾರೆ, ಸತ್ಯವನ್ನೇ ಹೇಳಬೇಕು ಅನ್ನೋದು ನಾಲಿಗೆಯ ಧರ್ಮ, ಸುಳ್ಳು ಹೇಳುವುದು ಅಧರ್ಮ, ತಿರುಚಿ ಹೇಳುವುದು ಅಧರ್ಮ. ಅದು ಅದರ ಧರ್ಮದ ಸಹಿತವೇ ಬಂದಿದೆ ಅಂತೆ ಎಲ್ಲ ಇಂದ್ರಿಯ. ಭಗವಂತನನ್ನೇ ನೋಡಬೇಕು ಅನ್ನೋದು ಕಣ್ಣಿನ ಧರ್ಮ, ಭಗವಂತನನ್ನು ಬಿಟ್ಟು ಬೇರೆ ಕಡೆ ನೋಡುವುದಕ್ಕೆ ತಿರುಚುವುದು ಅಧರ್ಮ. ಭಗವಂತನನ್ನೇ ಕೇಳಬೇಕು ಅನ್ನೋದು ಶ್ರೋತ್ರದ ಧರ್ಮ, ಭಗವಂತನನ್ನು ಕೇಳದಂತೆ ಬೇರೆ ಕಡೆ ಅದನ್ನು ಟ್ಯೂನ್ ಮಾಡುವುದು ಅಧರ್ಮ. ಹಾಗಾಗಿ ಈ ಋಷಿ ಪ್ರಾರ್ಥಿಸ್ತಿದ್ದಾನೆ, ಇದು ಧರ್ಮಕ್ಕನುಗುಣವಾಗಿ ಇರಲಿ, ಅದರದರ ಧರ್ಮವನ್ನು ಪಾಲಿಸಲಿ ಇಲ್ಲಿರುವ ಎಲ್ಲ ಇಂದ್ರಿಯಗಳು. ಅಧರ್ಮದ ಕಡೆಗೆ ಹೋಗದಂತೆ ಮಾಡು. ಧರ್ಮ ಅಸ್ತೆ ಮಯಿ ಸಂತು ತೇ ಮಯಿ ಸಂತು. ಅದು ಎಂದೂ ಕೂಡ ಬೇರೆ ದಾರಿಗೆ ಹೋಗದಂತೆ ಮಾಡು. ಧರ್ಮ ಕಾರಣವಾಗಿ ಬಂದದ್ದು, ಧರ್ಮಕ್ಕೆ ಏನು ಉದ್ದೇಶ ಇತ್ತು ಆ ಧರ್ಮಕ್ಕೆ ಅನುಗುಣವಾಗಿಯೇ ನಡೆಯಲಿ. ಅನಗತ್ಯವಾದದ್ದರ ಕಡೆಗೆ ನಡೆಯದಂತೆ ಮಾಡು. ಹಾಗಾಗಿ ಧರ್ಮ ಅಸ್ತೆ ಮಯಿ ಸಂತು ತೇ ಮಯಿ ಸಂತು ಅಂತ ಹೇಳಿ ಓಂ ಶಾಂತಿ 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 ಅಂತ ಮೊದಲನೆಯ ಸಹನಾಭವತುವಲ್ಲೂ ಶಾಂತಿ ಅಂತ 3 ಬಾರಿ, ಇದರಲ್ಲೂ ಶಾಂತಿ ಅಂತ 3 ಬಾರಿ. ನಾನು ನಿನ್ನೆ ದಿನ ಓಂ ಶಾಂತಿ 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 ಅನ್ನುವ 3 ಬಾರಿ ಬರುವ ಶಾಂತಿ ಪ್ರಾರ್ಥನೆ ಯಾಕೆ ಅನ್ನೋದನ್ನು ನಾಳೆ ಹೇಳ್ತೇನೆ ಅಂದಿದ್ದೆ. 2 ಕೂಡಿ ಹೇಳೋಣ ಅಂತ ನಾನು ಇವತ್ತು ಹೇಳ್ತಿದ್ದೇನೆ. ಇದಕ್ಕೆ ಅಪ್ಪ ಕೊಡುವ ಅರ್ಥ, ಶ ಅಂದರೆ ಆನಂದ, ಶಂ ಅದಕ್ಕೆ ಶಿವ ಎಲ್ಲ, ಶಂ ಅಂದರೆ ಮಂಗಳ, ಶ ಅಂದರೆ ಆನಂದ. ಅದರಲ್ಲಿ ಶಾಂತಿ ಅನ್ನೋದರಲ್ಲಿ ಶ ಮತ್ತು ಅಂತ, ಮಧ್ಯದಲ್ಲಿ ಅಂತ, ಇಕಾರ ಅಂತ ಕಡೆಯಲ್ಲಿದೆ, ಇಕಾರ ಅಂತ ಸೇರಿ ಶಾಂತಿ. ಶ ಅಂತ ಇ. ಇಕಾರ ಅಂತ ಯಾವುದು ಅಂತ ಕೇಳಿದರೆ ಜ್ಞಾನ ಅಂತಾರೆ ಅಪ್ಪ. ಇ ಅಂದರೆ ಜ್ಞಾನ, ಶ ಅಂದರೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಕ್ಕೆ ಎಬ್ರಿವೇಷನ್ ಮಾಡಿ ಅವರು ಕೊಡುವಂತಹ ವಿವರಣೆ. ಇದರಲ್ಲಿ ಅಂತ ಅಂದರೆ ಆನಂದದ ಜ್ಞಾನದಲ್ಲಿ ಪರಾಕಾಷ್ಠೆಯನ್ನು ತಲುಪುವುದಕ್ಕೆ ಸಾಧ್ಯ ಆಗಬೇಕು. ಆನಂದದ ಜ್ಞಾನದ ಪರಾಕಾಷ್ಠೆಯನ್ನು ತಲುಪಿದವ ಯಾರು ಕಡೆಗೆ? ಅದು ಅವನೊಬ್ಬನೇ. ಜ್ಞಾನಾನಂದ ಪರಾಕಾಷ್ಠೆ, ಜ್ಞಾನಾನಂದದ ಪರಮಸ್ಥಿತಿ ಯಾರು? ಅವನೊಬ್ಬನೇ. ಆದ್ದರಿಂದ ಅವನನ್ನು ನೆನೆದ ಹಾಗೂ ಆಯಿತು ಶಾಂತಿ ಅಂದರೆ. ಓ ಜ್ಞಾನಾನಂದ ಸ್ವರೂಪನೇ, ಓ ಜ್ಞಾನಾನಂದ ಸ್ವರೂಪನೇ, ಓ ಜ್ಞಾನಾನಂದ ಸ್ವರೂಪನೇ ಅಂತ ಹೇಳಿದ ಹಾಗೂ ಆಯಿತು. ಇನ್ನೊಂದು, ನಮಗೆ ಅಂಥದೊಂದು ಸ್ಥಿತಿ ಬರಲಿ, ನಮ್ಮೊಳಗೆ ಜ್ಞಾನ ಆನಂದದ
ಸ್ವರೂಪವನ್ನು ಕಾಣುವುದಕ್ಕೆ ಸಾಧ್ಯವಾಗುವ ಸ್ಥಿತಿ ಉಂಟಾಗಲಿ ಅಂತ ಪ್ರಾರ್ಥನೆ. ಕೊನೆಯಲ್ಲಿ ಶಾಂತಿ. 3 ಬಾರಿ ಯಾಕೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಈಗಾಗಲೇ ಹೇಳಿದ್ದೇನೆ. ಅದು ತ್ರಿಕರಣಗಳ ಭಾಗವಾಗಿ ಕಾಯ ವಾಚ ಮನಸ್ಸ 3ನ್ನೂ ರೆಪ್ರೆಸೆಂಟ್ ಮಾಡುವುದಕ್ಕೆ 3 ಬಾರಿ. ತ್ರಿಲೋಕದ ಸಂದರ್ಭದಲ್ಲಿ ನಾವು ಯಾವ ಲೋಕದಲ್ಲಿದ್ದರೂ ಇದು ನೆನಪಿರಲಿ ನಮಗೆ. ಜ್ಞಾನಾನಂದ ಸತ್ತವನು ಇಲ್ಲೇ ಇರಬೇಕು ಅಂತಿಲ್ಲ, ಅವನು ಸ್ವರ್ಲೋಕಕ್ಕೆ ಹೋಗ್ಬೋದು, ಅಂತರಿಕ್ಷದಲ್ಲಿರ್ಬೋದು, ಎಲ್ಲಿದ್ದರೂ ಅವನಿಗೆ ಶಾಂತಿ ಅನ್ನೋದು ನೆನಪಿರಲಿ. ಅಥವಾ ತ್ರಿಗುಣಗಳಿಗೆ ಸಂಬಂಧಪಟ್ಟು ಸತ್ವರಜಸ್ ತಮಸ್ಸುಗಳನ್ನು ಕೂಡ ಜ್ಞಾನಾನಂದ ಸ್ವರೂಪವಾಗಿ ಪರಿವರ್ತಿಸುವುದಕ್ಕೆ ಈ ಇಂದ್ರಿಯಗಳು ಕಾರಣವಾಗಲಿ. ಹೀಗೆ ಶಾಂತಿಯನ್ನು 3 ಬಾರಿ ಅಥವಾ ಪುನರುಕ್ತಿ ಯಾವಾಗಲೂ ಕೂಡ ಅದು ಬಹಳ ಬೇಕಾದಾಗ ನಾವು ಹೇಳುವಂಥದ್ದು. ಶಾಂತಿ ಅನ್ನುವ ಶಬ್ದಕ್ಕೆ ರಮಣರದ್ದೊಂದು ಸುಂದರವಾದ ಅರ್ಥ ಇದೆ. ಯಾವುದು ಶಾಂತಿ ಅಂತ ರಮಣರು ಹೇಳೋದು, ಯಾವ ಒಂದು ಸ್ಥಿತಿಯಲ್ಲಿ ನಿಮಗೆ ಗದ್ದಲವೇ ಇಲ್ಲದೆ ಈಗ ಆರಾಮಾಯಿತು ಅನ್ನಿಸ್ತದಲ್ಲ, ಅದು ಶಾಂತಿ. ಅದು ಬೇರೆ ಯಾವುದರ ಸೂಚನೆಯಲ್ಲ. ರಮಣರ ವಿವರಣೆ, ಅದು ಬೇರೆ ಯಾವುದರ ಸೂಚನೆಯಲ್ಲ, ನೀವು ಭಗವಂತರ ಹತ್ತಿರ ಇದ್ದೀರಿ ಎಂದು ಅರ್ಥ. ನೀವು ಭಗವಂತನ ಹತ್ತಿರವಿದ್ದಾಗ ಮಾತ್ರ ಅಯ್ಯಬ್ಬ ಒಳ್ಳೆ ನಿದ್ದೆ ಮಾಡಿದೆ, ಅದು ಶಾಂತಿಯ ಸ್ಥಿತಿ. ಅದರಿಂದ ಶಾಂತಿ ಅಂದರೆ ರಮಣರ ಪ್ರಕಾರ ನೀವು ಭಗವಂತನ ಹತ್ತಿರ ಇರುವ ಅವಸ್ಥೆ. ಅದಕ್ಕೆ ಅವರು ವಿವರಣೆ ಕೊಡ್ತಾರೆ. ತುಂಬ ಮನಸ್ಸು ಟಾಕೆಟಿವ್ ಇರ್ತದೆ, ಮಾತಾಡ್ತಿರ್ತದೆ, ಪುರ್ಸೊತ್ತೇ ಇರೋದಿಲ್ಲ. ಎಷ್ಟು ಮಾತಾಡ್ತದೆ ಅಂದರೆ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ನಿದ್ರೆ ಮಾಡೋಕ್ಕೆ ಬಿಡಲ್ಲ. ಅದು ಅದರದ್ದು ಚಟ. ಒಂದು ಪ್ರಶ್ನೆ ಕೇಳುತ್ತೆ, ನೀನು ಮಾಡಿದ್ದು ಏನಾದರೂ ಸರಿಯಲ್ಲ, ಆಯಿತಾ, ನೀನು ಮಾಡಬಾರ್ದಿತ್ತು, ಮತ್ತು ಅವ್ರು ಮಾಡಿದ್ದು ಸರಿಯಾ? ಹೌದು, ಮತ್ತು ಅವ್ರು ಮಾಡಿದ್ದು ಸರಿಯೇ ಇತ್ತು, ನಿಂದೇ ತಪ್ಪು, ನನಗೆ ಅನಿಸೋದಿಲ್ಲ ನಾನು ಮಾಡಿದ್ದು ಸರಿ. ಹಾಗಲ್ಲ, ನೀನು ನೋಡು ಆವತ್ತು ಮೊನ್ನೆ ಹೇಗೆ ಮಾಡಿದ್ದಿ ಹೇಳ್ತಾ ಇರುತ್ತೆ. ಆರ್ಗ್ಯುಮೆಂಟ್ ನಮ್ಮೊಳಗೆ. ಅಲ್ಲಲ್ಲ, ನಾನು ಹಾಗಲ್ಲಪ್ಪ, ನಾನು ಮೊನ್ನೆ ಮಾಡಿದ್ದು ಅದು ಆ ಅರ್ಥದಲ್ಲೆಲ್ಲ, ನೀನು ಹೇಳ್ತಿ, ನನಗೆ ಹಾಗೆ ಕಾಣಿಸಿತು, ಅವರಾದರೆ ಹಾಗೆ ಹೇಳ್ತಿದ್ರು. ಇದು ನಮ್ಮ ಒಳಗೆ 2 ಡ್ಯುವ್ಯಾಲಿಟಿ ಕ್ರಿಯೇಟ್ ಆಗಿ ಒಂದು ಇನ್ನೊಂದಕ್ಕೆ ಸಂಘರ್ಷ ಬೆಳೆದು 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 2 ಆಗ್ತದೆ, 3 ಆಗ್ತದೆ. ನಮಗೊಂದು ಚಡಪಡಿಕೆ ಶುರುವಾಗ್ತದೆ. ದರಿದ್ರ ಈ ಮಂಡೆ ಹಾಳಾದದ್ದು. ಒಮ್ಮೆ ನಿಲ್ಲಿಸಬಾರ್ದ? ಒಂದು ನಿದ್ರೆ ಬಂದರೆ ಎಷ್ಟು ಚೆನ್ನಾಗಿತ್ತು ಅಂತ ನಮಗೇನೆ ಆ ರಾತ್ರಿ ಅದನ್ನು ಅನುಭವಿಸುವಾಗ ವಿಚಿತ್ರ ಯಾತನೆ ಆಗ್ತದೆ. ಇವೆ ಗೊತ್ತೇ ಇಲ್ಲದೆ ಎಲ್ಲ ಗಲಾಟೆ ಆಗಿ 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 ಒಂದು ಚಂದ ನಿದ್ದೆ ಬರುತ್ತೆ. ಆಗ ಎದ್ದಾಗ ನೀವು ಎಷ್ಟು ಸುಖ ಪಡ್ತೀರಿ ಅಂದರೆ, ಎದ್ದು ಕೂಡಲೇ ಪುನಃ ಶುರು ಆಗುತ್ತೆ ಅದು ಮಾತಾಡೋಕ್ಕೆ. ದರಿದ್ರ ಪುನಃ ಬಂತು. ಈ ನಡುವಿನ ಅವಧಿ ಉಂಟಲ್ಲ, ಈ ನಡುವಿನ ಅವಧಿ ಅದು ಅತ್ಯಂತ ಶಾಂತವಾಗಿತ್ತಲ್ಲ. ಈ ಡ್ಯುವ್ಯಾಲಿಟಿ, ಈ ಟಾಕೆಟಿವ್ ಮೈಂಡ್ ಎಲ್ಲಿ ಹೋಯಿತು? ಅದು ಹೋಗಿ ಅವನಲ್ಲಿ ಲಯವಾಯಿತು ನೋಡಿ, ಅದು ಶಾಂತಿ. ಅದಕ್ಕೆ ರಮಣರು ಹೇಳೋದು, ಹೀಗೆ ಮಾತನಾಡುವ ಮನಸ್ಸುಗಳು ಭಗವಂತನಿಂದ ಅಷ್ಟಷ್ಟು ದೂರವಾಗಿ ಬುದ್ಧಿ ಮತ್ತು ತರ್ಕದ ಜೊತೆಗೆ ಗದ್ದಲ ಮಾಡುವುದರಿಂದ ನೀವು ಭಗವಂತನಿಂದ ತುಂಬ ತುಂಬ ವಿಮುಖರಾಗ್ತೀರಿ. ಸಪೋಸ್ ಈ ಗದ್ದಲ ಮತ್ತು ಇಷ್ಟೊಂದು ಚರ್ಚೆ ಮಾಡುವ ಮನಸ್ಸನ್ನು ನಿಧಾನಕ್ಕೆ ಅವನ ಜೊತೆಗಿರು, ಎಷ್ಟು ಮಾತಾಡ್ತೀಯಾ ಅಂತ ಅವನ ಹತ್ರ ಕರ್ಕೊಂಡು ಹೋಗಕ್ಕೆ ಬಂದರೆ, ಆ ನಿಧಾನ ಉಸಿರು ಅಲ್ಲಿ ಹೋಗಿ ಹೃದಯದ ಹತ್ತಿರ ಕೂಡಿ ಒಂದು ಒಳ್ಳೆಯ ನಿದ್ದೆಗೆ ಹೋದಾಗ ಉಂಟಾಗುವ ಶಾಂತಿ, ಅದು ಭಗವಂತನ ಸಮೀಪ ಬಂದ ಅನುಭವ ಅಂತ ಶಾಂತಿಗೆ ಕೊಡುವ ವಿವರಣೆ. ನನಗೆ ಬಹಳ ಇಷ್ಟವಾದ ವಿವರಣೆ. ನಿಜವಾಗಿ ನಮಗೆ ಉಪನಿಷತ್ತು ತಲುಪಲಿಕ್ಕೆ ಹೇಳುವುದು ಈ ಶಾಂತಿಯ ಅವಸ್ಥೆಯನ್ನು. ಅದು ಭಗವಂತನ ಜೊತೆಗೆ ಇದ್ದ ಅನುಭವ ಕೊಡಬೇಕು. ಯಾವ ಗದ್ದಲದಲ್ಲಿದ್ದಾಗಲೂ ಹಾಗೆ ಇರೋಕ್ಕೆ ಬರಬೇಕು. ಎಷ್ಟು ಮಾತಾಡ್ತಿದ್ರು ಹೊರಗಿನದ್ದು, ಹೊರಗಿನ ಜನ ಏನೇನೋ ಅನ್ನುತ್ತಿದ್ದರು, ಅವರು ಏನೇನೋ ಕೇಳ್ತಿದ್ರೂ ಕೂಡ ಒಳಗೊಂದು ಶಾಂತವಾಗಿ ಅದರ ಜೊತೆಗೆ ಇರೋಕ್ಕೆ ಬಂದರೆ ಹೊರಗಿನ ಗದ್ದಲಗಳು ಮತ್ತೆ ನಮ್ಮನ್ನು ಡಾಮಿನೇಟ್ ಮಾಡೋದಿಲ್ಲ. ಈ ಸ್ಥಿತಿಯನ್ನು ಈ ಇಂದ್ರಿಯಗಳಿಗೆ ಒದಗಿಸಿಕೊಡು ಮತ್ತು ಆ ಮೂಲಕ ಭಗವತ್ ತತ್ವಕ್ಕೆ ಸೇರುವುದನ್ನು ಅಥವಾ ಭಗವತ್ ತತ್ವವನ್ನು ಅನುಭವಿಸುವುದಕ್ಕೆ ಕಾರಣವಾಗುವಂತಹ ಒಂದು ವಿಶೇಷ ಸ್ಥಿತಿಯನ್ನು ನಮ್ಮಲ್ಲಿ ಉಂಟು ಮಾಡು ಅಂತ ಪ್ರಾರ್ಥಿಸ್ತಿದೆ ಕೇನ ಉಪನಿಷತ್ ಅಥವಾ ತಲವಕಾರ ಉಪನಿಷತ್. ನಾನೀಗಾಗಲೇ ಹೇಳಿದ ಹಾಗೆ ತಲವಕಾರ ಅನ್ನುವ ಋಷಿಗಳಿಂದ ಉಂಟಾದ ತಲವಕಾರ ಬ್ರಾಹ್ಮಣದ 4 ಅಧ್ಯಾಯಗಳು ಇರುವ, ಅದರ 12 ಕೊನೆಯ ಅಧ್ಯಾಯದಲ್ಲಿ 12 ಅನುವಾಕ್ಯಗಳು, ಅದರ 10ನೆಯ ಅನುವಾಕ್ ಇದು ಅಂತ ತಲವಕಾರ ಉಪನಿಷತ್ತನ್ನು ಉಲ್ಲೇಖ ಮಾಡ್ತಾರೆ. ಈ ತಲವಕಾರ ಉಪನಿಷತ್ ಪ್ರಥಮದಲ್ಲಿ ಒಂದು 4 ಖಂಡದಲ್ಲಿ ಇದು ತೆರೆದುಕೊಳ್ಳುತ್ತದೆ.
ಈ ತೆರೆದುಕೊಳ್ಳುವ 4 ಖಂಡಗಳಲ್ಲೆಲ್ಲ ಈಗಾಗಲೇ ನಾವು ನೋಡಿದಂತಹ ಇಂದ್ರಿಯಾದಿಗಳ ವಿಷಯವೇ ಇದೆ. ಮತ್ತು ಈ ಇಂದ್ರಿಯಗಳಲ್ಲಿ ಕಣ್ಣು, ಕಿವಿ, ಮೂಗು ಅಥವಾ ನಾವು ಹೇಳುವಂತಹ ಉಸಿರು, ಮನಸ್ಸು ಇವುಗಳ ಕುರಿತೇ ಪ್ರಶ್ನೋತ್ತರ ರೂಪದಲ್ಲಿ ಆರಂಭವಾಗಿ ಈ ಕಣ್ಣು ಯಾರು, ಈ ಕಿವಿ ಯಾರು, ಈ ಕಣ್ಣಿನ ಒಳಗಿದ್ದು ನೋಡುವವನು ಯಾರು, ಕಿವಿಯ ಒಳಗಿದ್ದು ಕೇಳುವವನು ಯಾರು ಇತ್ಯಾದಿ, ಅಥವಾ ಇದು ಯಾವುದರಿಂದ ಉಂಟಾಯಿತು, ಈ ಥರದ ಪ್ರಶ್ನೆಗಳಿಂದ ಆರಂಭವಾದ ಈ ಕೇನೋಪನಿಷತ್ ಅಥವಾ ಕೇನ ಅಂದರೆ ಯಾರು ಅಂತ. ಕಹ, ಕೇನ, ಯಾರಿಂದ. ಸೊ ಈ ಒಂದು ನಿರ್ದಿಷ್ಟ ಪ್ರಶ್ನೆಯಿಂದ ಆರಂಭ ಆಗುವ ಉಪನಿಷತ್ ಬರ್ಬರ್ತಾ ಏನು ಇಂದ್ರಿಯ ಅಂದರೆ ಏನು, ಇದರ ಒಳಗಿನ ಭಾಗ ಎಲ್ಲವನ್ನು ಹೇಳಿ ಅದನ್ನು ಸಾಬೀತುಪಡಿಸಲಿಕ್ಕೆ ಒಂದು ಸುಂದರವಾದ ಕಥೆಯನ್ನು 3ನೆಯ ಖಂಡದಲ್ಲಿ ಅನಾವರಣ ಮಾಡಿ 4ನೆಯ ಖಂಡದಲ್ಲಿ ಅದು ಒಂದು ಸಮಾರೋಪದ ರೀತಿಯ ಸಂಕ್ಷಿಪ್ತವಾದ ಒಂದು ತೀರ್ಮಾನಗಳನ್ನು ಹೇಳುತ್ತೆ. ಒಟ್ಟು 35 ಶ್ಲೋಕಗಳಲ್ಲಿ ಈ ಇಡೀ ಕೇನೋಪನಿಷತ್ತು ಮುಗಿಯುತ್ತದೆ. ಮೊದಲನೆಯ ಮಂತ್ರ ಅಥವಾ ಶ್ಲೋಕವನ್ನು ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ ಕೇನೇಷಿತ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ ಅನ್ನುವ ಪ್ರಶ್ನೆಯಿಂದ ಆರಂಭ ಆಗುತ್ತೆ ಈ ನಿರ್ದಿಷ್ಟ ತಲವಕಾರ ಉಪನಿಷತ್ತು. ಇಷಿತ ಅಂದರೆ ಇಷ್ಟ ಅಂತ ಅರ್ಥ. ಕೇನ ಇಷಿತಾಂ, ಯಾರ ಇಷ್ಟದಿಂದ, ಯಾರ ಇಷ್ಟಕ್ಕನುಗುಣವಾಗಿ, ಪತತಿ ಪ್ರೇಷಿತಂ ಮನಃ, ಈ ಮನಸ್ಸು ಪತತಿ, ಪ್ರೇಷಿತಂ. ಪತತಿ ಅಂದರೆ ಶಬ್ದಾರ್ಥದ ದೃಷ್ಟಿಯಿಂದ ಸಂಸ್ಕೃತ ಬಲ್ಲ ಅಣ್ಣ ನಟೇಶ್ ಇದ್ದಾರೆ. ಪತತಿ ಅಂದರೆ ಶಬ್ದಾರ್ಥದಿಂದ ಬೀಳುವುದು. ಫಲಂ ಪತತಿ, ವೃಕ್ಷಾತ್ ಫಲಂ ಪತತಿ ಅಂದರೆ ವೃಕ್ಷದಿಂದ ಹಣ್ಣು ಬಿತ್ತು ಅಂತ. ಇಲ್ಲಿ ಮನಸ್ಸು ಪತತಿ ಅಂತ ಉಂಟು ಶಬ್ದ. ಅದನ್ನು ಪತತಿ ಅಂದರೆ ಶಬ್ದ ಬೀಳುವುದು ಅಂತಲ್ಲ, ಹೋಗುವುದು ಅಂತ ಭಾವಿಸಬೇಕು ಅಂತ ಅಪ್ಪ ಕೂಡ ಹೇಳ್ತಾರೆ. ನನಗೆ ಯಾಕೋ ಅದು ಪತತಿಯೇ ಸರಿ ಅಂತ ನಾವು ಯಾವಾಗಲೂ ಹೇಳೋದು. ನನ್ನ ಮನಸ್ಸು ಹೋಗಿ ಹೋಗಿ ಅಲ್ಲಿ ಯಾಕೆ ಬಿತ್ತ ಏನೋ ಅಂತಲೇ ಬಳಸೋದು ನೋಡಿ ನಾವು. ಉಪನಿಷತ್ಕಾರರಿಗೆ ಗೊತ್ತು ಮನಸ್ಸು ಬೀಳುತ್ತೆ ಅಂತ. ಮನಸ್ಸಿನ ಡೇಂಜರಸ್ ಪಾರ್ಟ್ ಅದು ಬರೇ ಹೋಗುವುದಲ್ಲ, ಅದು ಬೀಳುವುದು. ಮನಸ್ಸಿನ ಬ್ಯೂಟಿ ಅದು ಎತ್ತರಕ್ಕೆ ಕರ್ಕೊಂಡು ಹೋಗುವುದು ಎಷ್ಟೋ ಅಷ್ಟೇ ಬೀಳಿಸುವುದರಲ್ಲಿ ಭಾರಿ ಕ್ಲೇವರ್ ಅದು. ನಮಗೆಲ್ಲ ಬಿದ್ದ ಮೇಲೆ ಗೊತ್ತಾಗೋದು ಅದು ಇಷ್ಟು ಕಾರ್ಬಾರ್ ಮಾಡಿದೆ ಅಂತ. ಗೊತ್ತೇ ಆಗದ ಹಾಗೆ ಬೀಳಿಸ್ತದೆ ನೋಡಿ. ಲವ್ವಿನಲ್ಲಿ ಕೂಡ ಬೀಳುವುದು ನಾವು. ನಾನು ಪ್ರೇಮದಲ್ಲಿ ಬಿದ್ದಿದ್ದೇನೆ ಮಾರಾಯ ಅಂತ. ಪತತಿ, ಪತತಿಗೆ ಕಾರಣ ಮನಸ್ಸು. ಹಾಗಾಗಿ ನನಗೆ ಅದು ರಾಂಗ್ ವರ್ಡ್ ಅಂತ ಅನಿಸೋದಿಲ್ಲ. ಅದರ ಅರ್ಥ ವ್ಯತ್ಯಾಸ ಮಾಡಬೇಕಾಗಿಲ್ಲ. ಎಲ್ಲಿಗೋ ಕರ್ಕೊಂಡು ಹೋಗಿ, ಪ್ರೇಷಿತಂ ಕರ್ಕೊಂಡು ಹೋಗೋದು ಯಾರು ಅಂತ ಕೇಳಲಿ. ಕೇನ ಯಾರು ಕರ್ಕೊಂಡು ಹೋಗೋದು, ಯಾರ ಇಷ್ಟಕ್ಕನುಗುಣವಾಗಿ ಈ ಮನಸ್ಸು ಎಲ್ಲಿಗೋ ಹೋಗಿ ಬೀಳುತ್ತೆ. ಪತತಿ ಪ್ರೇಷಿತಂ, ಈ ಮನಸ್ಸನ್ನು ಕೇನ ಇಷಿತ, ಯಾರ ಇಷ್ಟ, ಯಾರ ಇಷ್ಟಕ್ಕನುಗುಣವಾಗಿ ಈ ಮನಸ್ಸು ಹೋಗಿ ಬೀಳೋದು ನಮ್ಗೆ ಗೊತ್ತೇ ಆಗೋದಿಲ್ವಲ್ಲ. ಬಿದ್ದ ಮೇಲೆ ಗೊತ್ತಾಗೋದು. ನಾವು ಏನು ಇಷ್ಟಪಟ್ಟಿದ್ದೇವ ಅಂತ ಕೇಳಿದರೆ ಕೆಲವೊಮ್ಮೆ ಇಷ್ಟಪಟ್ಟದ್ದಕ್ಕೆ ಬೀಳ್ತೇವೆ, ಆದರೆ ಕೆಲವೊಮ್ಮೆ ಇಷ್ಟಪಡೋದಕ್ಕೆ ಬೀಳುವುದು ಬಹಳ ಇದೆ. ಇಷ್ಟಪಡೋದಕ್ಕೆ ಬಿದ್ದು ಆಮೇಲೆ ಒದ್ದಾಡುವುದೇ ಜಾಸ್ತಿ ನಾವು. ಆದರೆ ಬಿದ್ದದ್ದಂತೂ ಹೌದು. ಮನಸ್ಸೇ ಮಾಡುವಷ್ಟು ಗಟ್ಟಿಯಾ ಪ್ರಶ್ನೆ. ಮನಸ್ಸೇ ಹಾಗೆ ಹೋಗಿ ತಾನೇ ಹೋಗಿ ನಮ್ಮನ್ನು ಬೀಳಿಸುವಷ್ಟು ಅದಕ್ಕೆ ಕೆಪ್ಯಾಸಿಟಿಯಾ ಅಂತ ಇಲ್ಲಿ ಪ್ರಶ್ನೆ. ಕೇಳುವವರು ಯಾರು? ನಮಗೆ ಪ್ರಾರಂಭದಲ್ಲಿ ಬಂತು ಸಹನವು ಅವತು ಅಂತ, ಗುರು ಶಿಷ್ಯರ ಪ್ರಾರ್ಥನೆ ಅಂತ. ಇಲ್ಲಿ ಯಾರೋ ಒಬ್ಬ ಗುರು ಇದ್ದಾನೆ, ಯಾರೋ ಒಬ್ಬ ಶಿಷ್ಯ ಕೇಳ್ತಿದ್ದಾನೆ ಅಂತ ಅನಿಸುತ್ತೆ. ಎಲ್ಲೂ ಗೊತ್ತಾಗಲ್ಲ ಯಾರು ಅಂತ. ಕೇಳುವ ಗುರುವಿನ ಉತ್ತರ ಹೇಳುವ ಗುರುವಿನ ಹೆಸರಿಲ್ಲ, ಕೇಳುವ ಪ್ರಶ್ನೆ ಕೇಳುವ ಶಿಷ್ಯನ ಹೆಸರು ಇಲ್ಲ. ಆದರೆ ನಮಗೆ ಗೊತ್ತಾಗುತ್ತೆ ಇಲ್ಲೊಬ್ಬ ಕೇಳುಗ ಇದ್ದಾನೆ ಮತ್ತು ಹೇಳುಗ ಇದ್ದಾನೆ ಅಂತ ಗೊತ್ತಾಗುತ್ತೆ. ಹೇಳುವವ ಸಹಜವಾಗಿ ಗುರು, ಕೇಳುವವ ಶಿಷ್ಯ ಅಂತ ಒಂದು ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಹುದಾದದ್ದು. ಆದರೆ ಅಪ್ಪ ಮತ್ತು ಶ್ರೀಮಧ್ವಾಚಾರ್ಯರ ಪರಂಪರೆಯ ಹಿನ್ನೆಲೆಯಲ್ಲಿ ಅಪ್ಪ ಹೇಳ್ತಾರೆ, ಅದು ಕೇಳಿದವರು ರುದ್ರ, ಶಿವ, ಹೇಳಿದವನು ಬ್ರಹ್ಮ. ಭಾಗವತದ ಪ್ರಕಾರ ಬ್ರಹ್ಮನ ಮಗ ಶಿವ.
ಬ್ರಹ್ಮ ಅಪ್ಪನ ಡೈರೆಕ್ಟ್ ಮಗ, ಭಗವಂತ ಅಂತ ಯಾವ ಪರಮತತ್ವ ಇದೆ ಅವನಿಗೆ ಹುಟ್ಟಿದವ ಈ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಈ ಸೃಷ್ಟಿಕರ್ತ ಬ್ರಹ್ಮ ಶಿವನನ್ನು ತನ್ನ ಮಗನನ್ನಾಗಿ ಹುಟ್ಟಿಸಿದ, ಭಾಗವತ ಹೇಳುತ್ತೆ. ಈ ಶಿವನಿಗೆ ಒಂದು ದಿನ ಪ್ರಶ್ನೆ ಬಂತಂತೆ, ಜಗತ್ತಿನ ವಿಸ್ಮಯಗಳನ್ನು ನೋಡಿ. ಅವ ಕೇಳಿದನಂತೆ ಅಪ್ಪನ ಹತ್ರ, ಇದೆಲ್ಲ ಯಾರು ಮಾಡುವುದು? ಕೇಳುವಾಗ ಅವನು ಪ್ರಾರಂಭ ಮಾಡಿದ ಪ್ರಥಮ ಪ್ರಶ್ನೆ, ಮನಸ್ಸು ಹೀಗೆ ಬೀಳುವುದಕ್ಕೆ ಯಾರು ಪ್ರೇರಣೆ? ಯಾರು ಕರ್ಕೊಂಡು ಹೋಗಿ ಬೀಳಿಸೋದಿದನ್ನು? ಯಾರ ಇಷ್ಟಕ್ಕನುಗುಣವಾಗಿ ಈ ಮನಸ್ಸು ಹೋಗಿ ಬೀಳುತ್ತೆ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಅಷ್ಟೇನಾ? ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಪ್ರಥಮದಲ್ಲಿ ಯಾರೂ ಹೇಳಿಕೊಡದೇ ಇರುವಾಗ ಇದೊಂದು ಪ್ರಪ್ರಥಮ ಉಸಿರು ತಗೊಂಡಿತಲ್ಲ ಈ ಪ್ರಾಣ, ಯಾರು ಇದನ್ನು ಹಾಗೆ ಕೇನ ಇಷಿತಾಂ, ಯಾರು ಇದಕ್ಕೆ ಅದನ್ನು ಆ ಇಷ್ಟವನ್ನು ಹೇಳಿದವರು, ಹೇಳಿಕೊಟ್ಟವರು ಯಾರು? ಈ ಪ್ರಥಮ ಉಸಿರು ತೆಗೆದುಕೊಂಡಾಗ ಈಗ ತೆಗೆದುಕೋ ಅಂತ ಯಾರು ಆದೇಶಿಸಿದ್ದು? ಯಾರ ಇಷ್ಟಕ್ಕನುಗುಣವಾಗಿ ಈ ಉಸಿರು ತೆಗೆದುಕೊಂಡಿತು? ಕೇನೇಷಿತ ವಾಚಮಿಮಾಂ ವದಂತೆ. ಅಷ್ಟು ಮಾತ್ರ ಅಲ್ಲ, ಯಾರ ಇಷ್ಟಕ್ಕನುಗುಣವಾಗಿ ಇದು ಮಾತಾಡಿತು? ಕೇನ ಇಷಿತ ವಾಚಂ ಇಮಾಂ, ಈ ಮಾತುಗಳನ್ನು ವದಂತಿ, ಇದು ಮಾತಾಡಿತಲ್ಲ, ಕೇನ ಇಷಿತ, ಯಾರ ಇಷ್ಟಕ್ಕನುಗುಣವಾಗಿ? ಚಕ್ಷುಹು ಶ್ರೋತ್ರಂ, ಕಣ್ಣು ಮತ್ತು ಕಿವಿಗಳು, ಅವುಗಳು ಒಂದು ಕೆಲಸ ಮಾಡ್ತಿದ್ದಾವಲ್ಲ. ಕವು ದೇವಯುನಕ್ತಿ, ಯಾವ ದೇವರ ಯುಕ್ತಿಗನುಗುಣವಾಗಿ, ಅವನ ನಿಯೋಜನೆಗನುಗುಣವಾಗಿ ಈ ಕಣ್ಣು ಮತ್ತು ಈ ಕಿವಿಗಳು ಕೆಲಸ ಮಾಡ್ತಿವೆ. ಅಪ್ಪ ಹೇಳಿದ ಹಾಗೆ ಶಿವನೇ ಕೇಳಿದ್ದಿರಲಿ, ಬ್ರಹ್ಮನೇ ಉತ್ತರ ಕೊಟ್ಟದ್ದಿರಲಿ, ಆದರೆ ಶಿವ ಕೇಳಿದ, ಬ್ರಹ್ಮ ಉತ್ತರ ಕೊಟ್ಟ ಅಂದರೆ ಇದು ಆಗಿ ಹೋದ ಯಾವುದೋ ಕಾಲದ ಘಟನೆಯ ಕಥೆ ಅಂತ ನನಗನ್ನಿಸುತ್ತೆ. ಇದು ಆಗಿ ಹೋದ ಯಾವುದೋ ಕಾಲದ ಘಟನೆ ಅಲ್ಲ. ಇವತ್ತಿಗೂ ನಮಗೆ ಈ ಪ್ರಶ್ನೆ ಇಲ್ವಾ? ಇವತ್ತು ಕೂಡ ನಿಜವಾದ ಅಧ್ಯಾತ್ಮದ ಹಸಿವುಳ್ಳವನಿಗೆ ಅವ್ರ ಮನೆಯವರು ಯಾಕೆ ಅಷ್ಟು ಶ್ರೀಮಂತರಾದರು, ಅವ್ರಿಗೆ ಯಾಕೆ ಅಷ್ಟು ದೊಡ್ಡ ಕಾರು, ನಮ್ಮ ಅಪ್ಪನಿಗೆ ಯಾಕೆ ಸಣ್ಣ ಕಾರು, ನಮ್ಮ ಅಪ್ಪನಿಗೆ ಯಾಕೆ ಸಣ್ಣ ಮನೆ ಅನ್ನುವ ಸಾಮಾನ್ಯ ಪುಗಸಟ್ಟೆ ಪ್ರಶ್ನೆ ಮಾಡುವ ಸಾಮಾನ್ಯ ಜೀವಿ ಅಲ್ಲದವನಿಗೆ ಒಂದು ವಿಶೇಷ ಪ್ರಶ್ನೆ ಮಾಡುವ ಅಂತರಂಗದ ಹಸಿವು ಇದ್ದರೆ ಅವನಿಗೆ ಬರುವ ಪ್ರಶ್ನೆ, ಆ ಮನೆಯವನು ಯಾಕೆ ಶ್ರೀಮಂತ, ಆ ಮನೆಯವನು ಯಾಕೆ ಓದುತ್ತಾನೆ, ಅವನಿಗೆ ಯಾಕೆ ರ್ಯಾಂಕ್, ನನಗೆ ಯಾಕೆ ರ್ಯಾಂಕ್ ಇಲ್ಲ, ನಾನು ಯಾಕೆ ಫಸ್ಟು, ಅವನಿಗೆ ಯಾಕೆ ಸೆಕೆಂಡು, ಈ ವಿಚಾರವೇ ಬರೋದಿಲ್ಲ. ಈ ವಿಚಾರ ಬರುವವರೆಲ್ಲ ಲೌಕಿಕದಲ್ಲಿರುವ ಸಾಮಾನ್ಯರು. ನಿಜವಾದ ಒಬ್ಬ ಒಳಗೆ ಮುಳುಗಿದವನಿಗೆ ಈ ಕಣ್ಣು ಹೇಗೆ ನೋಡುತ್ತದೆ, ಈ ಕಿವಿ ಹೇಗೆ ಕೇಳ್ತದೆ, ಈ ಮನಸ್ಸು ಹೇಗೆ ಯಾರ್ಯಾರದೋ ಕಡೆಗೆ ಹೋಗ್ತದೆ, ಈ ಪ್ರಾಣ ಹೇಗೆ ಉಸಿರಾಡ್ತದೆ ಅನ್ನುವ ಬಹಳ ಜೆನ್ವಿನ್ನಾದ ಪ್ರಶ್ನೆ ಹುಟ್ಟುತ್ತದೆ. ಅವನು ಹೊರಗಿನ ಈ ಸಂಬಂಧ ಇಲ್ಲದ, ಅಗತ್ಯವೇ ಇಲ್ಲದ ಪ್ರಶ್ನೆಗಳ ಕಡೆಗೆ ಮುಖವೇ ಮಾಡೋದಿಲ್ಲ. ಯಾರಿಗೆಲ್ಲ ಇಲ್ಲೊಂದು ಬೇರೆ ಏನೋ ಇದೆ, ಇಲ್ಲಿ ಇರುವುದು ನಾನು ನೀವು ಭಾವಿಸುವ ನಮಗೆ ಕಾಣಿಸುವ ಹೊರಗಿನ ಸಂಗತಿ ಮಾತ್ರ ಅಲ್ಲ, ಒಳಗೊಂದು ಏನೋ ಉಂಟು, ಆ ಒಳಗಿರುವುದು ಹೊರಗಿರುವುದಕ್ಕೆ ಯಾವುದೋ ಕನೆಕ್ಟ್ ಆಗುವುದಕ್ಕಷ್ಟೇ ಬಂದದ್ದಲ್ಲ, ಈ ಹೊರಗಿರುವುದನ್ನು ಕನೆಕ್ಟ್ ಮಾಡುವುದಕ್ಕೆ ಕಾರಣವಾದ ಇನ್ನೊಂದು ತತ್ವ ಇಲ್ಲೆಲ್ಲೋ ಇರಬೇಕು. ಅದಕ್ಕೆ ಇದಕ್ಕೆ ಏನು ಸಂಬಂಧ ಅನ್ನುವ ನಿಗೂಢವಾದ ಒಂದು ಚರ್ಚೆ ಪ್ರತಿ ಅಧ್ಯಾತ್ಮ ಜೀವಿಗೆ ಉಂಟಾಗ್ತದೆ, ಉಂಟಾಗಬೇಕು. ಉಂಟಾಗದೇ ಇದ್ದರೆ ಮುಕ್ತಿ ಇಲ್ಲ. ಉಂಟಾಗುವುದರಿಂದಲೇ ಮುಂದಿನ ಅನಾವರಣ, ಮುಂದೆ ಎಲ್ಲ ಅವನಿಗೆ ಗೊತ್ತಾಗಕ್ಕೆ ಸಾಧ್ಯ ಆಗುತ್ತೆ. ಅವನಿಗೆ ಪ್ರಥಮದಲ್ಲಿ ತನ್ನ ಒಳಗಿನ ಈ ಕಣ್ಣು ಕಿವಿಯ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಗೊತ್ತಾಗಿಬಿಟ್ರೆ ತನ್ನ ಸಂಪತ್ತಿನ ಒಡೆಯ ಯಾರು ಅಂತ ಗೊತ್ತಾಗತ್ತೆ. ತನ್ನ ಸಂಪತ್ತಿನ ಒಡೆಯ ನಾನು ತಿಳಿದ ನನ್ನ ಅಪ್ಪನೋ ನನ್ನ ಬಾಸೋ ಅಲ್ಲ ಅಂತ ಗೊತ್ತಾದರೆ ನನ್ನ ನಿಜ ಸಂಪತ್ತಿನ ಒಡೆಯನಿಗೆ ನಾನು ಅಧೀನನಾಗಿ ಇರಬೇಕು ಅಂತ ಗೊತ್ತಾಗ್ತದೆ. ನನ್ನ ನಿಜ ಸಂಪತ್ತಿನ ಒಡೆಯನಿಗೆ ಅಧೀನನಾಗಿ ಇರುವುದು ಅಂದರೆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದು ಗೊತ್ತಾಗ್ತದೆ. ಇದು ಎಲ್ಲವೂ ಅಧ್ಯಾತ್ಮದ ಒಂದು ಮುಖ. ಹಾಗಾಗಿ ಅವನಿಗೆ ಒಂದು ಪ್ರಶ್ನೆ ಪ್ರಾರಂಭ ಆಗುವುದುಂಟಲ್ಲ,
ಅದು ಶಿವನಿಗೆ ಆದದ್ದು, ಬ್ರಹ್ಮನಿಗೆ ಆದದ್ದು ಅಂತಂದರೆ ಸೃಷ್ಟಿಕಾಲದ ಆರಂಭದ ಕಥೆ ಅಂತ ನಾವು ಅಲ್ಲಿಗೆ ಅದನ್ನು ಹಳೆಯ ಕಾಲದ ಗೊಡ್ಡು ಕಥೆ ಅಂತ ಬದಿಗಿಡುವ ಚಾನ್ಸ್ ಇದೆ. ಇವತ್ತು ನಾನು ಒಬ್ಬ ಅಧ್ಯಾತ್ಮದ ಹಸಿವುಳ್ಳ ಒಂದು ಜೀವಿಯಾಗಿ ನನ್ನ ಗುರುಗಳ ಹತ್ರ ಕೂತರೂ ನನಗೆ ಈ ಪ್ರಶ್ನೆ ಬರಬೇಕು. ನನ್ನ ಗುರುಗಳ ಹತ್ರ ನಾನು, ಗುರುಗಳೇ ನಿಮಗೆ ಜ್ಞಾನ ಎಲ್ಲಿಂದ ಬಂತು? ನಿಮ್ಮ ಜ್ಞಾನಕ್ಕಿಂತ ಆ ದೊಡ್ಡ ವಿದ್ವಾಂಸರ ಜ್ಞಾನ ಚೆನ್ನಾಗಿದೆಯಲ್ಲ, ಅವರು ನಿಮ್ಮಕ್ಕಿಂತ ಶ್ರೇಷ್ಠರಾಗಿದ್ದಾರೆ ಯಾಕೆ? ನೀವು ಓದಿದ ಕೃತಿಗಳು ಯಾವುದು? ಅವರು ಓದಿದ ಕೃತಿಗಳು ಯಾವುವು? ಅವರು ಓದಿದ ಕೃತಿಗಳಲ್ಲಿರುವ ಯಾವ ಸತ್ಯ ನಿಮಗೆ ಗೊತ್ತಾಗಲಿಲ್ಲ? ಈ ಜಿಜ್ಞಾಸೆಗೆ ಬರುವುದಿಲ್ಲ ನಿಜವಾದ ಒಬ್ಬ ಅಂತೆವಾಸಿ. ಅವನು ಗುರುಗಳ ಜ್ಞಾನ ಎಷ್ಟು ಅಂತ ಸಹ ಅವನು ಪರೀಕ್ಷೆಗೆ ಹೋಗೋದಿಲ್ಲ. ಅವನು ಏನು ಪ್ರಶ್ನೆ ಮಾಡ್ತಾನೆ ಅಂದರೆ, ಅಲ್ಲ ನಾನು ನಿಮ್ಮ ಹತ್ರ ಯಾಕೆ ಬಂದೆ? ನಿಮ್ಮ ಹತ್ರ ಎಳೆದು ತಂದಿತಲ್ಲ ಈ ಮನಸ್ಸು, ಇದಕ್ಕೆ ನಿಮ್ಮ ಹತ್ರ ಎಳೆದು ತರುವ ಅಂತ ಮಾಡಿದ ಮನಸ್ಸಿನ ಮೂಲ ಕಾರಣ ಯಾರು? ನನಗೆ ಆ ಮನಸ್ಸು ಎಲ್ಲಿದೆ ತೋರಿಸಿ, ಯಾಕೆ ಅದು ನಿಮ್ಮ ಹತ್ರ ಬಂತು ಅಂತ ತೋರಿಸಿ. ನನಗೆ ನೀವೇನಾಗಬೇಕು? ನೀವು ಏನು ಅಂತ ಗೊತ್ತೇ ಇಲ್ಲದೆ, ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲದೆ, ನೀವು ಯಾರು ಅಂತ ಗೊತ್ತಿಲ್ಲದೆ, ನಿಮಗೆ ವಯಸ್ಸೆಷ್ಟು ಗೊತ್ತಿಲ್ಲದೆ, ನೀವು ಗಂಡ ಹೆಣ್ಣ ಯೋಚಿಸದೆ, ನೀವು ಒಬ್ಬ ತಿಳಿಯದವರ ಯಾವುದೂ ಯೋಚಿಸದೆ, ಒಂದರೆ ಕ್ಷಣ ಬಿಡಲಿಕ್ಕಾಗದೆ ಯಾವುದೋ ಒಂದು ಪ್ರಾಣ ಸೆಳೆತ ಉಂಟಾಯಿತಲ್ಲ, ಈ ಪ್ರಾಣಕ್ಕೆ ಅಂಥ ಸೆಳೆತ ಉಂಟು ಮಾಡಿದ್ದು ಯಾವುದು? ಇದನ್ನು ಗುರುವಿನ ಹತ್ರ ಕೇಳುತ್ತಾನೆ ಒಬ್ಬ ಶಿಷ್ಯ. ನಾನು ನನ್ನ ಗುರುಗಳ ಹತ್ರ ಪದೇ ಪದೇ ಹೇಳ್ತಿದ್ದದೆ ಅದನ್ನು. ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಪಾಪ, ನಂಗೆ ಒಂದು ಕ್ಷಣ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಯಾಕೆ ಹಾಗೆ ನಂಗೆ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮನ್ನು ಒಂದು ಕ್ಷಣ ಬಿಟ್ಟರೆ ನಾನು ಸತ್ತು ಹೋಗ್ತೀನಿ ಅಂತ ನಂಗೆ ಅನಿಸುತ್ತೆ. ನಾನು ನಿಮ್ಮ ಹತ್ರ ಬಿಟ್ಟು ಒಂದರೆ ಕ್ಷಣ ಇರುವುದಿಲ್ಲ ಪಪ್ಪ ಅಂತ. ಇದು ಹೀಗೆ ಕೇಳುವಾಗ, ಓಹೋ ಹಾಗೇನು, ನೋಡೋಣ ಅಂತಿದ್ರು ಅವರು. ಅಂದರೆ ಪ್ರತಿ ಅಧ್ಯಾತ್ಮದ ಒಬ್ಬ ಜೀವಿಗೆ ತನ್ನ ಗುರುಗಳ ಹತ್ತಿರ ಕೂತಾಗ ನನ್ನ ಒಳಗೆ ನನಗೆ ತಿಳಿಯದಂತೆ ನನ್ನ ಮನಸ್ಸು ಎಲ್ಲೋ ಹೋಗುತ್ತೆ. ಅದು ಎಲ್ಲೋ ಹೋಗಿ ಯಾರ ಕಡೆಗೋ ಸೆಳೆದು ಬೀಳಿಸುತ್ತೆ, ಮತ್ತು ಎಲ್ಲಿಯೋ ಹೋಗಿ ಏನನ್ನೋ ಮಾತಾಡಿಸುತ್ತೆ, ಎಲ್ಲಿಯೋ ಹೋಗಿ ನನ್ನ ಉಸಿರೇ ಅದು ಅನ್ನುವ ಹಾಗೆ ಪಾಲ್ಗೊಳ್ಳುವಂತೆ ಜೀವ ಕೊಟ್ಟು ತುಡಿಯುತ್ತೆ. ಯಾಕಾಗುತ್ತೆ? ಈ ಕಣ್ಣು, ಈ ಕಿವಿ, ಇದರ ಕೆಲಸಗಳನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನುವ ಹಾಗೆ ಪ್ರತಿಯೊಬ್ಬರಿಗೆ ಪ್ರಶ್ನೆ ಬರಬೇಕು. ಆದ್ದರಿಂದ ಇದು ಇವತ್ತು ಒಬ್ಬ ಗುರು ಶಿಷ್ಯ ಕೇಳುವ ಪ್ರಶ್ನೆ ಅಂದರೂ ಕೂಡ ಇರ್ರೆಲೆವೆಂಟ್ ಅಲ್ಲ. ಶಿವ ಬ್ರಹ್ಮರು ಕೇಳಿದ್ರು. ಯಾಕೆ ಕೇಳಿದರು? ಶಿವಬ್ರಹ್ಮರು ಯಾಕೆ ಕೇಳಿದ್ರು? ಏನು ಶಿವನಿಗೆ ಗೊತ್ತಿರಲಿಲ್ವಾ? ಅಪ್ಪ ಹೇಳ್ತಾರೆ, ದೊಡ್ಡವರು ಯಾಕೆ ಪ್ರಶ್ನೆ ಕೇಳ್ತಿದ್ರು ಅಂದರೆ ಚಿಕ್ಕವರಿಗೆ ಗೊತ್ತಾಗಲಿ ಅಂತ. ನಾವು ಕೇಳುವುದರ ಮೂಲಕ ನಮ್ಮ ಪ್ರಶ್ನೋತ್ತರಗಳನ್ನು ಕೇಳಿ ಚಿಕ್ಕವರು ತಿಳಿಯಲಿ ಅನ್ನುವ ಕಾರುಣ್ಯ ದೊಡ್ಡವರಿಗೆ ಅಂತ ಅಪ್ಪನದೊಂದು ವಿವರಣೆ. ಅದಕ್ಕನುಗುಣವಾಗಿ ಕೇಳ್ತಿದ್ರು ಅಂತ ಇರಬಹುದು. ಅದು ದೊಡ್ಡವರ, ಯಾಕಂದರೆ ನಮಗೆ ಎಲ್ಲ ದೊಡ್ಡ ಸಂಗತಿಗಳು ಅನಾವರಣ ಆಗುವುದು ಶಿವಪಾರ್ವತಿ ಸಂವಾದದಲ್ಲೇ. ನೀವು ಮಹಾಭಾರತದಲ್ಲಿ ನಾನು ನಿಮಗೆ ಹೇಳಿದೆ, ಒಂದು 300 ಪುಟದ ಮೇಲೆ ಇದೆ ಕರ್ಮಫಲದ ವಿವರಣೆ ವೇದವ್ಯಾಸರದು ಪರಿಶಿಷ್ಟ ಭಾಗದಲ್ಲಿ. ಪ್ರಶ್ನೋತ್ತರ ಕೇಳಿಕೊಳ್ಳೋದು ಪಾರ್ವತಿ ಪರಮೇಶ್ವರರೇ. ಪರಮೇಶ್ವರ ಉತ್ತರ ಕೊಡಲಿಕ್ಕೆ, ಪಾರ್ವತಿ ಪ್ರಶ್ನೆ ಕೇಳಲಿಕ್ಕೆ. ಪ್ರಶ್ನೆ ಕೇಳ್ತಾಳೆ ಪಾರ್ವತಿ. ಕೆಲವರಿಗೆ ಎಷ್ಟು ಓದಿದರೂ ಹಿಡಿಸುವುದಿಲ್ಲ, ಎಷ್ಟು ಓದಿದ್ದು ನೆನಪಿರುವುದಿಲ್ಲ, ಎಷ್ಟು ಓದಿಕೊಂಡರೂ ಕೂಡ ಅದು ಅವರ ಬದುಕಿನ ಭಾಗವಾಗಿ ಉಳಿಯುವುದಿಲ್ಲ. ಅದೇ ಪಾರ್ವತಿಯ ಮುಂದಿನ ಪ್ರಶ್ನೆ. ಅದೇ ಕೆಲವರಿಗೆ ಓದಿದ ತಕ್ಷಣ ಅದು ಅವರ ಮನಸ್ಸಿನಲ್ಲಿ ಗ್ರಾಹ್ಯವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಅದು ನೆನಪಿನಲ್ಲಿ ಖಚಿತವಾಗಿ ಉಳಿಯುತ್ತದೆ. ಮೂರನೆಯ ಭಾಗವಾಗಿ ಆ ಸ್ಪಷ್ಟವಾಗಿ ಓದಿದ್ದು ಉಳಿದದ್ದನ್ನು ಅವರು ಬೇರೆಯವರಿಗೆ ಒಂದಿಷ್ಟು ನೆನಪಿಲ್ಲದ ಮರೆವಿಲ್ಲದ ಹಾಗೆ ಹೇಳಬಲ್ಲರು. ಏನು ಕಾರಣ? ನಿಮ್ಮ ಪ್ರಶ್ನೆ ಅಲ್ವಾ ಇದು? ಪಾರ್ವತಿ ಪರಮೇಶ್ವರನಿಗೆ ಈ ಪ್ರಶ್ನೆ ಕೇಳ್ತಾಳೆ ವೇದವ್ಯಾಸರ ಕರ್ಮಫಲದ ಭಾಗದಲ್ಲಿ. ತುಂಬ ಚೆನ್ನಾಗಿ ಓದಿದ್ದಾನೆ, ಅವನ ಮನಸ್ಸು ಭಾರಿ ಶಾರ್ಪ್ ಇತ್ತು, ಅವನಿಗೆ ತಂದೆ ತಾಯಿ ಎಲ್ಲ ಒಳ್ಳೆ ಹೇಳ್ಕೊಟ್ಟಿದ್ರು, ಟ್ಯೂಷನ್ ಮಾಡಿಕೊಂಡಿದ್ದ ಅಂತ ಶಿವ ಉತ್ತರ ಕೊಡಲಿಲ್ಲ. ಶಿವ ಉತ್ತರ ಕೊಡ್ತಾನೆ, ಯಾವ ಜೀವ ತನ್ನನ್ನು ತಾನು ಸಮರ್ಪಿಸಿ ಗುರು ಸೇವೆ ಮಾಡಿರುತ್ತದೋ ಅದಕ್ಕೆ ಮಾತ್ರ ಈ ಫಲ. ಎಂಥ ಅನುಗ್ರಹ ಅಂತ ಕೃತಾರ್ಥ ಭಾವ ಬಂದುಬಿಡುತ್ತೆ.
ಏನು ಆಶೀರ್ವಾದ ಮಾಡಿಬಿಟ್ರಲ್ಲ ಗುರುಗಳು ಅಂತ ಗುರುವನ್ನು ನೆನೆಯುವ ಹಾಗಾಗತ್ತೆ. ಕರ್ಮಫಲ ಅಂದರೆ ದೊಡ್ಡವರು ಯಾಕೆ ಪ್ರಶ್ನೆ ಕೇಳ್ತಾರೆ ಅಂದರೆ ಹೀಗೆ ನಮಗೆ ಎಂತೆಂಥದ್ದು ತಿಳಿಸ್ತಾರೆ, ಅನಾವರಣ ಮಾಡ್ತಾರೆ. ಯಾವ ಗುರು ಸೇವೆಯನ್ನು ಸಮರ್ಪಿತ ಭಾವದಿಂದ ಒಂದಿಷ್ಟೂ ಊನಬಾರದ ಹಾಗೆ ಯಾವ ಜೀವ ಮಾಡಿತ್ತೋ ಅದಕ್ಕೆ ಮುಂದಿನ ಜನುಮದಲ್ಲಿ ನಿರಂತರ ಸ್ಮರಣೆ, ಒಳ್ಳೆಯ ಗ್ರಾಹ್ಯ ಶಕ್ತಿ, ಹೇಳಿದ್ದನ್ನು ಕೇಳಿದ ಕೂಡಲೇ ತಿಳಿಯಬಲ್ಲ ಸ್ಪಷ್ಟತೆ ಇವು ಒದಗುತ್ತವೆ ಅಂತಾನೆ ಶಿವ. ಪಾರ್ವತಿಗೆ ಗೊತ್ತಿಲ್ಲದ ಪ್ರಶ್ನೆಯ ಶಿವನಿಗೆ ಉತ್ತರವನ್ನು ಅದೇ ಆಗ ಹೇಳಲಿಕ್ಕಾಗಿ ಅವನಿಗೆ ಹುಟ್ಟಿದ್ದ ಅಂತ ಕೇಳಿದರೆ ಅಪ್ಪ ಹೇಳಿದ ಹಾಗೆ ಅವ್ರು ಯಾಕೆ ಮಾತಾಡ್ತಾರೆ ಅಂದರೆ ನಮಗೆ ತಿಳಿಯಲಿ ಅಂತ ಮಾತಾಡ್ತಾರೆ. ಬ್ರಹ್ಮ ಮತ್ತು ಶಿವ ಸಂವಾದ ಯಾಕೆ ಮಾಡಿದರು ಅಂದರೆ ನಮಗೊಂದಿಷ್ಟು ತಿಳಿಲಿ ಆ ದಾರಿ. ಹಾಗಾಗಿ ಹೌದು, ಶಿವ ಕೇಳಿದ ಪ್ರಶ್ನೆ ಹೇಗಿದೆ, ಪ್ರಥಮದಲ್ಲಿ ಹೋಗಿ ಮನಸ್ಸು ಅಂತ ಕೇಳಿದ. ನಮಗೆ ಚಿಕ್ಕವರಿರುವಾಗ ಮಗು ಇರುವಾಗ ಮನಸ್ಸು ಎಲ್ಲಿದೆ ಅಲ್ವಾ? ಮನಸ್ಸು ಪ್ರಾರಂಭ ಆಗಬೇಕಾದ್ರೆ ಸ್ವಲ್ಪ ಪ್ರೌಢ ಆಗಬೇಕು. ಅಟ್ಲೀಸ್ಟ್ ಒಂದು 8ನೇ 9ನೇ ವರ್ಷ ಬಂದ ಮೇಲೆ ಸ್ವಲ್ಪ ಮನಸ್ಸು ಪ್ರಾರಂಭ ಆಗ್ಬೋದು. ಪ್ರಥಮದಲ್ಲೇ ಮನಸ್ಸೊಂದು ಪ್ರಶ್ನೆ ಕೇಳಿಬಿಟ್ನಲ್ಲ ಇಲ್ಲಿ ಶಿವ. ಭಾಗವತವನ್ನು ಓದಿದರೆ ಗೊತ್ತಾಗತ್ತೆ ಮನಸ್ಸು ಎಲ್ಲಿ ಇದೆ ಅಂದರೆ ಮಗುವಿನ ಗರ್ಭದಲ್ಲೇ ಇದೆ. ಅದು ಗರ್ಭದಲ್ಲಿ 8ನೆಯ ತಿಂಗಳಿಗೆ ಅದಕ್ಕೆ ಸ್ಮರಣ ಶಕ್ತಿ ಬಂದು ಒದ್ದಾಡುತ್ತಂತೆ. ಎಷ್ಟು ದುಷ್ಟ ಜನ್ಮ ಕಳೆದು ಬಂದಿದ್ದೇನೆ, ಪುನಃ ಇಲ್ಲೇ ಬಂದು ಬೀಳಿಸಿದ್ದೀಯಲ್ಲ ದೇವ, ನನ್ನನ್ನು ಇದರಿಂದ ಪಾರು ಮಾಡು ಈ ಚಕ್ರದಿಂದ ಅಂತ ಅಲ್ಲಿ ಮನಸ್ಸು ಆರಂಭ ಆಗಿದೆಯಲ್ಲ. ಆದ್ದರಿಂದ ಜೀವದ ಪ್ರಪ್ರಥಮ ಯೋಚನಾ ಕ್ರಮದಲ್ಲಿ ಇಂದ್ರಿಯಗಳು ಫಸ್ಟ್ ಅಲ್ಲ, ಮನಸ್ಸು ಫಸ್ಟ್. ಯಾಕೆ? ಗರ್ಭದಲ್ಲಿರುವಾಗಲೇ ಇನ್ನೂ ಕಣ್ಣು ಕಿವಿ ಕೆಲಸ ಮಾಡುವ ಮೊದಲು ಉಸಿರಾಟವನ್ನು ಅಮ್ಮನ ಹೊಕ್ಕುಳ ಬಳ್ಳಿಯಿಂದ ಮಾಡ್ತಾ ಇರುವ ಮಗು ತಾನು ಮನಸ್ಸಿನ ಭಾಗವಾಗಿ ಆಗಲೇ ಯೋಚನೆ ಮಾಡಿದೆ. ಆದ್ದರಿಂದ ಫಸ್ಟ್ ಕ್ವೆಶ್ಚನ್ ಮನಸ್ಸಿನ ಬಗ್ಗೆ. ಈ ಮನಸ್ಸು ಯಾರ ಪ್ರೇರಣೆಯಿಂದ ಹೀಗೆ ಹೋಯಿತು, ಯಾರೋ ಇಷ್ಟಕ್ಕನುಗುಣವಾಗಿ ಇದು ಹೀಗೆ ಬೀಳುತ್ತೆ ಅಂತ ಬಿತ್ತಲ್ಲ ಗರ್ಭದ ಒಳಗೆ, ಅದನ್ನು ಕೇಳಿತು. ಆದ್ದರಿಂದ ಶಿವನ ಪ್ರಥಮ ಪ್ರಶ್ನೆ ಮನಸ್ಸಿನ ಮುಖಾಂತರ. 2ನೆಯ ಪ್ರಶ್ನೆ ಅವನು ಕೇಳಿದ್ದು ಯಾವುದನ್ನು? ಅಲ್ಲಿ ಮನಸ್ಸು ಆದ ತಕ್ಷಣ ಅವನು ಕೇಳಿದ್ದು ಪ್ರಾಣದ ಬಗ್ಗೆ. ಈ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನ ಈಶಿತಾಂ. ಈ ಪ್ರಾಣವು ಪ್ರಥಮ ಬಾರಿಗೆ ಒಂದು ಉಸಿರು ತೆಗೆದುಕೊಂಡಿತಲ್ಲ, ಅದು ಯಾರ ಇಷ್ಟಕ್ಕನುಗುಣವಾಗಿ ಯಾರು ಅದನ್ನು ಪ್ರಚೋದಿಸಿದರು, ಹೀಗೆ ಮಾಡು ಅಂತ ಹೇಳಿದವರು ಯಾರು ಅಂತ 2ನೆಯ ಪ್ರಶ್ನೆ ಕೇಳಿದ. ಜೀವದ ಬೆಳವಣಿಗೆಯ ದೃಷ್ಟಿಯಿಂದ ಸೆಕೆಂಡ್ ಆ್ಯಕ್ಟ್ ಉಸಿರಾಟ. ಫಸ್ಟ್ ಮನಸ್ಸಿನ ಗರ್ಭದ ಯೋಚನೆ, ಸೆಕೆಂಡ್ ಆ್ಯಕ್ಷನ್ ಅದು ಗರ್ಭದಿಂದ ಹೊರಕ್ಕೆ ಬಿದ್ದ ತಕ್ಷಣ ಮಾಡುವ ಪ್ರಥಮ ಕ್ರಿಯೆ ಉಸಿರಾಟ. ಹಾಗಾಗಿ 2ನೆಯ ಪ್ರಶ್ನೆ ಅದು ತಾನು ಹೊರಗೆ ಬಂದ ತಕ್ಷಣ ಮಾಡುವ ಫಿಸಿಕಲ್ ಆ್ಯಕ್ಟ್ ಉಸಿರಾಟ. ಆದ್ದರಿಂದ ಶಿವ 2ನೆಯ ಪ್ರಶ್ನೆ ಅದನ್ನು ಕೇಳಿದ ಅಂತ ಅಪ್ಪನ ವಿವರಣೆ. ಭಾಗವತದ ಗರ್ಭದ ಆ ವಿವರಣೆಯನ್ನು ಓದಿದರೂ ಹೌದು, ಇದು ಸೋಪಾನಬದ್ಧವಾಗಿ ಅಲ್ಲಿಗೆ ಬರುತ್ತೆ. 2ನೆಯ ಪ್ರಶ್ನೆ ಹೌದು, ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಕೇಳಿದ್ದು ಕರೆಕ್ಟ್. ಪ್ರಥಮ ಬಾರಿಗೆ ಇದು ಹೀಗೆ ಉಸಿರಾಡಬೇಕು, ಅಮ್ಮನ ಕರುಳಬಳ್ಳಿಯ ಡಿಸ್ಕನೆಕ್ಷನ್ ಆಯಿತು, ಇನ್ನು ನಿನ್ನ ಉಸಿರಾಟ ನೀನು ಮಾಡಬೇಕು ಅಂತ ಯಾರು ಹೇಳಿದ್ದು? ಯಾರು ಪ್ರಚೋದಿಸಿದ್ರಪ್ಪ ಈ ಮಗುವಿಗೆ? ಕರೆಕ್ಟ್. 3ನೇದ್ದು ವಾಚಮಿಮಾಂ ವದಂತಿ. 3ನೇ ಪ್ರಶ್ನೆ ಕೇನ ಇಷಿತಾ ವಾಚಮಿಮಾಂ ವದಂತಿ. ಈ ಮಾತು ಈ ಕ್ಷಣದಲ್ಲಿ ಈಗ ಹುಟ್ಟಬೇಕು ಅಂತ ಈ ಜೀವಕ್ಕೆ ಹೇಳಿದವರು ಯಾರು? ಯಾವ ಇಷ್ಟಕ್ಕನುಗುಣವಾಗಿ, ಯಾರ ಇಷ್ಟದಿಂದ ಅದು ಹಾಗೆ ಕೂಗಿತು? ವಾಚ ಅಂದರೆ ಮಾತಾಡಿದ್ದು ಅಂತೇನಲ್ಲ, ಅದು ಅಮ್ಮ ಅಂತ ಅಳುತ್ತಲ್ಲ, ಫಸ್ಟೊಂದು ಆ ವಾಕ್ಕನ್ನು ಹೇಳ್ತಿದ್ದಾನೆ ಶಿವ. ಸೊ ಅದು ಒಂದು ಉಸಿರಾಡಿದ ನಂತರ ನೆಕ್ಸ್ಟ್ ಕೆಲಸ ಅದು ಮಾಡಿದ್ದು ವಾಕ್. ಆದ್ದರಿಂದ 3ನೇ ಪ್ರಶ್ನೆ ವಾಕಿನ ಕುರಿತು. ಅದು ಯಾಕೆ ಹೀಗೆ ಈ ಹೊತ್ತಿಗೆ ಹೀಗೆ ಬಂದು ಬಿದ್ದ ತಕ್ಷಣ ಯಾರ ಪ್ರೇರಣೆಯಿಂದ, ಯಾರ ಇಷ್ಟಕ್ಕನುಗುಣವಾಗಿ ಅದು ಅಂತ ಅಟ್ಟಿತು? ವಾಚಮಿಮಾಂ ವದಂತಿ. ಈ ವಾಚಂ ಅಥವಾ ಈ ವಾಕ್ಕನ್ನು, ಈ ಅಳುವನ್ನು ಅದು ಯಾಕೆ ಉಂಟು ಮಾಡಿತು? ಕೊನೆಯಲ್ಲಿ 4ನೇ ಪ್ರಶ್ನೆ ಚಕ್ಷುಹು ಶ್ರೋತ್ರಂ ಕೌ ದೇವೋ ಯುನಕ್ತಿ. ಯಾವ ದೇವರ ಯುಕ್ತಿಗೆ ಅನುಗುಣವಾಗಿ ಈ ಕಣ್ಣು ಈ ಕಿವಿ ಕೆಲಸ ಮಾಡ್ತಿದೆ? 4ನೇ ಹಂತ
ಅತ್ತ ನಂತರ ಅದು ನೋಡುವುದು ಚಕ್ಷುಹು, ಆಮೇಲೆ ಕೇಳುವುದು, ಅಲ್ಲಿ ಇಲ್ಲಿಯ ಸಪ್ಪಳೆ ಎಲ್ಲ ಕೇಳಕ್ಕೆ ಶುರುವಾಗುತ್ತೆ ಅದಕ್ಕೆ, ಅಥವಾ ಕೇಳ್ತದೆ ಅನ್ನುವ ಹಾಗೆ ಪ್ರಾರಂಭ ಆಗ್ತದೆ. ಹಾಗಾಗಿ ಅದರ 4ನೆಯ ಪ್ರಶ್ನೆಯಾಗಿ ಶಿವ ಕೇಳಿದ ಜೀವದ ಬೆಳವಣಿಗೆಯ 4ನೆಯ ಪ್ರಶ್ನೆಯಾಗಿ ಈ ಜೀವಕ್ಕೆ ಈ 3 ಪ್ರಶ್ನೆಯ ನಂತರ ಒಂದು ಚಕ್ಷುಹು ಮತ್ತು ಇನ್ನೊಂದು ಶ್ರೋತ್ರಂ, ಕಿವಿ, ಕಣ್ಣು ಮತ್ತು ಕಿವಿ ಇವು ಜಾಗೃತವಾಯಿತಲ್ಲ. ಕೇನ ಈಶಿತಾಂ, ಯಾವ ಕವು ದೇವಃ ಯುನಕ್ತಿ, ಇದರ ಹಿಂದೆ ಇರುವ ದೇವನು ಯಾರು, ಯಾವ ದೇವ ನಿಯೋಜಿಸ್ತಾ ಇದರ ಹಿಂದೆ ಇದ್ದಾನೆ. ಕಹ, ಕವು ಅಂದಾಗ ಉಕಾರವು ಒಂದು ಪಂಕ್ಚುವೇಷನ್ ಅಂತ, ಅದಕ್ಕೆ ಬಲ ಕೊಡ್ಲಿಕ್ಕೆ. ಅವನು ಯಾವನವನು, ಯಾರವನು, ಇದಕ್ಕೆ ಈ ಒಂದು ಪ್ರೇರಣೆಯನ್ನು ಕೊಟ್ಟು ಈಗ ಕೇಳು, ಈಗ ನೋಡು ಅಂತ ಯಾವ ಪ್ರೇರಣೆಯಿಂದ ಆಗ್ತಿದೆ ಅಂತ ಪ್ರಶ್ನೆಯಾಯಿತು. ಇದನ್ನು ನಮ್ಮ ಎಲ್ಲರ ಬದುಕಿನಲ್ಲಿ ನಾವು ಕೂಡ ಕಣ್ಣು, ಕಿವಿ, ಉಸಿರು, ಮನಸ್ಸು ಎಲ್ಲವನ್ನು ನಾವು ಕೂಡ ನಮ್ಮಷ್ಟಕ್ಕೆ ನೋಡಿದರೆ ನಮಗೆ ಎಷ್ಟು ಪ್ರಶ್ನೆಗಳ ಆಗರ ಅದು. ಒಂದೂ ಕೂಡ ನಮಗೆ ಗೊತ್ತೇ ಆಗದೆ ತನ್ನ ಕೆಲಸ ಮಾಡಿದ ಹಾಗೆ ಕಾಣ್ತದೆ. ನಾವು ಎಷ್ಟೋ ಸಾರಿ ನಾನು ಅಂದ್ಕೊಳ್ಳೋದುಂಟು, ನಾವೆಲ್ಲರೂ ಬಹಳ ಗತ್ತಲ್ಲಿ ಹೇಳ್ಬೋದು ನಾನು ನೋಡಿದೆ ಅಂತ, ನಾನು ಕೇಳಿದೆ ಅನ್ಬಹುದು, ನಾನು ಮಾತಾಡಿದೆ ಅನ್ಬಹುದು, ನಾನು ಮುಟ್ಟಿದೆ ಅನ್ಬಹುದು. ನಾನು ಉಸಿರಾಡಿದೆ ಅಂತ ಹೇಳಿದರೆ ಅವನಷ್ಟು ಮೂರ್ಖ ಇನ್ಯಾರು. ಗೊತ್ತೇ ಇಲ್ಲದೆ ಉಸಿರಾಡ್ತಾ ಇದ್ದೇವೆ ಇಲ್ವ ನಾವು? ನೋಡಿ, ಅದೊಂದು ವಿಸಿಬಲ್ ಎಕ್ಸಾಂಪಲ್. ಗೊತ್ತಿಲ್ಲದೆ ಒಂದು ನಡೀತಿದೆ ಅನ್ನೋದಕ್ಕೆ. ಆ್ಯಕ್ಚುಲಿ ಕಣ್ಣು ಕೂಡ ಹಾಗೆ, ಕಿವಿ ಕೂಡ ಹಾಗೆ, ನಮ್ಮ ಚರ್ಮ ಕೂಡ ಹಾಗೆ. ನಾವು ಎಣಿಸಿದ್ದು ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾತಾಡಿದೆ ಅಲ್ಲ. ಅವತು ಮಾಂ ಅವತು ವಕ್ತಾರಂ. ಶಾಂತಿ ಮಂತ್ರದಲ್ಲಿ ಒಂದು ಕಡೆ ಉಪನಿಷತ್ತು ತನ್ನ ಶಾಂತಿ ಮಂತ್ರದಲ್ಲಿ ಹೇಳುತ್ತೆ, ಅವತು ಮಾಂ ಅವತು ವಕ್ತಾರಂ, ಈ ನನ್ನನ್ನು ರಕ್ಷಿಸು, ಅವತು ಮಾಂ ಕಾಪಾಡು ನನ್ನನ್ನು ಅಥವಾ ನನ್ನಲ್ಲಿ ಪ್ರವೇಶ ಮಾಡು. ಇನ್ನೊಂದು ಅವತು ವಕ್ತಾರಂ, ಈ ಹೇಳುವವನನ್ನು ರಕ್ಷಿಸು. ಹೇಳುವವ ನಾನಲ್ಲ ಅಂತ. ಹೇಳುವವ ನಾನಲ್ಲ, ನನ್ನೊಳಗೊಬ್ಬ ಇದ್ದು ಯಾರೋ ಹೇಳ್ತಾನೆ, ಆದ್ದರಿಂದ ನಾನು ಹೇಳುವವನಲ್ಲ, ಈ ಹೇಳುವವನನ್ನು ಕಾಪಾಡು ಅಥವಾ ಹೇಳುವವನ ಒಳಗೆ ಪ್ರವೇಶಿಸು. ನಾವು ಎಷ್ಟೋ ಸಾರಿ ಹೇಳ್ತೇವಲ್ಲ, ಗೊತ್ತೇ ಆಗಲಿಲ್ಲ ಅದು ಎಂಥದ್ದಾಯಿತು ನಾನು ಹೇಳಿಬಿಟ್ಟೆ. ಯಾಕೆಂದರೆ ನಾವು ಹೇಳುವವರಲ್ಲ, ಯಾವುದೋ ಹೇಳಿಸಿ ಬಿಡ್ತದೆ. ಎಷ್ಟು ಬಾರಿ ಹೇಳಿದ ಮೇಲೆ ಹೇಳಬಾರ್ದಿತ್ತು ಅಂತ ನಾವು ಎಷ್ಟು ಬಾರಿ ಚಡಪಡಿಸ್ತೇವೆ. ಯಾಕೆಂದರೆ ನಮ್ಮ ಹೋಲ್ಡ್ ಅದರ ಮೇಲೆ ಇಲ್ಲ, ಅದು ತನಗೆ ಬೇಕಾದಂತೆ ಹೇಳಿಸ್ತದೆ. ಎಷ್ಟೋ ಸಂಗತಿಗಳನ್ನು ಹಿರಿಯರ ಬಾಯಲ್ಲಿ ನುಡಿಸಿಬಿಡ್ತದೆ ನೋಡಿ. ನಮಗನ್ಸುತ್ತೆ ಆಮೇಲೆ, ಅವರು ಅವತ್ತು ಅಂದಿದ್ರು, ಅವರು ಅಂದ ಹಾಗೆ ಆಯಿತು, ಅದು ಅವರ ಹತ್ರ ಯಾವುದೋ ಅನ್ನುವ ಹಾಗೆ ಮಾಡಿಸಿದ್ದು ಇತ್ತು, ಅದು ನಮಗೆ ಅನುಗ್ರಹ ಮಾಡಿತು. ಹೀಗೆ ಒಂದು ವಾಕ್ ಅನ್ನುವುದು ಅವತು ಮಾಂ ಅವತು ವಕ್ತಾರಂ ಅನ್ನುವ ಹಾಗೆ. ನಮ್ಮಲ್ಲಿ ನೋಡಿ ಒಂದು ಪ್ರಯೋಗ, ನಾವೆಲ್ಲ ನಾನು ನೀವು ಅಂತ ಮಾತಾಡ್ತೇವೆ. ಗುರುಗಳು ಪೀಠದಲ್ಲಿ ಕೂತ್ಕೂಡಲೇ ನಾವು ಅಂತಾರೆ. ಇಮಿಡಿಯೇಟ್ ನೋಡಿ, ಸರ್ವವಾಚಕವಾಗಿ ಅವರ ಮಾತು. ತಾನು ಮಾತನಾಡುವುದಲ್ಲ, ತಾನು ಈ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಭಾವವಾಗಿ ಮಾತನಾಡುವುದು. ಆದ್ದರಿಂದ ನಾನು ಮಾತನಾಡುವುದಲ್ಲ, ನಾವು ಹೇಳುತ್ತೇವೆ. ಇದು ಧರ್ಮಪೀಠದಲ್ಲಿ ಕೂತವರಿಗೆ ಸರಿ, ಯಾಕೆಂದರೆ ನಾವು ಅವರನ್ನೊಂದು ಪೀಠಾಧಿಪತಿ ಅಂತ ಮಾಡಿ ನಾವು ನಿಮಗೆ ನಡ್ಕೊಳ್ತೇವೆ ಅಂತ ಹೇಳುವ ಒಂದು ಶಿಷ್ಯರ ಪ್ರತಿನಿಧಿಯಾಗಿ ಮಾತನಾಡ್ತಾರೆ. ಆದ್ದರಿಂದ ನಮಗೆ ಬಹಳ ಆಶ್ಚರ್ಯ ಆಗಿ ಈ ಥರದ ಒಂದು ವಿವರಣೆ ಸಿಕ್ಕುವುದು ಜಿಡ್ಡು ಕೃಷ್ಣಮೂರ್ತಿಯಲ್ಲಿ. ಜಿಡ್ಡು ಕೃಷ್ಣಮೂರ್ತಿ ಅವರ ಆರಂಭದ ದಿನಗಳಲ್ಲಿ ನೀವು ಅವರ ಭಾಷಣಗಳನ್ನು ಓದಿ, ಅವರ ಆರಂಭದ ಬರವಣಿಗೆಯ ಅಥವಾ ಭಾಷಣಗಳಲ್ಲಿ ಅವರು ಹೇಳೋದು, ಐ ಆಮ್ ಸ್ಪೀಕಿಂಗ್, ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ನೌ ಡಿಸ್ಕಸಿಂಗ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಹೀಗೆ ಎಲ್ಲವೂ ನಾನು ಉತ್ತಮ ಪುರುಷದಲ್ಲಿದೆ, ಪ್ರಥಮ ಪುರುಷದಲ್ಲಿದೆ. ಮುಂದೆ ಅವರು 2ನೇ ಹಂತ ಬರ್ತದೆ. ಇದು 2ನೇ ಹಂತ ಅನ್ನೋದು ಬಹುಶಃ ಮನುಷ್ಯ ತಾನು ತನ್ನ ಅಧ್ಯಾತ್ಮ ಸಾಧನೆಯಲ್ಲಿ ಬೆಳೀತಾ ಆ ಥರದ ಭಾವ ಬರ್ತದೆ ಅಂತ ಕಾಣ್ತದೆ. ಅವರಿಗೆ ಗೊತ್ತಾಗೋಕ್ಕೆ ಶುರುವಾಯಿತು ಕಾಣ್ತದೆ, ಇಲ್ಲಿ ನಾನು ಒಬ್ಬನೇ ಇಲ್ಲ ಅಂತ. ಅವರ ಸೆಕೆಂಡ್ ಸ್ಟೇಜ್ ಅವರೆಲ್ಲ ಮಾತಾಡಿದ್ದು, ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ವಿ ಆರ್ ವಾಕಿಂಗ್ ಟುಗೆದರ್, ನಾವು ವಿ ಆರ್ ಗೋಯಿಂಗ್ ಟು ಟೆಲ್, ನಾವು ವಿ ಆರ್ ಗೋಯಿಂಗ್ ಟು ಸಿ, ಎಲ್ಲ ನಾವು ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಅದು ಅವರ ಸೆಕೆಂಡ್ ಸ್ಟೇಜ್.
ಅವರ ಆಗಿನ ಮಾತಿನ ಧಾಟಿಗನುಗುಣವಾಗಿ ಅರ್ಥವೂ ಬೇರೆ ಆಗ್ತದೆ. ನಾನು ಅಂತ ಹೇಳುವ ಭಾವ ನಾವು ಆದಾಗ ಅವರು ಎಷ್ಟೋ ಸಾರಿ ಹೇಳೋದುಂಟು. ಯಾರೋ ಪ್ರಶ್ನೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಹೀಗೆ ಅವರಿಗೆ ಎದ್ದು ನಿಂತು, ಕೈಂಡ್ಲಿ ಗೈಡ್ ಮೀ ಹೌ ಟು ಸಿಟ್ ಫಾರ್ ಮೆಡಿಟೇಷನ್ ಅಂತ ಯಾರೋ ಪ್ರಶ್ನೆ ಕೇಳಿದರು ಅಂತ ಇಟ್ಕೊಳ್ಳಿ ಅವರನ್ನು. ಅವ್ರು ಕೂಡಲೇ ಆನ್ಸರ್ ಮಾಡ್ತಿದ್ರು, ಹಿಯರ್ ನೋಬಡಿ ಈಸ್ ದೇರ್ ಟು ಆನ್ಸರ್. ನೌ ವಿ ಆರ್ ಡಿಸ್ಕಸಿಂಗ್ ಟುಗೆದರ್ ಅಬೌಟ್ ಅವರ್ ಪ್ರಾಬ್ಲಮ್. ಇಟ್ ಈಸ್ ನಾಟ್ ಯುವರ್ ಪ್ರಾಬ್ಲಮ್ ಆ್ಯಂಡ್ ಐ ಆಮ್ ಆನ್ಸರಿಂಗ್. ಹಿಯರ್ ನೋಬಡಿ ಈಸ್ ದೇರ್ ಟು ಆನ್ಸರ್. It is we together searching for the answer with the same problem. You have the problem and I am searching the answer is not the right way. You have the problem means we have the problem. How to meditate is our problem. Now let us search it together. Let us walk together. ಹೀಗೆ ಮಾತಾಡ್ತಿದ್ರು ಅವರು. We will find the answer somewhere. Come on, let us walk together and find the answer. We will find the answer together. ಹೀಗೆ ಮಾತಾಡ್ತಿದ್ರು ಅವರು. ಥರ್ಡ್ ಸ್ಟೇಜ್ಗೆ ಬರ್ತಾರೆ. ಅವರದ್ದೊಂದು ಅಧ್ಯಾತ್ಮ ಪಥದಲ್ಲಿ ಅವರೇ ಬದಲಾಗ್ತಾ ಆಗ್ತಾ 3ನೇ ಹಂತಕ್ಕೆ ಹೋಗಿರಬೇಕು. ಅವರು ಹೇಳ್ತಾರೆ, ಆಗ ದ ಸ್ಪೀಕರ್ ಈಸ್ ಸ್ಪೀಕಿಂಗ್. ದ ಸ್ಪೀಕರ್ ಸೇಸ್, this person is not responsible for what the speaker is saying. It is his speech. He is talking. And whatever he says, it is his responsibility. Here nobody is there to take the responsibility. It is the speaker. Third stage. Avatu vaktaram. Avane. Avanobbane. Avanalladondu illa. ಅವನೇ ನುಡಿತಾನೆ. ನೋಡಿ, ಒಬ್ಬ ಮನುಷ್ಯನಿಗೆ ತಾನು ದಾರಿ ನಡೀತಾ ನಾನು ಮಾತಾಡ್ತೇನೆ ಅನ್ನುವುದು ಹೋಗಿ ನಾವೆಲ್ಲ ಕೂಡಿ ಮಾತಾಡ್ತಿದ್ದೇವೆ ಅಂತ ಬಂದು ನಾವು ಅಲ್ಲ ಅವನೊಬ್ಬನೇ ಅನ್ನುವ ಹಂತ ಬಂದಾಗ, ನಾನು ಅನ್ನುವುದರ ನಂತರದ ಹಂತದಲ್ಲಿ ಅವನು ಮತ್ತು ನಾನು ಸೇರಿ ನಾವು ಅಂತ ಬಂದಿರಬಹುದು. 2ನೇ ಹಂತ. ನಾನು ಮಾತಾಡೋದಲ್ಲ, ನನ್ನ ಮುಖಾಂತರ ಅವನು ಮಾತಾಡ್ತಿದ್ದಾನೆ, ಆದ್ದರಿಂದ ನಾವು. ಅವರಿಗೆ ಥರ್ಡ್ ಸ್ಟೇಜಲ್ಲಿ ಬಂತು, ನಾನೇ ಇಲ್ಲ ಅವನೊಬ್ಬನೇ. ಇದನ್ನೇ ನಾವು ಅಧ್ಯಾತ್ಮ ಪಥದಲ್ಲಿ ಶಿವ ಕೇಳುವ ಪ್ರಶ್ನೆಗೂ ಬರಬೇಕಾಗತ್ತೆ. ಯಾಕೆಂದರೆ ಮುಂದಿನ ಉತ್ತರ ಶ್ರೋತ್ರಸ್ಯ ಶ್ರೋತ್ರಂ. ನಾನು ಮತ್ತೆ ನಾಳೆ ಪ್ರಾರಂಭ ಮಾಡ್ತೇನೆ. ಸೊ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಉತ್ತರ ಕೊಡುವ ಹೊತ್ತಿಗಾಗುವಾಗ ಬಹುತೇಕ ಅದು ಜಿಡ್ಡು ಕೃಷ್ಣಮೂರ್ತಿ ಉತ್ತರವನ್ನೇ ಹೇಳುತ್ತೆ. ಹಾಗಾಗಿ ಇಲ್ಲಿ ಯಾವುದು ಎಲ್ಲವನ್ನು ನಡೆಸ್ತದೆ, ಉಸಿರಾಟವನ್ನು ಯಾರು ಉಸಿರಾಡಿಸಿದರು ಪ್ರಥಮದಲ್ಲಿ, ಯಾರು ಮನಸ್ಸನ್ನು ಪ್ರಥಮದಲ್ಲಿ ಕಳುಹಿಸಿದರು ಬೀಳುವಂತೆ, ಯಾರು ಈ ಎಲ್ಲ ಕ್ರಿಯೆಗಳನ್ನು ಮಾಡುವುದಕ್ಕೆ ಪ್ರಥಮದಲ್ಲಿ ಒಂದು ಅಳು ಅನ್ನುವ ವಾಕ್ಕನ್ನು ಹುಟ್ಟಿಸಿದ್ದು ಯಾರು, ಯಾರ ಕಾರಣವಾಗಿ, ಯಾವ ದೇವರ ನಿಯೋಜನೆಗೆ ಅನುಗುಣವಾಗಿ ಕಿವಿ ಕೇಳುತ್ತೆ, ಕಣ್ಣು ಕಾಣಿಸುತ್ತೆ, ಇದಕ್ಕೆ ಉತ್ತರ ಕೊಡು ಅಂದರೆ ಅದು ಶ್ರೋತ್ರಸ್ಯ ಶ್ರೋತ್ರಂ ಅಂತ ಪ್ರಾರಂಭ ಆಗುವ 2ನೆಯ ಮಂತ್ರ. ಬಹುತೇಕ ನನಗೆ ಗೊತ್ತಿಲ್ಲ, ನಾನು ಈಗ ಓದಿರೋದು 1ನೇ ಖಂಡ ಮುಗಿಸ್ತೇನೆ ಅನ್ನೋ ಲೆಕ್ಕದಲ್ಲಿ ಓದ್ಕೊಂಬಂದಿದ್ದೀನಿ. ನಾನು ಓದೋದು ಮಾತ್ರ, ಇಲ್ಲಿ ಬಂದಾಗ ಎಷ್ಟು ಹೇಳ್ತೀನಿ ನನಗೂ ಗೊತ್ತಿರೋದಿಲ್ಲ. ಅವನು ಹೇಳಿಸಿದ್ದಷ್ಟು ಹೇಳಿದ್ದೇನೆ. ಎಷ್ಟನ್ನು ಹೇಳ್ಸೋಕ್ಕಾಗತ್ತೆ ಅಷ್ಟನ್ನು ಹೇಳ್ತೀನಿ. ಇರುವ ಇನ್ನು 3 ದಿನಗಳಲ್ಲಿ ನಾನು 4 ಖಂಡಗಳನ್ನು ಮುಗಿಸಬೇಕು ಅನ್ನುವ ಧಾವಂತಕ್ಕೂ ಹೋಗೋದಿಲ್ಲ. ನಾನು ಎಷ್ಟಾಗ್ತದೋ ಅಷ್ಟು ತಿಳಿಯೋಣ. ಅದರ ಭಾಗವಾಗಿ ಒಂದು ಉಪನಿಷತ್ ಚರಿತೆ ನಮ್ಮ ಮಧ್ಯೆ ನಡೀತಿದೆಯಲ್ಲ, ಅದು ಒಂದು ಸಂತೋಷದ ವಿಷಯ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.